ಪುರುಷಾರ್ಥ ಸಿದ್ಧೋಪಾಯ ಶಾಸ್ತ್ರ ಗ್ರಂಥ, ಶ್ರಾವಕಾಚಾರ ಶಾಸ್ತ್ರ ಗ್ರಂಥ ಇದೆ. ಅಂದ್ರೆ ಗೃಹಸ್ಥರು ಶ್ರಾವಕರು ಆಚರಿಸಬೇಕಾದಂತಹ ಅದರ ಸ್ವರೂಪವನ್ನು ತಿಳಿಸ್ತಕ್ಕಂತಹ ಪ್ರಮುಖತೆಯಿಂದ ಭಾವದಿಂದ ಪರಿಣಾಮದಲ್ಲಿ ಯಾವ ಪ್ರಕಾರ ಇರುತ್ತದೆ ಅನ್ನೋದನ್ನ ನಿರೂಪಣೆ ಮಾಡುವ ಅಪೇಕ್ಷೆಯಿಂದ ಈ ಪುರುಷಾರ್ಥ ಸಿದ್ಧೋಪಾಯ ಗ್ರಂಥ ಇದೆ. ಸಮ್ಯಜ್ಞಾನದ ಅಧಿಕಾರದ 31 ಮತ್ತು 32ನೇ ಶ್ಲೋಕದಲ್ಲಿ ಆಚಾರ್ಯರು ಈ ಪ್ರಕಾರ ಹೇಳ್ತಾರೆ. ಇತ್ಯಾಶ್ರಿತ ಸಮ್ಯಕ್ವೈಃ ಸಮ್ಯಜ್ಞಾನಂ ನಿರೂಪ್ಯ ಯತ್ನೇನ ಆಮ್ನಾಯ ಯುಕ್ತಿಯೋಗೈಃ ಸಮುಪಾಸ್ಯ ನಿತ್ಯಮಾತ್ಮಹಿತೈಃ ಪೃಥಗ್ ಆರಾಧನಾಮಿಷ್ಟಂ ದರ್ಶನ ಸಹಭಾವಿನೋಪಿ ಬೋಧಸ್ಯ ಲಕ್ಷಣ ಭೇದೇನ ಯತೋ ನಾನಾತ್ವಂ ಸಂಭವತ್ಯ ನಯೋಃ. ಹೇಳೋಣ. ಇತ್ಯಾಶ್ರಿತ ಸಮ್ಯಕ್ವೈಃ ಸಮ್ಯಜ್ಞಾನಂ ನಿರೂಪ್ಯ ಯತ್ನೇನ ಆಮ್ನಾಯ ಯುಕ್ತಿಯೋಗೈಃ ಸಮುಪಾಸ್ಯಂ ನಿತ್ಯಮಾತ್ಮಹಿತೈಃ ಪೃಥಗಾರಾಧನಾಮಿಷ್ಟಂ ದರ್ಶನ ಸಹಭಾವಿನೋಪಿ ಬೋಧಸ್ಯ ಲಕ್ಷಣ ಭೇದೇನ ಯತೋ ನಾನಾತ್ವಂ ಸಂಭವತ್ಯ ನಯೋಃ. ಈ ಎರಡು ಶ್ಲೋಕಗಳ ಭಾವಾರ್ಥ, ಯಾವ ಪದಾರ್ಥದ ಸ್ವರೂಪವು ಜಿನಾಗಮದ ಪರಂಪರೆಯಿಂದ ಸಿಕ್ಕುತ್ತದೆಯೋ ಅದನ್ನು ಪ್ರಮಾಣ ಮತ್ತು ನಯದಿಂದ ತನ್ನ ಉಪಯೋಗದಲ್ಲಿ ಸರಿಯಾಗಿ ಸ್ವೀಕರಿಸಿ, ಅಂದ್ರೆ ತನ್ನ ಜ್ಞಾನದಲ್ಲಿ ಅದನ್ನ ಸರಿಯಾಗಿ ತಿಳ್ಕೊಂಡು, ಆ ಸರಿಯಾಗಿ ತಿಳ್ಕೊಳ್ತಕ್ಕಂತಹ ಜ್ಞಾನ ಯಾವುದರಿಂದ ಲಭ್ಯ ಇದೆ? ಜಿನಾಗಮದ ಪರಂಪರೆಯಿಂದ, ದಿವ್ಯ ಧ್ವನಿಯಿಂದ, ತೀರ್ಥಂಕರ ಭಗವಂತರ ಉಪದೇಶದಿಂದ ಪ್ರಾಪ್ತವಾಗಿರ್ತಕ್ಕಂತಹ ಯಾವ ಜಿನಾಗಮ ಇದೆ ಅದನ್ನ ಪ್ರಮಾಣ ಮತ್ತು ನಯದಿಂದ ತನ್ನ ಉಪಯೋಗದಲ್ಲಿ, ಅಂದ್ರೆ ತನ್ನ ಜ್ಞಾನದಲ್ಲಿ ಸರಿಯಾಗಿ ತಿಳಿದುಕೊಂಡು ಯಥಾರ್ಥವಾಗಿ ತಿಳಿಯುವುದಕ್ಕೇನೆ ಸಮ್ಯಜ್ಞಾನದ ಸೇವನೆ ಎಂದು ಹೇಳಲ್ಪಡುವುದು. ಸಮ್ಯಜ್ಞಾನದ ಸೇವನೆ ಅಂತ ಹೇಳಿದ್ರೆ ಪ್ರಮಾಣ ಮತ್ತು ನಯದ ಅಪೇಕ್ಷೆಯಿಂದ ವಸ್ತು ಸ್ವರೂಪವನ್ನ ಯಥಾರ್ಥವಾಗಿ ತಿಳಿಯೋದಕ್ಕೇನೆ ಸಮ್ಯಜ್ಞಾನದ ಸೇವನೆ ಎಂದು ಹೇಳಲ್ಪಡುವುದು. ಆ ಪ್ರಮಾಣ ಮತ್ತು ನಯದ ಸ್ವರೂಪವನ್ನ ಇಲ್ಲಿ ಸ್ವಲ್ಪ ತಿಳಿಸ್ತಾರೆ. ಸಮ್ಯಕ್ ದರ್ಶನದ ನಂತರ ಸಮ್ಯಜ್ಞಾನವನ್ನು ತಿಳಿಯತಕ್ಕಂಥದ್ದು ಯೋಗ್ಯ ಇದೆ. ಪ್ರಮಾಣ ನಯದ ಸಂಕ್ಷಿಪ್ತ ಸ್ವರೂಪದ ಬಗ್ಗೆ ಪ್ರಮಾಣ ಅಂತ ಯಾವ್ದಕ್ಕೆ ಹೇಳ್ತಾರೆ? ಸಮ್ಯಕ್ ಜ್ಞಾನಕ್ಕೆ ಪ್ರಮಾಣ ಅಂತ ಹೇಳ್ತಾರೆ. ಪ್ರಮಾಣ ಜ್ಞಾನ ಅಂತ. ಆ ಪ್ರಮಾಣ ಜ್ಞಾನದಲ್ಲಿ ಮುಖ್ಯವಾಗಿ ಎಷ್ಟು ಭೇದ ಇದೆ? 2 ಭೇದ ಇದೆ. ಯಾವ್ಯಾವುದು? ಪ್ರತ್ಯಕ್ಷ ಪ್ರಮಾಣ, ಪರೋಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂತ ಯಾವ್ದಕ್ಕೆ ಹೇಳ್ತಾರೆ? ಪರೋಕ್ಷ ಪ್ರಮಾಣ ಅಂತ ಯಾವ್ದಕ್ಕೆ ಹೇಳ್ತಾರೆ? ಯಾವುದು ಪಂಚೇಂದ್ರಿಯ ಮತ್ತು ಮನಸ್ಸಿನ ನಿಮಿತ್ತವನ್ನ ಹೊಂದಿ, ಅಂದ್ರೆ ಪಂಚೇಂದ್ರಿಯ ಮತ್ತು ಮನಸ್ಸಿನ ಮಾಧ್ಯಮದ ಅದರ ಮೂಲಕ ತಿಳಿಯುತ್ತದೆ, ಅದು ಪರೋಕ್ಷ ಪ್ರಮಾಣ. ಯಾವುದು ಪಂಚೇಂದ್ರಿಯ ಮತ್ತು ಮನಸ್ಸಿನ ಅವಲಂಬನೆಯನ್ನ ಮಾಡದೆ ತನ್ನ ಆತ್ಮನ ಅವಲಂಬನೆಯಿಂದಲೇ ಪ್ರಕಟ ಆಗ್ತದೆ, ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತ ಹೆಸರು. ಸೊ ಪ್ರತ್ಯಕ್ಷ ಪ್ರಮಾಣ ಜ್ಞಾನದಲ್ಲಿ 3 ಭೇದ ಇದೆ. ಯಾವ್ಯಾವುದು? ಅವಧಿ ಜ್ಞಾನ, ಮನಪರ್ಯಯ ಜ್ಞಾನ ಮತ್ತು ಕೇವಲ ಜ್ಞಾನ. ಮತ್ತು ಪರೋಕ್ಷ ಪ್ರಮಾಣದಲ್ಲೂ ಕೂಡ 2 ಭೇದ ಇದೆ. ಯಾವುದು? ಮತಿಜ್ಞಾನ, ಮತಿಜ್ಞಾನ ಮತ್ತು ಶ್ರುತಜ್ಞಾನ ಪರೋಕ್ಷ ಏಕೆ? ಅದರಲ್ಲಿ ಪಂಚೇಂದ್ರಿಯ ಮತ್ತು ಮನಸ್ಸಿನ ನಿಮಿತ್ತ ಇದೆ. ಸಂಸಾರದಲ್ಲಿರ್ತಕ್ಕಂತಹ ಸಕಲ ಜೀವರಾಶಿಗಳಿಗೂ ಕೂಡ ಮನುಷ್ಯ ಅಂತಷ್ಟೇ ಅಲ್ಲ, ದೇವನಾಗಲಿ, ನಾರಕಿಯಾಗಲಿ, ತಿರ್ಯಂಚವಾಗಲಿ, ಏಕೇಂದ್ರಿಯದ ಹಿಡಿದು ಪಂಚೇಂದ್ರಿಯದವರೆಗೆ ಎಲ್ಲಾ ಜೀವರಾಶಿಗಳಿಗೂ ನಿಯಮದಿಂದ ಈ 2 ಜ್ಞಾನ ಇದ್ದೇ ಇರ್ತವೆ. ಯಾವ್ಯಾವುದು? ಮತಿಜ್ಞಾನ, ಶ್ರುತಜ್ಞಾನ. ಮತಿಜ್ಞಾನಕ್ಕೂ ಶ್ರುತಜ್ಞಾನಕ್ಕೂ ಏನಪ್ಪ ವ್ಯತ್ಯಾಸ ಅಂತ ಹೇಳಿದ್ರೆ, ಯಾವುದು ಪಂಚೇಂದ್ರಿಯ ಮತ್ತು ಮನಸ್ಸಿನಿಂದ ತಿಳಿಯುತ್ತದೆ, ಅದರಿಂದ ತಿಳಿಯಲ್ಪಡುತ್ತದೆ, ಆ ಜ್ಞಾನ ಮತಿಜ್ಞಾನ. ಮತ್ತು ಈ ಮತಿಜ್ಞಾನದಲ್ಲಿ ಏನ್ ತಿಳಿಯುತ್ತದೆ ಅದರಿಂದ ಇನ್ನೊಂದನ್ನ ತಿಳಿಯತಕ್ಕಂಥದ್ದು ಶ್ರುತಜ್ಞಾನ. ಈಗ ಆತ್ಮ ಅನ್ನೋ ಶಬ್ದ ಇದೆ. ಆತ್ಮ ಜ್ಞಾನ ಸ್ವರೂಪಿ ಅಂತ ನಾ ಹೇಳ್ತೇನೆ ಅಂತ ಇಟ್ಕೊಳ್ಳೋಣ. ಆತ್ಮ ಜ್ಞಾನ ಸ್ವರೂಪಿ ಅಂತಕ್ಕಂಥದ್ದು ಯಾವುದರಲ್ಲೂ ತಿಳಿದು ಬರ್ತದೆ? ಆತ್ಮನ ಶಬ್ದ ಮತಿಜ್ಞಾನ ಇದೆ. ಆತ್ಮ ಜ್ಞಾನ ಸ್ವರೂಪಿ ಅಂತ
ತಿಳಿದು ಬರೋದು ಮತಿಜ್ಞಾನದಲ್ಲಿ. ಮತಿಜ್ಞಾನದಲ್ಲಿ ಯಾವ ಇಂದ್ರಿಯದ ಮೂಲಕ? ಕಿವಿ, ಶ್ರೋತ್ರೇಂದ್ರಿಯದ ಮೂಲಕ ಶಬ್ದ ಬಿದ್ದ ತಕ್ಷಣ ಆತ್ಮ ಜ್ಞಾನ ಸ್ವರೂಪಿ ಅಂದ ತಕ್ಷಣ ಶಬ್ದ ಬಿತ್ತು. ಮತಿಜ್ಞಾನದಲ್ಲಿ ಆತ್ಮ ಜ್ಞಾನ ಸ್ವರೂಪಿ ಅನ್ನೋ ಶಬ್ದದ ತಿಳುವಳಿಕೆ ಆಯ್ತು. ಆತ್ಮ ಜ್ಞಾನ ಸ್ವರೂಪಿ ಅನ್ನೋ ಶಬ್ದದ ತಿಳುವಳಿಕೆ ಕಿವಿಯ ಮೂಲಕ ಮತಿಜ್ಞಾನದಲ್ಲಿ ಆಯ್ತು. ಅದರಿಂದ ಏನ್ ತಿಳಿದ? ನಾನು ಆತ್ಮ ಇದ್ದೇನೆ, ಶರೀರ ಜಡ ಇದೆ, ಈ ಚೈತನ್ಯ ಸ್ವರೂಪ ನಾನು ಆತ್ಮ ಇದ್ದಾನೆ, ಮತ್ತು ಜಗತ್ತಲ್ಲಿರ್ತಕ್ಕಂತಹ ಜೀವಗಳು ಆತ್ಮ ಇವೆ. ಹೀಗೆ ಆತ್ಮ ಜ್ಞಾನ ಸ್ವರೂಪಿ ಅನ್ನೋ ಶಬ್ದ ಯಾವುದು ಈ ಶ್ರೋತ್ರೇಂದ್ರಿಯದ ಮೂಲಕ ಸ್ಮೃತಿಜ್ಞಾನದಲ್ಲಿ ಸ್ವೀಕಾರ ಆಯ್ತು, ಆ ಶಬ್ದದಿಂದ ಈ ಶರೀರದಿಂದ ಬೇರೆಯಾಗಿರ್ತಕ್ಕಂಥ ಚೈತನ್ಯ ಸ್ವರೂಪಿ ಆತ್ಮ ಅದು ಜ್ಞಾನ ಸ್ವರೂಪಿ ಅಂತ ತಿಳುವಳಿಕೆ ಇದೆ. ಆ ಜ್ಞಾನ ಆಗೋದಕ್ಕೆ ಶ್ರುತಜ್ಞಾನ. ಅಂದ್ರೆ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಯಾವಾಗಲೂ ಜೊತೆನಲ್ಲೇ ಇದೆ. ಮತಿಜ್ಞಾನದ ಪೂರ್ವ ಶ್ರುತಜ್ಞಾನ ಆಗ್ತಾ. ಹೀಗೆ ಪರೋಕ್ಷ ಪ್ರಮಾಣ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಇದೆ. ಇದು ಪ್ರಮಾಣದ ವಿಷಯ ಆಯ್ತು. ಹಾಗಾದ್ರೆ ನಯಜ್ಞಾನ ಅಂತ ಯಾವ್ದಕ್ಕೆ ಹೇಳ್ತೀವಿ? ಶ್ರುತಜ್ಞಾನದಲ್ಲಿ ತಿಳಿದಂತಹ ಶ್ರುತಜ್ಞಾನ ಪ್ರಮಾಣದ ಅಂಶಕ್ಕೆ ನಯಜ್ಞಾನ. ನಯಜ್ಞಾನ ಅಂದ್ರೆ ಪ್ರಮಾಣ ಜ್ಞಾನ ಸಂಪೂರ್ಣ ಜ್ಞಾನಕ್ಕೆ. ನಯಜ್ಞಾನ ಆ ಸಂಪೂರ್ಣದಲ್ಲಿ ಒಂದು ಅಂಶ ಮಾತ್ರ ಇದೆ, ಒಂದು ಅಂಶವನ್ನ ತಿಳಿಯತಕ್ಕಂಥದ್ದು ನಯಜ್ಞಾನಕ್ಕೆ. ಅಂದ್ರೆ ಏನಾಯ್ತು? ಅಂಶಗಳೆಲ್ಲ ಸೇರಿದ್ರೆ ಏನಾಗುತ್ತೆ? ಪ್ರಮಾಣ. ನಯಜ್ಞಾನ ಸಂಪೂರ್ಣತೆಯ ಅಂಶ, ಪ್ರಮಾಣದ ಅಂಶ ಅಂದ ಮೇಲೆ ನಯಗಳ ಸಮೂಹ ಪ್ರಮಾಣ ಜ್ಞಾನ. ಹಾಗಾದ್ರೆ ಈ ನಯಜ್ಞಾನ 5 ಜ್ಞಾನಗಳಲ್ಲಿ ಯಾವುದರಲ್ಲಿ ಸಂಭವಿಸ್ತದೆ ಅಂತ? ಮತಿಜ್ಞಾನ, ಅವಧಿಜ್ಞಾನ, ಮನಃಪರ್ಯಯ ಜ್ಞಾನ ಮತ್ತು ಕೇವಲ ಜ್ಞಾನ. ಈ 4 ಜ್ಞಾನಗಳಲ್ಲಿ ನಯದ ಪ್ರವೇಶ ಇಲ್ಲ. ಯಾಕೆಂದ್ರೆ ಈ 4 ಜ್ಞಾನಗಳು ತಿಳಿಯಬೇಕಾದನ್ನ ಹೇಗಿದೆಯೋ ಹಾಗೆ ಸಂಪೂರ್ಣವಾಗಿ, ಎಷ್ಟು ತಿಳಿಯಬಹುದೋ ಅದನ್ನು ಸಂಪೂರ್ಣವಾಗಿ ತಿಳಿತಾರೆ. ಕ್ರಮವಾಗಿ ತಿಳಿಯಬೇಕು ಅನ್ನೋ ಪ್ರಶ್ನೆ ಮತಿಜ್ಞಾನದಲ್ಲಿ, ಅವಧಿಜ್ಞಾನದಲ್ಲಿ, ಮನಃಪರ್ಯಯ ಜ್ಞಾನದಲ್ಲಿ, ಕೇವಲ ಜ್ಞಾನದಲ್ಲಿ ಇಲ್ಲ. ಕ್ರಮವಾಗಿ ತಿಳಿಯೋ ಪ್ರಶ್ನೆ ಶ್ರುತಜ್ಞಾನದಲ್ಲಿ ಮಾತ್ರ ಸಂಭವಿಸ್ತದೆ. ಈಗ ಆತ್ಮ ಸಂಬಂಧಿ ವಿಷಯ ತಿಳ್ಕೊಳ್ಬೇಕು ಅನ್ನೋ ಕುತೂಹಲದಿಂದ ನಾವು ಸೇರಿದೀವಿ ಅಂತ ತಿಳ್ಕೊಳ್ಳೋಣ. ಶಾಸ್ತ್ರಾಧ್ಯಯನ ಮಾಡ್ತಾ ಆತ್ಮ ಜ್ಞಾನ ಸ್ವರೂಪಿ, ಆತ್ಮ ದರ್ಶನ ಸ್ವರೂಪಿ ಅಂತ ನಾನು ಹೇಳೋಕ್ ಹೊರಟ್ರೆ ನಿಮಗೂ ಆತ್ಮ ಜ್ಞಾನ ಸ್ವರೂಪಿ, ಆತ್ಮ ದರ್ಶನ ಸ್ವರೂಪಿ ಅಂತ ತಿಳಿತಾ ಹೋಗುತ್ತೆ. ಹೌದ್ ತಾನೆ? ಹಾಗಾದ್ರೆ ಆತ್ಮ ಕೇವಲ ಜ್ಞಾನ ಸ್ವರೂಪಿ ಅಷ್ಟೇ ಅಥವಾ ಕೇವಲ ದರ್ಶನ ಸ್ವರೂಪಿ ಅಷ್ಟೇ ಇದಾನೋ? ಅವನು ಅನಂತ ಗುಣ ಸ್ವರೂಪಿ ಇದಾನೋ? ಅನಂತ ಗುಣ ಸ್ವರೂಪಿ ಇದ್ದಾನೆ. ಈಗ ನಾನು ಹೇಳುವುದರಿಂದ ನಿಮ್ಗೆ ಆಗ್ತಕ್ಕಂತ ಜ್ಞಾನ ಯಾವ ಜ್ಞಾನ ಇದೆ? ಹೇಳುವ ಶಬ್ದ ನಿಮ್ಮ ಮತಿಜ್ಞಾನದ ಸ್ವೀಕಾರ ಆಗ್ತದೆ, ಅದ್ರಿಂದ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಹೋಗ್ತೀರಿ. ಆ ಜ್ಞಾನ ಯಾವ್ದಿದೆ? ಅದು ಶ್ರುತ ಜ್ಞಾನ ಇದೆ. ಅಂದ್ರೆ ಇಲ್ಲಿ ಹೇಳುವುದು ಕ್ರಮ ಇದೆ, ನೀವು ತಿಳಿಯೋದ್ರಲ್ಲೂ ಕ್ರಮ ಇದೆ. ಹೌದ್ ತಾನೆ? ಹಾಗಾದ್ರೆ ಶ್ರುತ ಜ್ಞಾನ ಅಂತ ತಕ್ಷಣ ಕ್ರಮವಾಗೇ ತಿಳಿಬೇಕು ಅಂತೇನಿಲ್ಲ. ಶ್ರುತ ಪಾತ್ರತ ಇರ್ತಕ್ಕಂಥ ಜೀವಿಗೆ ಶ್ರುತ ಪ್ರಮಾಣದಲ್ಲಿ ಸಂಪೂರ್ಣವನ್ನು ತಿಳಿಯಬಹುದು. ಆದ್ರೆ ಕ್ರಮಕ್ರಮದಿಂದ ತಿಳಿಯುವುದು ಶ್ರುತ ಜ್ಞಾನದಲ್ಲಿ ಸಂಭವ ಇದೆ. ಕ್ರಮಕ್ರಮದಲ್ಲಿ ತಿಳಿಯತಕ್ಕಂಥದ್ದು ಬೇರೆ ಜ್ಞಾನದಲ್ಲಿ ಸಂಭವ ಇಲ್ಲ. ಆದ್ರಿಂದಲೇನೆ ನಯ ಜ್ಞಾನಾತ್ಮಕ್ ವಚನಾತ್ಮಕ್ ಎರಡೂ ಇದೆ. ಯಾಕೆಂದ್ರೆ ವಚನಕ್ಕೆ ವಸ್ತುವಿನಲ್ಲಿರತಕ್ಕಂತ ಅನಂತ ಧರ್ಮಗಳನ್ನ ಅಥವಾ ಅನಂತ ಗುಣಗಳನ್ನ ಒಟ್ಟಿಗೆ ಹೇಳೋ ಶಕ್ತಿ ಶಬ್ದಕ್ಕೂ ಇಲ್ಲ. ಒಂದ್ಸರ್ತಿ ಒಂದನ್ನು ಹೇಳ್ಬೋದು. ಈಗ ಆತ್ಮ ಜ್ಞಾನ ಸ್ವರೂಪಿ ಅನ್ಬಹುದು ಅಥವಾ ಆತ್ಮ ದರ್ಶನ ಸ್ವರೂಪಿ ಅಂತ ಹೇಳ್ಬೋದು. ಹಾಗಾದ್ರೆ ಆತ್ಮ ಜ್ಞಾನ ಸ್ವರೂಪಿ, ದರ್ಶನ ಸ್ವರೂಪಿ ಒಟ್ಟಿಗೆ ಇದಾನೋ? ಒಂದಾದ್ಮೇಲೆ ಒಂದು ಹೊಂದ್ಕೊಂಡಿದಾನೋ? ಒಟ್ಟಿಗೆ ಇದೆ. ಜ್ಞಾನ ಸ್ವರೂಪ, ದರ್ಶನ ಸ್ವರೂಪ ಎರಡೂ ಒಟ್ಟಿಗೆ ಇದೆ. ಈಗ ಸಕ್ಕರೆ ಬೆಳಿಗಿದೆಯೋ ಸಿಹಿಗಿದೆಯೋ? ಒಟ್ಟಿಗೆ ಇದೆ. ನೀವು ಒಟ್ಟಿಗೆ ಹೇಳಿ ಹೇಳಿ ನೋಡೋಣ. ಈಗ ಬೆಳ್ಳಿಗಿದೆ, ಸಿಹಿ ಆಗಿದೆ, ಎರಡನ್ನ ಒಟ್ಟಿಗೆ ಹೇಳಿ. ವಚನಕ್ಕೆ ಆ ಶಕ್ತಿ ಇಲ್ಲ. ಸಕ್ಕರೆ ಬೆಳ್ಳಿಗಿದೆ, ಸಿಹಿಯಾಗೂ ಇದೆ ಹೇಳೋದಾದ್ರೆ ಬೆಳ್ಳಿಗಿರೋದು ಫಸ್ಟ್ ಬರುತ್ತೆ, ಸಿಹಿ ಆಗಿರೋದು ಆಮೇಲೆ ಬರುತ್ತೆ. ಅಥವಾ ಮೊದಲು ಸಕ್ಕರೆ ಸಿಹಿ ಬೆಳ್ಳಿಗೆ, ನೀವು ಎಷ್ಟೇ ಬೇಗ ಹೇಳಿದ್ರು ಅಷ್ಟೇ, ಸಿಹಿ ಮೊದಲು ಬರುತ್ತೆ, ಬೆಳ್ಳಿಗಿರೋದು ಆಮೇಲೆ ಬರುತ್ತೆ. ಅಂದ್ರೆ ವಚನಕ್ಕೆ
ಕ್ರಮ ಇದೆ. ಆದ್ರೆ ವಸ್ತುವಿನಲ್ಲಿ ಗುಣಗಳ ಕ್ರಮವಾಗಿಲ್ಲ, ಒಟ್ಟಿಗೆ ಇದೆ ವಸ್ತುವಿನಲ್ಲಿ. ಸೊ ಆದ್ರಿಂದ ಈ ಶ್ರುತಜ್ಞಾನದಲ್ಲಿ ವಸ್ತುವಿನ ವರ್ಣನೆ ಮಾಡಕ್ ಹೋದ್ರೆ ಯಾವುದರ ವರ್ಣನೆ ಮಾಡ್ತೀವಿ ಅದು ಮುಖ್ಯ ಆಗುತ್ತೆ. ಆದ್ರೆ ವಸ್ತುವಿನಲ್ಲಿ ಇರ್ತಕ್ಕಂಥ ಬಾಕಿ ಗುಣಗಳು ಗೌಣ ಆಗುತ್ತೆ. ಹೌದಾನೆ? ಒಟ್ಟಿಗೆ ಹೇಳೋ ಸಾಮರ್ಥ್ಯ ವಚನಕ್ಕಿಲ್ಲ. ಹಾಗೆ ತಿಳಿಯುವಾಗ ಸಹಿತ ನಾವು ಉಪದೇಶ ಕೊಡೋನು ಹೆಂಗೆ ತಿಳಿಸ್ತಾ ಹೋಗ್ತಾನೆ, ಹಂಗೆ ಕೇಳ್ತಕ್ಕಂಥವನು ತಿಳ್ಕೊಳ್ತಾ ಹೋಗ್ತಾನೆ. ಆಗ ಉಪದೇಶ ಕೊಡೋನು ಯಾವುದನ್ನ ಮುಖ್ಯ ಮಾಡಿ ಹೇಳ್ತಾನೆ ಅದು ಮುಖ್ಯ ಇದೆ ವಸ್ತುವಿಗೆ ಸಂಬಂಧಪಟ್ಟಿದ್ದು. ಆದ್ರೆ ವಸ್ತುವಿನಲ್ಲಿ ಬೇರೆ ಗುಣಗಳಿದೆಯಲ್ಲ, ಅದು ಒಟ್ಟಿಗೆ ಉಪದೇಶ ಮಾಡಕ್ ಆಗೋಲ್ಲ. ಆದ್ರೆ ಅವೆಲ್ಲ ಏನಾಗಿದೆ? ಗೌಣ ಇದೆ. ಹಾಗೆ ತಿಳಿಯೋರ್ಗೂ ಸಹಿತ ಅಷ್ಟೇನೆ. ಯಾವ ಅಪೇಕ್ಷೆಯಿಂದ ವಸ್ತುವಿನ ಒಂದು ಗುಣದ ಕಥನ ಆಗ್ತಾ ಇದೆ ಅದನ್ನು ಮುಖ್ಯ ರೂಪದಿಂದ ತಿಳಿತಾನೆ. ಮತ್ತು ಯಾವುದು ಬಾಕಿ ಗುಣಗಳಿವೆ ಅದು ಗೌಣ ರೂಪದಿಂದ ಇದೆ, ಅದು ಇನ್ನು ತಿಳುವಳಿಕೆಗೆ ಬಂದಿಲ್ಲ, ಅದು ಬೇರೆ ರೂಪದಿಂದ ಇದೆ. ಅಂದ್ರೆ ನೋಡಿ, ನೈರ ಪ್ರವೇಶ ಹೇಳುವಲ್ಲೂ ಪ್ರಯೋಗ ಆಗುತ್ತೆ, ವಚನಾತ್ಮಕವೂ ಇದೆ. ನೀವು ತಿಳಿಯುವಲ್ಲೂ ಪ್ರಯೋಗ ಆಗುತ್ತೆ, ಜ್ಞಾನಾತ್ಮಕವೂ ಇದೆ. ನೈದ ಪ್ರವೇಶ, ನೈದ ಸ್ವರೂಪ. ಆದ್ರಿಂದ ಈ ಕ್ರಮ ಯಾವ ಜ್ಞಾನದಲ್ಲಿ ಸಂಭವ ಇದೆ? ಶ್ರುತಜ್ಞಾನದಲ್ಲಿ ಸಂಭವ. ಆದ್ರಿಂದ ಶ್ರುತಜ್ಞಾನದ ಅಂಶಕ್ಕೆ ನಯ ಅಂತ ಹೆಸರು. ಹಾಗಾದ್ರೆ ನಯ ಅಂದ್ರೆ ಏನು? ಕೆಲವು ವ್ಯಾಖ್ಯೆಯಲ್ಲಿ ಹೇಳಿದ್ದಾರೆ. उक्त समस्त कथनों पर गंभीरता पूर्वक विचार करने पर निम्नानुसार तथ्य प्रतिफलित होते हैं. ಇದು ತುಂಬಾ ಸುಂದರವಾಗಿರೋ ಗ್ರಂಥ. ಜಿನವರಸ್ಯ ನಯಚಕ್ರಂ ಅಂತ ಹಿಂದಿ ಗ್ರಂಥ ಇದೆ. ಅದರಲ್ಲಿ ಬಹಳ ಬಿಡಿಯಾಗಿ ಬಿಡಿಸ್ತಾರೆ ನೈದ ಸ್ವರೂಪವನ್ನ. ಒಂದೊಂದು ಇದಕ್ಕೆ ಅಧ್ಯಾಯಕ್ಕೆ ಒಂದೊಂದು ಚಾಪ್ಟರ್ನ ಇಟ್ಟು ಒಂದೊಂದು ನೈದ ಸ್ವರೂಪವನ್ನ ವಿಸ್ತಾರ ಮಾಡ್ತಾರೆ. ಈಗ ನಯ ಅಂದ್ರೆ ಏನು ಅನ್ನೋದಕ್ಕೆ 10 ಅಪೇಕ್ಷೆಯಿಂದ ಅದರ ಸ್ವರೂಪವನ್ನ ಇಲ್ಲಿ ತಿಳಿಸ್ತಾರೆ. ನಯ ಸ್ಯಾದ್ವಾದ ರೂಪ ಸಮ್ಯಕ್ ಶ್ರುತಜ್ಞಾನದ ಅಂಶ ಇದೆ. ನಯ ಸ್ಯಾದ್ವಾದ ರೂಪ ಸಮ್ಯಕ್ ಶ್ರುತಜ್ಞಾನದ ಅಂಶ ಇದೆ. ಅಂಶ ಯಾಕೆಂದ್ರೆ ಪ್ರಮಾಣ ಜ್ಞಾನ ಸಂಪೂರ್ಣ ಇದೆ, ಪ್ರಮಾಣದ ಅಂಶ ನಯ ಇದೆ. ಸ್ಯಾದ್ವಾದ ರೂಪ ಅಂತ ಯಾಕೆ ಹೇಳಿದ್ರು? ವಸ್ತುವಿನಲ್ಲಿ ಅನಂತ ಗುಣ ಇದ್ರೂ ಕೂಡ ಅನಂತ ಗುಣವನ್ನ ಒಟ್ಟಿಗೆ ಹೇಳೋ ಶಕ್ತಿ ವಚನಕ್ಕೆ ಇಲ್ಲ. ಆದ್ರಿಂದ ಅನಂತದಲ್ಲಿ ಯಾವುದನ್ನ ಒಂದನ್ನು ಹೇಳ್ತೀವಿ ಅದು ಮುಖ್ಯ ಆಗುತ್ತೆ, ಯಾವುದನ್ನು ಹೇಳೋದಿಲ್ಲ ಅದು ಗೌಣ ಆಗುತ್ತೆ. ಹಾಗಂದ್ರೆ ಅಪೇಕ್ಷೆ ಇಲ್ಲದೆ ವಸ್ತುವಿನ ವರ್ಣನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಸಕ್ಕರೆ ಸಿಹಿಯಾಗಿದೆ, ಹೌದಾನೆ? ಬಣ್ಣದ ಅಪೇಕ್ಷೆಯಿಂದಲೋ ತೂಕದ ಅಪೇಕ್ಷೆಯಿಂದಲೋ? ರುಚಿ ಅಪೇಕ್ಷೆ. ತೂಕದ ಅಪೇಕ್ಷೆಯಿಂದ ಇಲ್ಲ, ಬಣ್ಣದ ಅಪೇಕ್ಷೆಯಿಂದಲೂ ಇಲ್ಲ. ಹಾಗಾದ್ರೆ ಸಕ್ಕರೆ ರುಚಿಯಾಗಿರೋದು, ಇದು ಸಿಹಿಯಾಗಿರೋದು ರುಚಿ ಅಪೇಕ್ಷೆಯಿಂದ. ನಾವು ಸಕ್ಕರೆ ಸಿಹಿಯಾಗಿದೆ ಅಂತ ನಾವು ಹೇಳಿ ಅಪೇಕ್ಷೆ ಹೇಳದೇ ಇದ್ರು ನಾವು ತಿಳ್ಕೊಳ್ಳೋದ್ರಲ್ಲಿ ಅಪೇಕ್ಷೆ ಗರ್ಭಿತ ಸ್ವೀಕಾರ ಆಗಿದೆಯೋ ಆಗಿಲ್ವೋ? ಆಗಿದೆ. ಯಾರು ಸಕ್ಕರೆ ಸಿಹಿಯಾಗಿದೆ ಅಂತ ಹೇಳಿದ್ರೆ ರುಚಿ ಅಪೇಕ್ಷೆಯಿಂದ ಸಿಹಿಯಾಗಿದೆ ಅಂತ ಹೇಳಿಲ್ಲ, ಆದ್ರಿಂದ ನಾವು ಬಣ್ಣದ ಅಪೇಕ್ಷೆಯಿಂದ ಸಿಹಿ ತಿಳ್ಕೊತೀವಿ ಅಂತ ಯಾರು ಹೇಳ್ತಾರೇನೋ? ಹೇಳೋದು ಇಲ್ಲ, ತಿಳ್ಕೊಳ್ಳೋದು ಇಲ್ಲ. ಯಾಕೆ? ನಾವು ಹೇಳೋದು ಇಷ್ಟೇ ಆದ್ರೂ ಕೂಡ ಅಪೇಕ್ಷೆಯಲ್ಲಿ ಇದ್ದೇ ಇದೆ ಶ್ರುತಜ್ಞಾನದಲ್ಲಿ. ಅಪೇಕ್ಷೆ ಇಲ್ಲದೆ ಶ್ರುತಜ್ಞಾನದ ವರ್ಣನೆ ಮಾಡೋಕೆ, ವಸ್ತುವಿನ ವರ್ಣನೆ ಮಾಡೋಕೆ ಸಾಧ್ಯವೇ ಇಲ್ಲ. ಈಗ ನಾವು ಅಪೇಕ್ಷೆ ಇಟ್ಕೊಳ್ಳದೆ ವಸ್ತುವಿನ ವರ್ಣನೆ ಮಾಡೋಕ್ ಹೊರಟ್ರೆ ನಾವ್ ಎಷ್ಟು ಹೇಳ್ತೀವೋ ಅಷ್ಟೇ ಆಗಿಬಿಡತ್ತೆ ವಸ್ತು. ಈಗ ಸಕ್ಕರೆ ಬಣ್ಣದ ಅಪೇಕ್ಷೆಯಿಂದ ಬೆಳ್ಳಗಿದೆ ಅಂದ್ರೆ ಅದರ ವರ್ಣನೆ ಸಂಪೂರ್ಣ ಆಯ್ತು. ಯಾಕೆ? ಹೇಳೋದು ಬಣ್ಣ ಒಂದಾದ್ರೂ ಕೇವಲ ಬಣ್ಣದ ಅಪೇಕ್ಷೆಯಿಂದ ಅದು ಬೆಳ್ಳಗಿದೆ ಅಷ್ಟೇ. ಆದ್ರೆ ನಾನಾ ಅಪೇಕ್ಷೆಯಿಂದ ಅದು ಇನ್ನೂ ನಾನಾ ತರಹ ಇರಬಹುದು ಅಂತ ಗರ್ಭಿತ ಆಗ್ತದೆ. ನಾವು ಅಪೇಕ್ಷೆ ಹೇಳಿದ್ರೆ ಬರೀ ಸಕ್ಕರೆ ಬೆಳ್ಳಗಿದೆ ಇಷ್ಟೇ ಹೇಳಿ ಕೈ ಬಿಟ್ಬಿಟ್ರೆ ತಿಳ್ಕೊಳ್ಳೋನು ಎಷ್ಟು ತಿಳ್ಕೊತಾನೆ? ಅಷ್ಟೇ ತಿಳ್ಕೊತಾನೆ. ಅಂದ್ರೆ ಸಂಪೂರ್ಣ ವಸ್ತುವಿನ ಜ್ಞಾನ ಅಲ್ಲಿ ಆಗುವುದಿಲ್ಲ, ಪರಿಚಯ ಆಗುವುದಿಲ್ಲ. ಆದ್ರಿಂದ ಅಪೇಕ್ಷೆ ಇಲ್ಲದೆ ವಸ್ತುವಿನ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಮ್ಯಕ್ ಶ್ರುತಜ್ಞಾನದಲ್ಲಿ ನಯದಿಂದ ಅಂದ್ರೆ ಸಂಪೂರ್ಣ ವಸ್ತುವಿನ ಒಂದು ಅಂಶದಿಂದ ವಸ್ತುವನ್ನು ತಿಳಿಸೋದಿದೆ. ಈಗ ಆತ್ಮ ಜ್ಞಾನ ಸ್ವರೂಪಿ ಅಂತ ಹೇಳಿದ್ರೆ ಆತ್ಮನಲ್ಲಿ ಅನಂತ ಗುಣ ಇದೆ ನಿಜ, ಆದ್ರೆ ಅನಂತ ಗುಣದಲ್ಲಿ ಜ್ಞಾನದ ಒಂದು ಗುಣದಿಂದ ಇದು ಆತ್ಮ ವಸ್ತು ಇದೆ ಅಂತ ಹೇಳಿ ಆ ವಸ್ತುವಿನ ಪ್ರತಿಪಾದನೆ ಮಾಡುವುದಿದೆ ಅಂದ್ರೆ ಹೌದ್ ತಾನೆ? ಆದ್ರಿಂದ ಏನ ಹೇಳ್ತಾರೆ? ನಯ ಸ್ಯಾದ್ವಾದ ರೂಪ ಸಮ್ಯಕ್ ಶ್ರುತಜ್ಞಾನದ ಅಂಶ ಇದೆ. ನಯ ಯಾವ್ದಿದೆ? ಸ್ಯಾದ್ವಾದ ರೂಪ ಸಮ್ಯಕ್ ಶ್ರುತಜ್ಞಾನದ ಅಂಶ ಇದೆ. 2
नयों की प्रवृत्ति प्रमाण द्वारा जाने हुए पदार्थ के एक अंश में होती है. ಅದರ ಕನ್ನಡ ಛಾಯೆ ಹೀಗಿದೆ. ನಯದ ಪ್ರವೃತ್ತಿಯು ಪ್ರಮಾಣದ ಮುಖಾಂತರ ತಿಳಿಯಲ್ಪಟ್ಟಂತಹ ಪದಾರ್ಥದ ಒಂದಂಶದಲ್ಲಿ ಆಗುತ್ತೆ. ನಯದ ಪ್ರವೃತ್ತಿ ಪ್ರಮಾಣದ ಮುಖಾಂತರ ತಿಳಿಯಲ್ಪಟ್ಟ ಪದಾರ್ಥದ ಒಂದಂಶದಲ್ಲಿ ಆಗ್ತದೆ. ಅಂದ್ರೇನು? ಈಗ ಆತ್ಮ ಅನಂತ ಗುಣಗಳ ಸ್ವರೂಪ ಅಂತ ತಿಳಿಯುವಾಗ ಆ ಜ್ಞಾನ ನಯಜ್ಞಾನವೋ ಪ್ರಮಾಣ ಜ್ಞಾನವೋ? ಪ್ರಮಾಣ ಜ್ಞಾನ. ಆ ಅನಂತ ಗುಣಗಳೆಲ್ಲ ಇರತಕ್ಕಂತಹ ಆತ್ಮ ವಸ್ತುವಿನಲ್ಲಿ ಜ್ಞಾನ ಒಂದು ಗುಣ ಅಂತ ಹೇಳಿ ಆ ಜ್ಞಾನದ ಒಂದನ್ನ ಮುಖ್ಯ ಮಾಡಿ ತಿಳಿಯತಕ್ಕಂಥದ್ದು ನಯಜ್ಞಾನ. ಯಾಕೆ ಹಾಗೆ ಹೇಳ್ತಾರೆ ಅಂದ್ರೆ, ಬರೀ ಅದು ಒಂದನ್ನೇ ತಿಳ್ಕೊಂಡ್ಬಿಟ್ಟು ಬಾಕಿದನ್ನ ಸ್ವೀಕಾರ ಮಾಡದೇ ಇದ್ರೆ ವಸ್ತುವಿನ ಯಥಾರ್ಥ ಸ್ವೀಕಾರ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ನಯದ ಪ್ರವೃತ್ತಿಯು ಪ್ರಮಾಣದ ಮುಖಾಂತರ ತಿಳಿಯಲ್ಪಟ್ಟ ಪದಾರ್ಥದ ಒಂದಂಶದಲ್ಲಿ ಆಗುತ್ತದೆ. ಇದು ಎರಡನೇ, ಇದು ನೈದ ವರ್ಣನೆಯ ಸ್ವರೂಪ. ಮೂರನೇದು, अनंत धर्मात्मक पदार्थ के कोई एक धर्म को अथवा परस्पर विरुद्ध प्रतीति होने वाले धर्म युगलों में से कोई एक धर्म को नहीं अपना विषय बनाता है. ಸುಲಭ ಇದೆ, ಬಿಡಿಸಿ ಹೇಳ್ತೀನಿ. ಅನಂತ ಧರ್ಮಾತ್ಮಕ ಪದಾರ್ಥದಲ್ಲಿ ಯಾವುದಾದರೂ ಒಂದು ಧರ್ಮವನ್ನ, ಏನು ಅನಂತ ಧರ್ಮಾತ್ಮಕ ಪದಾರ್ಥದಲ್ಲಿ, ಧರ್ಮ ಅಂದ್ರೂ ಒಂದೇ, ಗುಣ ಅಂತ ಹೇಳಿದ್ರು ಒಂದೇ, ಅನಂತ ಗುಣಗಳುಳ್ಳ ಪದಾರ್ಥದಲ್ಲಿ ಅಥವಾ ಅನಂತ ಧರ್ಮಗಳುಳ್ಳಂತಹ ಪದಾರ್ಥದಲ್ಲಿ ಯಾವುದಾದರೂ ಒಂದನ್ನ, ಆಮೇಲೆ ಅಥವಾ ಪರಸ್ಪರ ವಿರುದ್ಧ ಪ್ರತೀತಿ ಹೋನೆ ಮಾರೆ, ಅಂದ್ರೆ ಪರಸ್ಪರ ವಿರೋಧವು ಭಾಸಿತವಾಗುವ ಧರ್ಮ ಯುಗಲಗಳಲ್ಲಿ ಯಾವುದಾದರೂ ಒಂದನ್ನು, ಪರಸ್ಪರ ವಿರೋಧ ಪ್ರತೀತಿಯಾಗುವ ಧರ್ಮ ಯುಗಲಗಳಲ್ಲಿ ಯಾವುದಾದರೂ ಒಂದನ್ನು, ಅದ್ಯಾವುದದು ಪರಸ್ಪರ ವಿರೋಧದ ಪ್ರತೀತಿಯಾಗೋದು ಅಂತ ಪ್ರಶ್ನೆ ಬರುತ್ತೆ. ಏಕ ಅನೇಕ, ಏಕಕ್ಕೆ ವಿರೋಧ ಯಾವುದು? ಅನೇಕ. ಅನೇಕಕ್ಕೆ ವಿರೋಧ ಯಾವುದು? ಏಕ. ಅಂದ್ರೆ ಏಕ ಅನೇಕ ಎರಡು ವಿರೋಧದ ಪ್ರತೀತಿ ಇದೆ ತಾನೆ ಅಲ್ಲಿ. ಆತ್ಮನಲ್ಲಿ ಏಕತ್ವ ಇದೆಯೋ ಅನೇಕತ್ವ ಇದೆಯೋ? ಅನಂತ ಗುಣಗಳ ಅಭೇದ ಪಿಂಡವನ್ನ ತೆಗೆದುಕೊಂಡ್ರೆ ಏಕತ್ವ ಇದೆ. ಆದ್ರೆ ಆ ಅಭೇದ ಪಿಂಡದಲ್ಲಿರೋ ಅನಂತ ಗುಣಗಳ ಅಪೇಕ್ಷೆಯಿಂದ ನೋಡಿದರೆ ಅನೇಕತ್ವ ಇದೆ. ಆತ್ಮ ಜ್ಞಾನ ಸ್ವರೂಪ ಇದಾನೋ ಇಲ್ವೋ? ದರ್ಶನ ಸ್ವರೂಪ ಇದಾನೋ ಇಲ್ವೋ? ಚಾರಿತ್ರ ಸ್ವರೂಪ ಇದಾನೋ ಇಲ್ವೋ? ಇದಾನೆ. ಸೊ ಜ್ಞಾನ್, ದರ್ಶನ್, ಚಾರಿತ್ರ ಈ ಗುಣಗಳ ಅಪೇಕ್ಷೆಯಿಂದ ನೋಡಿದ್ರೆ ಅನೇಕತ್ವ ಇದೆ. ಯಾಕಂದ್ರೆ ಜ್ಞಾನದ ಕೆಲಸವೇ ಬೇರೆ, ಶ್ರದ್ಧಾದ ಕೆಲಸವೇ ಬೇರೆ, ಚಾರಿತ್ರದ ಕೆಲಸ ಅನುಭವ ಮಾಡೋ ಕೆಲಸ ಮಾಡುತ್ತೆ, ಅದು ನೋಡು ತಿಳಿಯೋ ಕೆಲಸ ಅದು ಮಾಡುವುದಿಲ್ಲ. ಸೊ ಒಂದೊಂದು ಗುಣಗಳ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಸೊ ಈ ಗುಣಗಳನ್ನೇ ದೃಷ್ಟಿಸಿ ನೋಡಿದಾಗ ಆತ್ಮನ ಅನೇಕತ್ವ ಪ್ರತಿಭಾಸಿತವಾಗುತ್ತೆ. ಆದ್ರೆ ಈ ಅನಂತ ಗುಣಗಳನ್ನು ಹೊಂದಿರತಕ್ಕಂತಹ ಆತ್ಮ ಅನೇಕನೋ ಏಕನೋ? ಸಕ್ಕರೆ ಅನ್ನೋ ಪದಾರ್ಥ ಒಂದೇ ಇದೆ, ಅದೇನು ಬೇರೆ ಬೇರೆ ಇಲ್ಲ. ಆದ್ರೆ ಅದರ ಗುಣಗಳ ಒಳಹೊಕ್ಕು ನೋಡಿದ್ರೆ ಬೆಳಗು ಇದೆ, ಸಿಹಿಯಾಗೂ ಇದೆ, ಹರಳಹಳಾಗೂ ಇದೆ, ಘನ ರೂಪದಲ್ಲಿದೆ, ಬೇಕಾದಷ್ಟು ಗುಣಗಳಿದೆ. ಹಾಗಾದ್ರೆ ಬೇಕಾದಷ್ಟು ಗುಣಗಳಿದೆ ಅಂತ ಹೇಳಿ ಸಕ್ಕರೆ ಬೇಕಾದಷ್ಟು ಇದೆಯೋ? ಸಕ್ಕರೆ ಅನ್ನೋದು ಒಂದೇ ದ್ರವ್ಯ ಇದೆ. ಅಂದ್ರೆ ವಸ್ತುವಿನಲ್ಲಿ ಏಕತ್ವವೂ ಇದೆ, ಅನೇಕತ್ವವೂ ಇದೆ. ನಾವು ನಮ್ಮ ದೃಷ್ಟಿಯ ಅಪೇಕ್ಷೆ ಯಾವ ರೀತಿ ಅದನ್ನು ಸ್ವೀಕರಿಸ್ತೀವಿ ಹಾಗೆ ವಸ್ತು ನಮಗೆ ಗೋಚರ ಆಗ್ತದೆ ಜ್ಞಾನದಲ್ಲಿ. ಹೌದ್ ತಾನೆ? ಈ ನಯ ಏನ್ ಮಾಡ್ತದೆ? ಎರಡನ್ನು ಒಟ್ಟಿಗೆ ಸ್ವೀಕಾರ ಮಾಡಲ್ಲ. ಈ ಧರ್ಮ ಯುಗಗಳಲ್ಲಿ ಯಾವ್ದಾದ್ರು ಒಂದೊಂದು ಸ್ವೀಕಾರ ಮಾಡಿ. ಉದಾಹರಣೆಗೆ ನಿತ್ಯಕ್ಕೆ ವಿರೋಧ ಯಾವುದು? ಅನಿತ್ಯ. ಅನಿತ್ಯಕ್ಕೆ ವಿರೋಧ ಯಾವುದು? ನಿತ್ಯ. ಸೊ ನಿತ್ಯಕ್ಕೂ ಅನಿತ್ಯಕ್ಕೂ ವಿರೋಧತೆ ಭಾಸಿತವಾಗುತ್ತೆ. ಆತ್ಮ ನಿತ್ಯನೋ ಅನಿತ್ಯನೋ? ಸ್ವಭಾವದ ಅಪೇಕ್ಷೆಯಿಂದ ಶಕ್ತಿ ಅಪೇಕ್ಷೆ ನಿತ್ಯ, ನೀವು ಹೇಳಿದ್ ಕರೆಕ್ಟ್. ಆದ್ರೆ ಅದೇ ಅವಸ್ಥಾ ಅಪೇಕ್ಷೆಯಿಂದ ಪ್ರತಿ ಸಮಯ ಅವಸ್ಥೆ ಬದಲಾವಣೆ ಆಗ್ತದೆ, ಪರಿಣಾಮ ಬದಲಾವಣೆ. ಸೊ ಪರಿಣಾಮ ಬದಲಾವಣೆ ಅಪೇಕ್ಷೆಯಿಂದ ಅನಿತ್ಯನೂ ಇದ್ದಾನೆ. ಈ ನಿತ್ಯತೆ ಪರ್ಯಾಯದ ಅಪೇಕ್ಷೆಯಿಂದ ಅನಿತ್ಯತೆ ಇದೆ, ದ್ರವ್ಯದ ಅಪೇಕ್ಷೆಯಿಂದ ನಿತ್ಯತೆ ಇದೆ. ಈ ಎರಡು ನಿತ್ಯಾನಿತ್ಯತೆ ವಿರೋಧವನ್ನ ಪ್ರತೀತಿ ಮಾಡಿದ್ರೋ, ಆ ವಿರೋಧವನ್ನ ಪ್ರತೀತಿ ಮಾಡತಕ್ಕಂತ ಈ ಧರ್ಮ ಯುಗಳ ಅಂದ್ರೆ ಜೋಡಿ ಅಷ್ಟೇ. ಈ ಧರ್ಮದ ಈ ಗುಣದ ಜೋಡಿ ವಸ್ತುವಿನಲ್ಲಿ ಇದೆ ತಾನೆ?
ಇವರಲ್ಲಿ ಯಾವ್ದಾದ್ರು ಒಂದನ್ನ ನಯ ತನ್ನ ವಿಷಯ ಮಾಡಿಸುತ್ತೆ, ಎರಡನ್ನು ಒಟ್ಟಿಗೆ ವಿಷಯ ಮಾಡ್ಕೊಳ್ಳೋದಿಲ್ಲ. ವಿಷಯ ಅಂದ್ರೆ ಹೇಳೋದು, ವರ್ಣನೆ ಮಾಡ್ತಕ್ಕಂಥ. ಸೊ ಅನಂತ ಗುಣಾತ್ಮಕ ವಸ್ತುವಿನಲ್ಲಿ ಯಾವುದಾದ್ರೂ ಒಂದು ಗುಣವನ್ನ ಅಥವಾ ವಸ್ತುವಿನಲ್ಲಿ ಇರ್ತಕ್ಕಂಥ ವಿರೋಧವನ್ನ ಪ್ರತೀತಿ ಮಾಡ್ತಕ್ಕಂತಹ ಧರ್ಮ ಯುಗಳಗಳಲ್ಲಿ ಯಾವುದಾದರೂ ಒಂದನ್ನ ನಯ ತನ್ನ ವಿಷಯ ಮಾಡ್ಕೊಂಡು ಅದು ವರ್ಣನೆ ಶುರು ಮಾಡಿ. ಅದೇನಾಯ್ತು, ಅನಂತ ಧರ್ಮಾತ್ಮಕ ಪದಾರ್ಥದಲ್ಲಿ ಯಾವುದಾದರೂ ಒಂದು ಧರ್ಮವನ್ನ ಅಥವಾ ಪರಸ್ಪರ ವಿರುದ್ಧ ಪ್ರತೀತಿಯಾಗುವಂತಹ ಧರ್ಮ ಯುಗಳಗಳಲ್ಲಿ ಯಾವುದಾದರೂ ಒಂದು ಧರ್ಮವನ್ನ ನಯವು ತನ್ನ ವಿಷಯವನ್ನಾಗಿ ಮಾಡಿಕೊಳ್ಳುತ್ತದೆ. ಅಂದ್ರೆ ನಯ ಅಂದ್ರೆ ಏನು, ನಯ ಏನನ್ನು ತಿಳಿಸುತ್ತೆ. ಈ ಯಾವ್ದಾದ್ರು ಒಂದನ್ನು ವಿಷಯ ಮಾಡ್ಕೊಳ್ಳುತ್ತಲ್ಲ, ವಿಷಯ ಮಾಡ್ಕೊಂಡು ತಿಳಿಸೋದೇನನ್ನ ಅದು ದ್ರವ್ಯವನ್ನೇ, ಪದಾರ್ಥವನ್ನೇ ವರ್ಣನೆ ಮಾಡ್ತಾರೆ. ಅಂದ್ರೆ ಅದರ ಆ ಒಂದು ಗುಣದ ಮುಖಾಂತರ ವಸ್ತುವಿನ ವರ್ಣನೆಯನ್ನ ಅದು ಮಾಡುತ್ತೆ. ಹಾಗೆ ವರ್ಣನೆ ಮಾಡುವಾಗ ವಸ್ತುವಿನಲ್ಲಿರ್ತಕ್ಕಂಥ ಬಾಕಿ ಗುಣಗಳು ಗೌಣ ಇದ್ರು, ಅಭಾವ ಆಗುವುದಿಲ್ಲ. ಅಭಾವ ಆದ್ರೆ ಅದು ನಯಾಭಾಸ ಆಗೋಗ್ಬಿಡ್ತದೆ. ಸಮ್ಯಕ್ ನಯ ವಸ್ತುವಿನ ಹೇಳದೇ ಇರತಕ್ಕಂತಹ ಬೇರೆ ಗುಣಗಳನ್ನ ಅಭಾವ ಮಾಡುವುದಿಲ್ಲ, ಗೌಣ ಮಾಡಿ ಇರ್ತದೆ. ಯಾಕೆ ವಸ್ತುವಿನಲ್ಲಿ ಧರ್ಮಗಳು ಇದೆ, ಅದು ಅಭಾವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಮೂರನೇ ವಿಷಯ ಆಯ್ತು. ನಯ ಅಂದ್ರೆ ನಾಲ್ಕನೇ ವಿಷಯ, वस्तु के किस धर्म को विषय बनाया जाए ये ज्ञानी वक्ता के अभिप्राय पर निर्भर करता है. ಈಗ ವಕ್ತ ಅಂದ್ರೆ ಉಪದೇಶ ಕೊಡೋನು, ಉಪದೇಶ ಕೊಡ್ತಕ್ಕಂಥವನು. ಉಪದೇಶ ಕೊಡ್ತಕ್ಕಂಥವನು ವಸ್ತುವಿನ ವರ್ಣನೆ ಮಾಡೋದು ಅವನ ಅಭಿಪ್ರಾಯದ ಮೇಲೆ ತಾನೇ ನಿರ್ಭರ ಇದೆ. ಈಗ ನಾನು ವಸ್ತುವಿನ ಯಾವ ಭಾವವನ್ನು ಹೇಳಬೇಕು ಅಂತ ನಾನು ಅಪೇಕ್ಷೆ ಪಡ್ತೀನಿ, ಅದರ ಮೇಲೆ ನಿರ್ಭರ ಇದೆ. ಇಲ್ಲೇನ್ ಹೇಳ್ತಾರೆ, ವಸ್ತು ಕೆ ಕಿಸಿ ಧರ್ಮಕ್ಕೋ ವಿಷಯ ಬನಾಯ ಜಾಯ್. ವಸ್ತುವಿನಲ್ಲಿ ಇರ್ತಕ್ಕಂಥ ಯಾವ್ದಾದ್ರೂ ಒಂದು ವಿಷಯವನ್ನ ತಿಳಿಸುವ ಸಂಬಂಧ ವಿಷಯವನ್ನ ಮುಖ್ಯ ಮಾಡ್ಕೊಂಡ್ರೆ ವಿಷಯ ಬನಾಯ ಜಾಯೆ ये ज्ञानी वक्ता के अभिप्राय पर निर्भर है. ಜ್ಞಾನಿ ವಕ್ತ ಹೇಳ್ತಾನಲ್ಲ ಅವನ ಮೇಲೆ ನಿರ್ಭರ ಇದೆ, ಅವಲಂಬನೆ. ಅಂದ್ರೆ ನಯ ಅಂದ್ರೇನು, ಜ್ಞಾನಿ ವಕ್ತಾನ ಅಭಿಪ್ರಾಯ ಕೂಡ ನಯ ಇದೆ. ಜ್ಞಾನಿ ಅಂತ ಯಾಕೆ ತಗೋತಾರೆ, ಅಜ್ಞಾನಿಗೆ ವಸ್ತುವಿನ ಸ್ವರೂಪದ ಯಥಾರ್ಥ ಜ್ಞಾನ ಇಲ್ಲ, ಅವನ ವಸ್ತುವಿನ ಯಥಾರ್ಥ ವರ್ಣನೆ ಮಾಡೋದಿಲ್ಲ. ಅವ್ನ ವಸ್ತುವಿನ ಒಂದಂಶವನ್ನೇ ಸರ್ವದ ಬ್ರಹ್ಮ ಒಂದೇ ಸತ್ಯ, ಜಗತ್ ಮಿಥ್ಯ, ಅದರಲ್ಲಿ ನಿತ್ಯತೆ ಒಂದು ಅಂಶವನ್ನೇ ಸ್ವೀಕಾರ ಮಾಡಿದ್ರೆ ವಿನಃ ಪರ್ಯಾಯದ ಅಂಶವನ್ನ ಅಂದ್ರೆ ವಸ್ತುವಿನಲ್ಲಿರ್ತಕ್ಕಂಥ ಅನಿತ್ಯತೆಯ ಅಂಶವನ್ನ ಸ್ವೀಕಾರ ಆಗಲಿಲ್ಲ ಅಲ್ಲಿ ವಾಸ್ತವಿಕವಾಗಿ. ಅಲ್ಲಿ ಏಕಾಂತ ಮಿಥ್ಯಾತ್ವ ಸಂಭವನೀಯ ಆಗ್ತದೆ. ಆದ್ರೆ ಜ್ಞಾನಿ ಆದವನಿಗೆ ಅದು ಗೊತ್ತಿದೆ, ಆದ್ರೆ ಅವನು ಯಾವುದನ್ನ ತಿಳಿಸಬೇಕು ಅಂತ ತನ್ನ ಅಭಿಪ್ರಾಯದಲ್ಲಿ ಮುಖ್ಯ ಮಾಡ್ಕೊಳ್ತಾನೆ, ಅವನ ಆ ವಸ್ತುವಿನ ಒಂದು ಅಂಶವನ್ನ ತಿಳಿಸ್ತಾ ಹೋಗ್ತಾನೆ. ಆದ್ರಿಂದ ಹೇಳುವವನ ಅಭಿಪ್ರಾಯ ಕೂಡ ನಯ ಇದೆ. ಆದ್ರೆ ಯಾವನ್ನು ಹೇಳ್ತಕ್ಕಂಥವ್ನು ಏನಾಗಿರ್ಬೇಕು, ಜ್ಞಾನಿ ಇರಬೇಕು. ಜ್ಞಾನಿ ನೋಡಿ, ವಸ್ತು ಕೆ ಕಿಸಿ ಧರ್ಮಕ್ಕೂ ವಿಷಯ ಬನಾಯ ಜಾಯ್ ये ज्ञानी वक्ता के अभिप्राय पर निर्भर करता है. ವಸ್ತುವಿನ ಯಾವ ವಿಷಯವನ್ನು ಹೇಳಬೇಕು ಅಂತ ಇದೆ, ಅದು ಹೇಳ್ತಕ್ಕವನ ಅಭಿಪ್ರಾಯದ ಮೇಲೆ ನಿರ್ಭರ ಆಗುತ್ತೆ. ಆದ್ರಿಂದ ಹೇಳ್ತಕ್ಕಂಥವನ ಅಭಿಪ್ರಾಯ ಕೂಡ ನಯದಲ್ಲೇ ಸಮಾವೇಶವಾಗುತ್ತೆ. ಐದನೇದು, ನಯ ಜ್ಞಾನಿಗೆ ಆಗುತ್ತದೆ, ಯಾಕೆಂದ್ರೆ ನಯ ಅಜ್ಞಾನಿಗೆ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಆರನೇದು, ज्ञानी वक्ता जिसको विषय बनाता है उसे विवक्षित कहते हैं. ಅಂದ್ರೆ ಜ್ಞಾನಿ ವಕ್ತ ವಕ್ತ ಅಂದ್ರೆ ಹೇಳ್ತಕ್ಕಂಥವ್ನು, ಉಪದೇಶ ಕೊಡ್ತಕ್ಕಂಥವ್ನು ಯಾವುದನ್ನ ವಿಷಯ ಮಾಡ್ಕೊತಾನೆ ಅಂದ್ರೆ ಏನನ್ನ ಹೇಳ್ಬೇಕು ಅಂತ ವಿಷಯವನ್ನ ತೀರ್ಮಾನ ಮಾಡ್ಕೊಳ್ತಾನೆ, ಅದಕ್ಕೆ ಅವನು ಹೇಳ್ತಾನಲ್ಲ ಅದಕ್ಕೆ ಏನಂತ ಆ ಕಥನಕ್ಕೆ ಏನಂತ ಹೇಳ್ತಾರೆ, ವಿವಕ್ಷಿತ್ ಅಂತ ಹೇಳ್ತಾರೆ. ಈಗ ಈ 5 ಸ್ವರೂಪ ಹೇಳ್ತಾ ಇದ್ದೀನಿ, ಇದು ವಿವಕ್ಷಿತ್. ಈಗ ಹೇಳ್ತಾ ಇರ್ತಕ್ಕಂಥದ್ದು ವಿವಕ್ಷಿತ್ ಕಥನ ಇದೆ. ಇದರಲ್ಲೇ ಈಗ ಮತಿಜ್ಞಾನ, ಅವಧಿಜ್ಞಾನ, ಶ್ರುತಜ್ಞಾನ ಮತ್ತು ಕೇವಲ ಜ್ಞಾನ ಇದರ ಸ್ವರೂಪವು ವಸ್ತುವಿನಲ್ಲಿ ಇದೆ ತಾನೆ. ಅದರ ವರ್ಣನೆ ಈಗ ಆಗ್ತಾ ಇದೆಯೇನೋ, ಇಲ್ಲ. ಈಗ ಇದು ವರ್ಣನೆ ಆಗ್ತಾ ಇರೋದು ಯಾವುದು, ನಯಜ್ಞಾನದ. ಶ್ರುತಜ್ಞಾನದಲ್ಲೂ ನಯಜ್ಞಾನದ ವರ್ಣನೆ ಆಗ್ತದೆ. ಇದು ವಿವಕ್ಷಿತ್ ಕಥನ ಇದೆ. ಅಂದ್ರೆ ವಿವಕ್ಷಿತ್ ಅಂದ್ರೆ ಹೇಳ್ತಾ ಇರ್ತಕ್ಕಂಥ ಕಥನ ಇದೆ. ಆದ್ರೆ ದ್ರವ್ಯದಲ್ಲಿ ಇರ್ತಕ್ಕಂಥ ಬಾಕಿ ಇತರ ಕಥನಗಳೇನಿವೆ ಅವೆಲ್ಲ ಏನಿದೆ, ಅವಿವಕ್ಷಿತ್ ಕಥನ ಇದೆ. ತಾನೆ. ಇಲ್ಲೇನ್ ಹೇಳ್ತಾರೆ, ಜ್ಞಾನಿ ವಕ್ತಾ ಜಿಸ್ಕೋ ವಿಷಯ ಬನಾತಾ ಹೈ ಉಸೆ ವಿವಕ್ಷಿತ್ कहते हैं. ಅಂದ್ರೆ ಜ್ಞಾನಿ ವಕ್ತಾನು ಅಂದ್ರೆ ಜ್ಞಾನಿ ಉಪದೇಶಕನು
ಯಾವುದನ್ನು ವಿಷಯ ಮಾಡಿಕೊಳ್ಳುತ್ತಾನೋ ಅದನ್ನು ವಿವಕ್ಷಿತ ಎಂದು ಹೇಳಲಾಗುತ್ತದೆ. ಏಳನೇದು, ನಯೋಕೆ ಕಥನಮೇ, ಅಂದ್ರೆ ನಯದ ಕಥನದಲ್ಲಿ ವಿವಕ್ಷಿತ ಧರ್ಮ ಮುಖ್ಯ ಹೋತಾ ಹೈ, ಯಾವುದನ್ನ ಹೇಳ್ತೀವೋ ಅದು ಮುಖ್ಯವಾಗಿರ್ತದೆ. ಮತ್ತು ಅನ್ಯ ಧರ್ಮ ಗೌಣರಹಿತೆ, ಬಾಕಿ ಧರ್ಮಗಳು ಗೌಣರಹಿತೆ ಅಂದ್ರೆ ಗೌಣವಾಗಿ ಇರ್ತವೆ. ಈಗ ಸೀತಾರಾಮರ ಪ್ರಸಂಗವನ್ನ ಹೇಳುವಾಗ ರಾಮ ಸೀತೆಗೆ ಏನಾಗ್ಬೇಕು? ಪತಿ ಆಗಬೇಕು. ಸೊ ಸೀತಾ ಅಪೇಕ್ಷೆಯಿಂದ ರಾಮನ ಪತಿ ಅನ್ನೋ ಮುಖ್ಯತೆಯಿಂದಲೇ ಕಥನ ನಡೆಯುತ್ತೆ ವಿನಃ ಪುತ್ರ ಅನ್ನೋ ಅಪೇಕ್ಷೆ ಈ ಕಥನದಿಂದ ಕಥನ ನಡೆಯೋದಿಲ್ಲ. ಆಗ ರಾಮ ಪುತ್ರ ಇದಾನೋ ಇಲ್ವೋ? ಇದಾನೆ. ಯಾರಿಗೆ ಪುತ್ರ ಇದ್ದಾನೆ? ಅವನು ದಶರಥನಿಗೆ ಪುತ್ರ ಇದ್ದಾನೆ. ಆದ್ರೆ ಎಲ್ಲಿ ಸೀತಾರಾಮರ ಕಥನದ ಮುಖ್ಯತೆ ಇಲ್ಲೇ ಇದೆ, ಅಲ್ಲಿ ಪತಿ ಪತ್ನಿಯರ ವಿವಕ್ಷಿತ ಕಥನ ಇದೆ. ಅಲ್ಲಿ ತಂದೆಯ ಮಗನ ವಿವಕ್ಷಿತ ಕಥನ ಗೌಣ ಇದೆ. ಹಾಗಂತ ಹೇಳಿ ಅದು ಮುಖ್ಯ ಇದೆ ಅಂತ ಹೇಳಿ ಅವರಲ್ಲಿ ತಂದೆಯ ಮಗನ ಪ್ರಸಂಗ ಸಂಬಂಧ ಇದೆಯೋ ಇಲ್ವೋ? ಇದೆ. ಆದ್ರೆ ಅದು ಇಲ್ಲಿ ಹೇಳಲಾಗುವುದಿಲ್ಲ, ಅದು ಗೌಣ ಆಗ್ತದೆ, ಇದು ಮುಖ್ಯ ಆಗ್ತದೆ. ಆದ್ರಿಂದ ಏನ್ ಹೇಳ್ತಾರೆ, ನಯದ ಕಥನದಲ್ಲಿ ವಿವಕ್ಷಿತ ಧರ್ಮ ಮುಖ್ಯವಾಗಿರುತ್ತದೆ ಮತ್ತು ಅನ್ಯ ಧರ್ಮ ಗೌಣವಾಗಿರುತ್ತದೆ. ಇದು ನೈಜ ಸ್ವರೂಪ. ಹೀಗೆ ನೈಜ ಸ್ವರೂಪ ತಿಳ್ಕೊಂಡ್ರೆ ಸಮಸ್ತ ಜಿನವಾಣಿ ನಯದಿಂದ ಬದ್ಧವಾಗಿದೆ. ನಾವು ಯಾವ ನಯದಿಂದ ಈ ಗ್ರಂಥ ರಚನೆಯಾಗಿದೆ ಅಂತ ತಿಳ್ಕೊಂಡ್ರೆ ಆ ನಯದಿಂದ ನಾವು ತಿಳ್ಕೊತಾ ಇರ್ತೀವಿ ವಿಷಯನ. ಆದ್ರೆ ಬಾಕಿ ಧರ್ಮಗಳು ಕೂಡ ಅಲ್ಲಿ ಗೌಣದಿಂದ ಇರ್ತವೆ. ಇದು ತಿಳ್ಕೊಳ್ಳೋದು ಏನಾಗುತ್ತೆ, ನಾವಿಲ್ಲಿ ಎಷ್ಟು ಓದ್ತೀವೋ ಅಷ್ಟೇ ವಸ್ತುವಿನ ಸ್ವರೂಪ ಅಂತ ನಿರ್ಣಯ ಮಾಡೋ ಪ್ರಸಂಗ ಬರುತ್ತೆ. ಆಗ ಬಾಕಿ ಇದರ ವಸ್ತುವಿನ ಇರತಕ್ಕಂತಹ ಜ್ಞಾನ ನಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಆದ್ರೆ ನಯದ ವಿಷಯವನ್ನ, ಅದರ ನಯದ ಸ್ವರೂಪವನ್ನು ತಿಳ್ಕೊಂಡವನಿಗೆ ಈ ಅಪೇಕ್ಷೆಯಿಂದ ಈ ಕಥನ ಇದೆ, ಅನ್ಯ ಅಪೇಕ್ಷೆಯಿಂದ ವಸ್ತುವಿನಲ್ಲಿ ಇನ್ನೂ ಅನಂತ ಪ್ರಕಾರದ ಸ್ವರೂಪ ಇದೆ ಇರ್ತಕ್ಕಂಥದ್ದು ಗೌಣ ರೂಪದಿಂದ ಸ್ವೀಕಾರ ಆಗುತ್ತೆ. ಆಗ ಜ್ಞಾನ ಯಥಾರ್ಥವಾಗುತ್ತೆ, ಜ್ಞಾನ ಅಯಥಾರ್ಥ ಆಗುವುದಿಲ್ಲ. ಆದ್ರಿಂದ ನಯದಲ್ಲಿ ನೀವು ಅಪೇಕ್ಷೆಯನ್ನು ಬಿಟ್ಬಿಟ್ರೆ ಅದು ವಸ್ತುವಿನ ಮಿಥ್ಯಾ ಆರೋಪಣೆ ಆಗುತ್ತೆ. ಅದಕ್ಕೆ ನಯ ಅಂತ ಹೇಳುವುದಿಲ್ಲ, ನಯದ ಆಭಾಸ ಅಂತ ಹೇಳ್ತಾರೆ. ಮುಂದೆ ಬರುತ್ತೆ 8. ನಯ ಗೌಣ ಧರ್ಮಕ ನಿರಾಕರಣ ನಹಿ ಕರ್ತ. ನೋಡಿ ಸ್ಪಷ್ಟಪಡಿಸ್ತಾರೆ, ಮಾತ್ರ ಉನಕೆ ಸಂಬಂಧಮೇ ಮೌನ ರಹಿತ. ಈ ನಯ ಇದೆಯಲ್ಲ, ಯಾವ್ದನ್ನ ಹೇಳುತ್ತೋ ಅದು ಮುಖ್ಯ ಇರುತ್ತೆ, ಯಾವ್ದನ್ನ ಹೇಳಲ್ಲ ಅದನ್ನ ನಿರಾಕರಿಸೋಲ್ಲ, ಗೌಣವಾಗುತ್ತೆ. ಇದು 8ನೇದು. ನಯವು ಗೌಣ ಧರ್ಮವನ್ನ ನಿರಾಕರಿಸುವುದಿಲ್ಲ, ಮಾತ್ರ ಅದರ ಸಂಬಂಧ ಮೌನವಾಗಿರುತ್ತೆ, ಇಷ್ಟೇ. 9ನೇದು, ನಯವು ಜ್ಞಾನಾತ್ಮಕವೂ ಇದೆ ಮತ್ತು ವಚನಾತ್ಮಕವೂ. ಈಗ ನಾನು ಏನು ಹೇಳ್ತೀನಿ, ಆ ಹೇಳುವಾಗ ಯಾವ ತಿಳುವಳಿಕೆ ಇದೆ ಒಳಗಡೆ, ಆ ವಸ್ತುವಿನ ಒಂದು ಅಂಶದ ಸಂಬಂಧ ಹೇಳ್ಬೇಕು ಅನ್ನೋ ಭಾವ, ವಸ್ತು ಹೀಗಿದೆ ಅಂತ ಒಳಗಡೆ ಪ್ರತೀತಿ ಇದೆ. ಆದ್ರೆ ಹೇಳೋಕ್ ಹೊರಟಾಗ ಏನಾಗುತ್ತೆ, ಒಂದಂಶ ವರ್ಣನೆ ಹೊರಕ್ ಬರುತ್ತೆ. ಹೇಳುವಾಗ ಆ ಯಾವ ಒಂದಂಶದ ವರ್ಣನೆ ನಡೀತಿದೆ ಅದರ ತಿಳುವಳಿಕೆನೂ ಹಾಗೆ ಮುಖ್ಯವಾಗಿ ಬರ್ತದೆ. ಇದು ಹೇಳೋರ ಅಪೇಕ್ಷೆ ಆಯ್ತು. ಹಾಗೆ ತಿಳಿಯೋರ ಅಪೇಕ್ಷೆ ಅಲ್ಲೂ ಕೂಡ ವಸ್ತು ಇದರ ಬಾಕಿ ಅಪೇಕ್ಷೆಯಿಂದ ನಾನಾ ಪ್ರಕಾರ ಇದ್ರು ಇವ್ರು ಯಾವ ಅಪೇಕ್ಷೆಯಿಂದ ಹೇಳ್ತಾ ಇದ್ದಾರೆ ಆ ಅಪೇಕ್ಷೆಯಿಂದ ವಸ್ತು ಹೀಗಿದೆ ಅಂತ ನೀವು ತಿಳ್ಕೊತೀರಿ. ಸೊ ಅಲ್ಲಿ ಜ್ಞಾನಾತ್ಮಕವೂ ಇದೆ, ನಾನು ಹೇಳ್ತಾ ಇರೋ ಶಬ್ದದಿಂದ ಅದರ ನಿಮಿತ್ತ ಮತಿಜ್ಞಾನದ ಸ್ವೀಕಾರ ಆಗಿ ಅದರಿಂದ ನೀವು ವಸ್ತು ಸ್ವರೂಪವನ್ನು ತಿಳಿತಾ ಇದ್ದೀರಿ, ಶ್ರುತಜ್ಞಾನದಿಂದ ತಿಳಿತಾ ಇದ್ದೀರಿ. ಸೊ ನಯ ಜ್ಞಾನಾತ್ಮಕವೂ ಇದೆ, ವಚನಾತ್ಮಕವೂ ಇದೆ. ಇದು 9ನೇದು. 10ನೇದು, ಸಾಪೇಕ್ಷ ನಯ ಸಮ್ಯಕ್ ನಯವಾಗಿದೆ. ಸಾಪೇಕ್ಷ ನಯ ಹಿ ಸಮ್ಯಕ್ ನಯ ಹೋತೆ. ಅಂದ್ರೆ ಅಪೇಕ್ಷಾ ಸಹಿತ ಇರತಕ್ಕಂತಹ ನಯವೇ ಸಮ್ಯಕ್ ನಯ ಇದೆ. ನಿರಪೇಕ್ಷ ನಹಿ ಅಂದ್ರೆ ಅಪೇಕ್ಷೆ ಇಲ್ಲದೆ ಇರತಕ್ಕಂತಹ ನಯ ಸಮ್ಯಕ್ ನಯ ಅಲ್ಲ. ಅಪೇಕ್ಷೆ ಇದ್ರೇನೆ ವಸ್ತುವಿನ ಯಥಾರ್ಥ ನಿರ್ಣಯ ಆಗ್ತಕ್ಕಂಥದ್ದು. जिन नयों के प्रयोग में उक्त तथ्य ना पाया जावे वस्तुतः वे नय नहीं है, नयाभास है. ಯಾವ ನಯದ ಪ್ರಯೋಗದಲ್ಲಿ ಮೇಲೆ ಹೇಳಿದ ತಥ್ಯ ಅಂದ್ರೆ ಈ 10 ತಾವೇನು ಸ್ವೀಕಾರ ಮಾಡಿದ್ರೆ ಈ 10 ಇಲ್ಲದೆ ಇದ್ರೆ ಆ ನಯ ವಾಸ್ತವಿಕವಾಗಿ ನಯ ಆಗಿರೋದಿಲ್ಲ, ಅದು ನಯ ಆಭಾಸ ಮಾತ್ರ ಆಗಿದೆ. ಅದು ವಸ್ತುವಿನ ಯಥಾರ್ಥ ವರ್ಣನೆಯನ್ನ ಮಾಡುವುದಕ್ಕೆ ಸಮರ್ಥವಿಲ್ಲ.
ನಯಾಭಾಸದಿಂದ ಏನು ತಿಳಿಯಲ್ಪಡುತ್ತೆ ಅದರಿಂದ ಅಯಥಾರ್ಥ ಜ್ಞಾನದ ಪ್ರಾಪ್ತಿ ಅಂದ್ರೆ ಅಜ್ಞಾನದ ಪ್ರಾಪ್ತಿ ಆಗುತ್ತೆ ವಿನಃ ಸಮ್ಯಕ್ ಜ್ಞಾನದ ಪ್ರಾಪ್ತಿ ಯಥಾರ್ಥವಾದ ಜ್ಞಾನದ ಪ್ರಾಪ್ತಿ ಆಗೋದಿಲ್ಲ. ಇದು ಸಮ್ಯಕ್ ಶ್ರುತ ಜ್ಞಾನದ ಶ್ರುತ ಪ್ರಮಾಣ ಜ್ಞಾನದ ಅಂಶರೂಪವಾಗಿರತಕ್ಕಂತಹ ನಯದ ಸ್ವರೂಪ ಇದೆ. ಹಾಗಾದ್ರೆ ಈ ನಯದ ವಿಚಾರ ಬೇಕಾದಷ್ಟು ನಯಗಳ ಸ್ವರೂಪ ಇದೆ. ಆಧ್ಯಾತ್ಮ ನಯ, ಆಗಮನಯ. ಆಗಮನಯ ಯಾವುದು, ಆಧ್ಯಾತ್ಮ ನಯ ಯಾವುದು? ಆಗಮದಲ್ಲಿ 6 ದ್ರವ್ಯಗಳ ಮುಖ್ಯತೆಯಿಂದ ಕಥನ ಇದೆ. ಆಧ್ಯಾತ್ಮದಲ್ಲಿ ಆತ್ಮತತ್ವದ ಮುಖ್ಯತೆಯಿಂದ ಕಥನ ಇದೆ. ಆಧ್ಯಾತ್ಮ ಅಂತ ಹೇಳಿದ್ರೇನು? ಅಧಿ ಪ್ಲಸ್ ಆತ್ಮ, ಆಧ್ಯಾತ್ಮ. ಅಧಿ ಅಂದ್ರೆ ತಿಳಿಯುವುದು, ಅಧಿಗಮ್ ಅಂದ್ರೆ ಜ್ಞಾನ, ತಿಳಿಯುವುದು. ಏನನ್ನ? ಆತ್ಮನನ್ನ. ಸೊ ಆತ್ಮನನ್ನ ತಿಳಿಯುವುದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಅಧಿ ಪ್ಲಸ್ ಆತ್ಮ ಈಕ್ವಲ್ಸ್ ಅಧ್ಯಾತ್ಮ. ಸೊ ಆಧ್ಯಾತ್ಮದಲ್ಲಿ ಅಥವಾ ಆಧ್ಯಾತ್ಮಿಕ ಗ್ರಂಥಗಳಲ್ಲಿ ಆತ್ಮನನ್ನ ದ್ರವ್ಯಗಳ ಮುಖ್ಯತೆಯಿಂದ ವಸ್ತುವನ್ನ ನಿರೂಪಣೆ ಮಾಡ್ತಕ್ಕಂಥದ್ದು ಆಗಮ ಗ್ರಂಥಗಳ ವಿಷಯ ಇದೆ. ಹಾಗಾದ್ರೆ ನೀವು ಅದರಲ್ಲಿ ಆಗಮ ಗ್ರಂಥದಲ್ಲಿ ಆತ್ಮನ ವರ್ಣನೆ ಬರೋದಿಲ್ಲ ಅಂತ ಹೇಳ್ಬೋದು. ಬರುತ್ತೆ, ಯಾಕೆಂದ್ರೆ 6 ದ್ರವ್ಯಗಳಲ್ಲಿ ಆತ್ಮನೂ ಕೂಡ ಒಂದು ದ್ರವ್ಯ ಇದೆ. 6 ದ್ರವ್ಯಗಳಲ್ಲಿ ಆತ್ಮನೂ ಒಂದು ದ್ರವ್ಯ ಇರೋದ್ರಿಂದ ಅದರ ವರ್ಣನೆಯೂ ಬರುತ್ತೆ. ಆದ್ರೆ ಆತ್ಮನ ಹಿತದ ಪ್ರಶ್ನೆ ಅಲ್ಲಿ ಮುಖ್ಯ ಇಲ್ಲ. ಆ ಸಮಯದಲ್ಲಿ ಬಾಕಿ ಎಲ್ಲ ದ್ರವ್ಯಗಳು ಆತ್ಮನೂ ಸೇರಿ ಯಾವ ಪ್ರಕಾರ ಪರಿಣಾಮನ ಆಗ್ತಿದೆ ಆ ಸಮಯದಲ್ಲಿ ಅದರ ಕಥನ ಮಾಡತಕ್ಕಂಥದ್ರ ಮುಖ್ಯತೆ ಆಗಮದಲ್ಲಿ ಬರ್ತದೆ. ಒಂದ್ ಪಕ್ಷ ಗೌಣ ರೂಪದಿಂದ ಆತ್ಮನ ಹಿತವೂ ಸೇರಿದೆ ಅಂತ ಇಟ್ಕೊಂಡ್ರು ಆಧ್ಯಾತ್ಮದಲ್ಲಿ ಹಾಗೆ ಮುಖ್ಯ ರೂಪದಿಂದ ಆತ್ಮನ ಹಿತದ ಪ್ರಶ್ನೆ ಇದೆ. ಆ ಪ್ರಕಾರದ ಸ್ವೀಕೃತಿ ಆಗಮ ಗ್ರಂಥಗಳಲ್ಲಿ ಬರೋದಿಲ್ಲ. ಆಗಮ ಗ್ರಂಥಗಳಲ್ಲಿ ವಸ್ತು ಸ್ವರೂಪವನ್ನ ಪ್ರತಿಪಾದನೆ ಮಾಡೋದು ಷಡ್ದ್ರವ್ಯಗಳ ಮುಖ್ಯತೆಯಿಂದ. ಅಂದ್ರೆ ಅಲ್ಲೂ ಜೀವದ್ರವ್ಯದ ಮುಖ್ಯತೆಯಿಂದ ಎಷ್ಟು ಕಥನ ಬರಬೇಕೋ ಅಷ್ಟು ಕಥನ ಬರ್ತದೆ. ಆದ್ರೆ ಆಧ್ಯಾತ್ಮ ಗ್ರಂಥದಲ್ಲಿ ಜೀವ ದ್ರವ್ಯ ಜೊತೆ ಬಾಕಿ ದ್ರವ್ಯಗಳ ಕಥನ ಏನಿದೆ ಅದು ಆತ್ಮನನ್ನು ತಿಳಿಸೋಕೆ ಎಷ್ಟು ಸಹಕಾರಿನೋ ಅಷ್ಟು ವರ್ಣನೆ ಮಾಡ್ತಾರೆ. ಅವುಗಳನ್ನು ತಿಳಿಸಬೇಕು ಅಂತ ಹೇಳಿ ತಿಳಿಸೋಕೆ ಹೋಗೋದಿಲ್ಲ. ಆತ್ಮನನ್ನು ತಿಳ್ಕೊಳ್ಳೋ ಸಂಬಂಧ ಎಷ್ಟು ತಿಳಿಸಬೇಕು ಅಂತ ತಿಳಿಸಿ ಆತ್ಮನ ಹಿತದ ಪ್ರಶ್ನೆಯಿಂದ ಮುಖ್ಯತೆಯಿಂದ ಅದರಲ್ಲಿ ಸ್ವರೂಪದ ವರ್ಣನೆ ಇದೆ. ಆದ್ರಿಂದ ಆಧ್ಯಾತ್ಮ ನಯ, ಆಗಮ ನಯ. ಈಗ ದ್ರವ್ಯಾರ್ಥಿಕ ನಯ, ಪರ್ಯಾಯಾರ್ಥಿಕ ನಯ ಇವೆಲ್ಲವೇ ಆಗಮನಯ ಇದೆ. ಆದ್ರೆ ನಿಶ್ಚಯ ನಯ, ವ್ಯವಹಾರ ನಯ ಇವೆಲ್ಲ ಆಧ್ಯಾತ್ಮಿಕ ನಯ ಇದೆ. ಅದನ್ನೇ ಆಯಾ ಅಪೇಕ್ಷೆಯಿಂದ ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ನಯವನ್ನು ಅಪೇಕ್ಷೆಯಿಂದ ಅನ್ವಯಿಸಿ ಆಧ್ಯಾತ್ಮಕ್ಕೂ ಕೂಡ ಹೇಳ್ಬಹುದು. ಅದು ಹೇಳ್ತಕ್ಕಂತಹ ತಿಳಿದುಕೊಳ್ತಕ್ಕಂತಹವರ ಅಪೇಕ್ಷೆಯ ಮೇಲೆ ಅದು ನಿರ್ಭರ ಇದೆ. ಈ ಪ್ರಕಾರ ಈ ನೈದ ಸ್ವರೂಪ ಇದೆ. ಇಲ್ಲಿ ಸಂಕ್ಷಿಪ್ತ ತಾನೇ ಈಗಾದ್ರೆ ವಿಸ್ತಾರ ತಗೊಂಡ್ರೆ ಇದು ಬಹಳ ವಿಸ್ತಾರಕ್ಕೆ ಹೋಗ್ತದೆ. ಹಾಗಾದ್ರೆ ಇಲ್ಲಿ ಸಂಕ್ಷಿಪ್ತದಿಂದ 7 ನಯಗಳ ಸ್ವರೂಪವನ್ನ ಇಲ್ಲಿ ತಿಳಿಸ್ತಾರೆ. ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ನಯ ಶ್ರುತಜ್ಞಾನ ಪ್ರಮಾಣದ ಅಂಶಕ್ಕೆ ನಯವೆಂದು ಹೇಳಿದ್ದಾರೆ. ಪ್ರಮಾಣದಿಂದ ಯಾವ ಪದಾರ್ಥ ತಿಳಿಯಲಾಗಿತ್ತೋ, ಯಾವುದರಿಂದ? ಪ್ರಮಾಣದಿಂದ ಯಾವ ಪದಾರ್ಥ ತಿಳಿಯಲಾಗಿತ್ತೋ ಅದರ ಒಂದು ಧರ್ಮವನ್ನು ಮುಖ್ಯ ಮಾಡಿ ಅನುಭವ ಮಾಡಿಸುವುದಕ್ಕೆ ನಯವೆಂದು ಹೇಳಿದ್ದಾರೆ. ಅದರಲ್ಲಿ 2 ಭೇದ ಇದೆ. ಯಾವುದರಲ್ಲಿ? ಆ ನಯದಲ್ಲಿ ಯಾವ್ಯಾವ್ದಪ್ಪ ಅಂದ್ರೆ ದ್ರವ್ಯಾರ್ಥಿಕ ಮತ್ತು ಪರ್ಯಾಯಾರ್ಥಿಕ. ದ್ರವ್ಯಾರ್ಥಿಕ ನಯ ಮತ್ತು ಪರ್ಯಾಯಾರ್ಥಿಕ ನಯ. ಯಾವುದು ದ್ರವ್ಯವನ್ನು ಮುಖ್ಯ ಮಾಡಿ ಅನುಭವ ಮಾಡಿಸುವುದೋ ಅದು ದ್ರವ್ಯಾರ್ಥಿಕ ನಯವಾಗಿದೆ. ದ್ರವ್ಯವನ್ನೇ, ಪರ್ಯಾಯ ಅಲ್ಲ, ದ್ರವ್ಯವನ್ನೇ ಮುಖ್ಯ ಮಾಡಿ ಅದರ ಅನುಭವವನ್ನ ಮಾಡಿಸ್ತದೆಯೋ ಅದು ದ್ರವ್ಯಾರ್ಥಿಕ ನಯ ಇದೆ. ಆ ದ್ರವ್ಯಾರ್ಥಿಕ ನಯದಲ್ಲೂ ಕೂಡ 3 ಭೇದ ಇದೆ. ದ್ರವ್ಯಾರ್ಥಿಕ ನಯದಲ್ಲಿ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ನೈಗಮ, ಸಂಗ್ರಹ ಮತ್ತು ವ್ಯವಹಾರ. ಈ ಪ್ರಕಾರ 3 ಭೇದ ಇದೆ. ಈಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ನೈಗಮ ನಯದ ಸ್ವರೂಪ ಸಂಕಲ್ಪ ಮಾತ್ರದಿಂದಲೇ ಪದಾರ್ಥದ ಗ್ರಹಣೆ ಮಾಡಿ ತಿಳಿಯುವುದಕ್ಕೆ ನೈಗಮ ನಯವೆಂದು ಹೇಳಿದ್ದಾರೆ. ಕಾರ್ಯ ಆಗಿದೆಯೋ ಬಿಟ್ಟಿದೆಯೋ, ಆದ್ರೆ ಅದರ ಸಂಬಂಧ ಸಂಕಲ್ಪ ಮಾಡಿ ವಸ್ತುವಿನ ಸ್ವರೂಪವನ್ನು ತಿಳಿಯತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ ಒಬ್ಬನು ಬುಟ್ಟಿ ತಯಾರು ಮಾಡಲು
ಏನ್ ತಯಾರು ಮಾಡಲು? ಬುಟ್ಟಿ ತಯಾರು ಮಾಡಕ್ಕೆ ಬೆತ್ತವನ್ನು ತರಲು ಹೋಗುತ್ತಾನೆ, ಕಾಡಕ್ಕೆ ಹೋಗ್ತಾ ಇದ್ದಾನೆ. ಏನ್ ತರಕ್ಕೆ? ಬೆತ್ತ ತರಕ್ಕೆ. ಏನ್ ಮಾಡಕ್ಕೆ? ಬುಟ್ಟಿ ಮಾಡಕ್ಕೆ. ಅವನನ್ನು ಇನ್ನೊಬ್ಬ ಆ ಕಡೆಯಲ್ಲಿ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಪ್ರಶ್ನೆ ಮಾಡ್ತಾನೆ, ಎಲ್ಲಿಗೆ ಹೋಗ್ತಿರುವೆ ನೀನು ಅಂತ ಕೇಳ್ತಾನೆ ಇವನನ್ನ. ಅದಕ್ಕೆ ಇವನೇನ್ ಕೊಡ್ತಾನೆ? ಇವನೇ ಉತ್ತರ ಕೊಡ್ತಾನೆ ಅಂದ್ರೆ, ನಾನು ಬುಟ್ಟಿ ತರಲು ಹೋಗುತ್ತಿದ್ದೇನೆ. ಇವನ್ ಉತ್ತರ ಕೊಡೋದೇನು? ಇವನೇನು ಬುಟ್ಟಿ ತರಕ್ ಹೋಗ್ತಿದಾನೋ ಬೆತ್ತ ತರಕ್ ಹೋಗ್ತಿದಾನೋ? ವಾಸ್ತವಿಕವಾಗಿ ಆದ್ರೆ ಹೇಳ್ತಾ ಇರೋದೇನು? ಬುಟ್ಟಿ. ಅಂದ್ರೆ ಅದರ ಅಭಿಪ್ರಾಯ ಏನು? ಯಾವ ಬೆತ್ತವನ್ನು ತರ್ತಾನೆ ಅದರಲ್ಲಿ ಇವನು ಬುಟ್ಟಿ ಮಾಡ್ತಾನೆ, ಬುಟ್ಟಿ ಮಾಡಿ ಅದನ್ನ ಉಪಯೋಗಿಸ್ತಾನೆ. ಆದ್ರೆ ಹೇಳುವಾಗ ಇವನು ಯಾವಾಗ ಹೇಳ್ತಾ ಇದ್ದಾನೆ ಆಗಂತೂ ಇನ್ನು ಬುಟ್ಟಿ ಇಲ್ಲ, ಇನ್ನು ಬೆತ್ತ ಅಲ್ಲಿ ಮರದ ಮೇಲೆ ಇನ್ನು ಕಿತ್ತೇ ಇಲ್ಲ. ಆದ್ರೂ ಅಭಿಪ್ರಾಯದ ಸಂಕಲ್ಪ ಇದೆ, ಬುಟ್ಟಿ ಮಾಡುವ ಸಂಕಲ್ಪ ಇದೆ. ಅದರ ಸಂಬಂಧ ನಾ ಬುಟ್ಟಿ ತರಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಪ್ರಕಾರ ಸಂಕಲ್ಪದಿಂದಲೇ ವಸ್ತುವಿನ ಇದನ್ನ ಗ್ರಹಣೆ ಮಾಡತಕ್ಕಂತಹ ಪದ್ಧತಿಗೆ ನೈಗಮನಯ ಅಂತ ಹೆಸರು. ಅಲ್ಲಿ ಹೇಳ್ತಾರೆ, ಅಲ್ಲಿ ಬುಟ್ಟಿಯಂತೂ ಇರುವುದಿಲ್ಲ, ಆಗುವುದು. ಆದರೆ ಅವನ ವಿಚಾರದಲ್ಲಿ ಹೀಗಿದೆ, ಏನೆಂದರೆ ಬೆತ್ತಾತದ್ದು ಬುಟ್ಟಿ ಮಾಡುತ್ತೇನೆಂದು. ನಾ ಈ ಬುಟ್ಟಿ ಮಾಡ್ತೀನಿ. ಈ ಪ್ರಕಾರ ಮೋಕ್ಷ. ಎರಡನೇದು ಸಂಗ್ರಹಣಯ. ಸಂಗ್ರಹಣಯದಲ್ಲೇನು? ಸಾಮಾನ್ಯ ರೂಪದಿಂದ ಪದಾರ್ಥದ ಗ್ರಹಣೆಯಾಗುವುದಕ್ಕೆ ಸಂಗ್ರಹಣಯವೆಂದು ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯ ರೂಪದಿಂದ ಪದಾರ್ಥದ ಗ್ರಹಣೆಯಾಗುವುದಕ್ಕೆ ಸಂಗ್ರಹಣಯ ಅಂತ. ಹೇಗೆ ಅಂದ್ರೆ ಈಗ 6 ಜಾತಿಯ ದ್ರವ್ಯಗಳು ಸಪ್ತ ಲಕ್ಷಣವನ್ನು ಹೊಂದಿದೆಯೋ ಇಲ್ವೋ? ಹೊಂದಿದೆ. ಸಪ್ತ ಅಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥ. ಸೊ ಸತ್ ಅನ್ನೋ ಶಬ್ದದಿಂದ 6 ದ್ರವ್ಯಗಳ ಸ್ವೀಕಾರ ಆಗುತ್ತೋ ಆಗೋದಿಲ್ಲ? ಸತ್ ಅನ್ನೋ ಶಬ್ದದಿಂದ ಶಾಶ್ವತವಾಗಿರ್ತಕ್ಕಂಥದ್ದು. ಜೀವದ್ರವ್ಯವೂ ಶಾಶ್ವತ ಇದೆ, ಉದ್ಗಲವೂ ಇದೆ, ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ದ್ರವ್ಯಗಳು. ಸತ್ ಅನ್ನೋ ಒಂದು ಶಬ್ದದಿಂದ 6 ದ್ರವ್ಯಗಳು ಸ್ವೀಕಾರ ಆಗ್ತವೆ, ಶಾಶ್ವತವಾಗಿದೆ ಅಂತ ಹೇಳಿ ಸ್ವೀಕಾರ ಆಗ್ತವೆ. ಅಂದ್ರೆ ಈ ಪ್ರಕಾರ ತಿಳಿಯುವ ಯಾವ ಜ್ಞಾನ ಇದೆ ಅದು ಸಂಗ್ರಹ ನಯ ಇದೆ. ಅದಕ್ಕೆ ಉದಾಹರಣೆ ಅದನ್ನೇ ಕೊಡ್ತಾರೆ. 6 ಜಾತಿಯ ದ್ರವ್ಯಗಳು ಸಪ್ತಾಲಕ್ಷಣದಿಂದ ಕೂಡಿವೆ. ಈ 6 ದ್ರವ್ಯಗಳ ಸಮೂಹವನ್ನು ದ್ರವ್ಯ ಎಂಬ ಸಂಜ್ಞೆಯ ಮೂಲಕ ತಿಳಿಯುವುದು. ದ್ರವ್ಯ ಅಂದ್ಬಿಟ್ರೆ 6 ದ್ರವ್ಯಗಳು ತಿಳಿದು ಬರ್ತವೆ. ಈ ತಿಳಿಯುವುದು ಈ ನಯದ ಪ್ರಯೋಜನವಾಗಿದೆ. ಇದು ಎರಡಾಯ್ತು. ಯಾವ್ಯಾವುದು? ನೈಗಮ, ಸಂಗ್ರಹ. ನೈಗಮದಲ್ಲೂ ಕೂಡ 3 ಭೇದ ಇದೆ. ಭೂತ ನೈಗಮ, ವರ್ತಮಾನ ನೈಗಮ, ಭಾವಿ ನೈಗಮ ಅಂತ. ಸಂಕಲ್ಪದಿಂದ ವಸ್ತುವನ್ನ ತಿಳಿಯತಕ್ಕಂಥದ್ದು. ಈಗ ಭೂತ ನೈಗಮಕ್ಕೆ ಉದಾಹರಣೆ ಅಂದ್ರೆ, ಈಗ ಮುಂದೆ ಬರುತ್ತಲ್ಲ ದೀಪಾವಳಿ ಹಬ್ಬದಲ್ಲಿ ಏನನ್ನ ಆಚರಣೆ ಮಾಡ್ತೀವಿ? ಮಹಾವೀರ ಸ್ವಾಮಿ ನಿರ್ವಾಣ ಮಹೋತ್ಸವ ಮಾಡ್ತೀವಿ, ಆಚರಿಸ್ತಿರ್ತಾನೆ. ಆವತ್ತು ಭಗವಂತ ಇನ್ನು ಚತುರ್ದಶಿ ರಾತ್ರಿ ಪರಮ ಶುಕ್ಲ ಧ್ಯಾನಕ್ಕೆ ಕೂತ್ಕೊಂಡ್ರು, ಮತ್ತೆ ಅಘಾತಿ ಕರ್ಮಗಳನ್ನು ನಷ್ಟಪಡಿಸಿದ್ರು, ಬೆಳಗಿನ ಜಾವಕ್ಕೆ ಮುಕ್ತಿ ಆಯ್ತು ಅಂತ ಹೇಳಿ ಸೂರ್ಯೋದಯವಾದ ಮೇಲೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ಸ್ವಾಮಿಯ ಸ್ತುತಿ ಸ್ತೋತ್ರ ಮಾಡ್ತೀವೋ ಮಾಡೋದಿಲ್ವೋ? ಅದರೇನು ನಾಳೆ ಚತುರ್ದಶಿ ಬರುವಾಗ ಮಹಾವೀರ ಸ್ವಾಮಿಗೆ ಮುಕ್ತಿ ಆಗುತ್ತೇನು? ದಿವಸ ಆಗಿತ್ತು ಅಂತ ಅಂದ್ರೆ ಪ್ರಸಂಗ ಕಳೆದು ಹೋಗಿದೆ ಹಿಂದೆನೇನೆ. ಆದ್ರೂ ಅದು ವರ್ತಮಾನದಲ್ಲಿ ಈಗ ಆಗುತ್ತಿದೆ ಅಂತ ಸಂಕಲ್ಪ ಮಾಡ್ತೀವಿ. ಆ ಪ್ರಸಂಗಿಗೆ ನಡೆಯಲ್ಲ, ಅದು ಹಿಂದೆ ಕಳೆದೋಗಿರೋ ಘಟನೆ ಇದೆ ಇದು. ಆದ್ರೂ ವರ್ತಮಾನದಲ್ಲಿ ಅದರ ಸಂಕಲ್ಪ ಮಾಡಿ ನಾವು ಪೂಜಾ ಪುನಸ್ಕಾರಗಳನ್ನ ಮಾಡ್ತೇವೆ. ಇದನ್ನ ಸ್ವೀಕಾರ ಮಾಡ್ತಕ್ಕಂಥ ನಯ ಭೂತ ನೈಗಮನ ಇದೆ. ಈಗ ಶ್ರೀಮಂತರ ತೀರ್ಥಂಕರರು ದಿವ್ಯ ಧ್ವನಿಯಿಂದ ಧರ್ಮೋಪದೇಶವನ್ನ ಮಾಡ್ತಾ ಇದ್ದಾರೆ, ವರ್ತಮಾನ ನೈಗಮನ ಇದೆ. ಯಾಕೆಂದ್ರೆ ವಿದೇಶ ಕ್ಷೇತ್ರದಲ್ಲಿ ಈಗ ಆಕ್ಚುಲಿ ಆಗಿ ಅದು ನಡೆಯುತ್ತಿದೆ ಅಲ್ವೇ? ಈಗ ನಾವು ಭೂತಕಾಲದ 24 ಜನ, ವರ್ತಮಾನ ಕಾಲದ 24 ಜನ ಇಷ್ಟನ್ನೇ ಪೂಜೆ ಮಾಡ್ತೀವೋ? ಭವಿಷ್ಯದ 24 ಜನರನ್ನ ಪೂಜೆ ಮಾಡ್ತೀವೋ? ಭವಿಷ್ಯದ ಮಾಡ್ತೀರಿ, ಭವಿಷ್ಯದವ್ರು ಇನ್ನೂ ಹಾಗೆ ಇಲ್ಲ, ಮಾಡೋದೆಲ್ಲ ಬಂತು ಅಂದ್ರೆ ಮುಂದೆ ಆಗತಾರೆ. ಆ ಸಂಕಲ್ಪವನ್ನ ಮಾಡಿ ಈಗ ಅವರು ತೀರ್ಥಂಕರರು ಪೂಜೆ ಮಾಡ್ತಾರೆ. ಈಗ 24 ಜನ ಭವಿಷ್ಯ ಕಾಲದನ್ನ ಪೂಜೆ ಮಾಡ್ತಿರಲ್ಲ,
ಅವ್ರನ್ನ ತೀರ್ಥಂಕರರು ಅಂತ ಪೂಜೆ ಮಾಡ್ತೀರಾ ಅಥವಾ ಸಾಮಾನ್ಯರು ಅಂತ ಪೂಜೆ ಮಾಡ್ತೀರೋ? ಯಾಕೆ ನೀವು ತೀರ್ಥಂಕರ ಆಗಿಲ್ವಲ್ಲ? ತೀರ್ಥಂಕರ ಆಗ್ತಾರೆ ಅಂತ ಪೂಜೆ ಮಾಡಿ. ಈಗ ಶ್ರೇಣಕನಿಗೆ ಪೂಜೆ ನಡೆಯುತ್ತೋ ನಡೆಯಲ್ವೋ? ನಡೆಯುತ್ತೆ. ನಾರಕಿ ಶ್ರೇಣಕನಿಗೆ ಪೂಜೆ ನಡೆಯಲ್ಲ. ಅವಳು ಮಹಾಪದ್ಮ ತೀರ್ಥಂಕರನಾಗಿ ಮುಂದೆ ಪ್ರಥಮ ತೀರ್ಥಂಕರನಾಗಿ ಭವಿಷ್ಯ ಕಾಲದಲ್ಲಿ ಹುಟ್ಟುತ್ತಾನಲ್ಲ, ಅವನು ಹುಟ್ಟುತ್ತಾನೆ, ಅವನು ಪೂಜೆ, ಅವನ ತೀರ್ಥಂಕರ ಈಗ ಇದಾನೆ, ಇದನ್ನ ಸ್ವೀಕಾರ ಮಾಡುತ್ತೆ. ಯಾವುದು? ಈ ನೈಗಮನಯ. ಅದನ್ನ ಈಗ ಅಷ್ಟು ಬೇಡ, ಈಗ ತಾನೇ ಫಸ್ಟ್ ಇಯರ್ ಬಿ ಸೇರ್ಕೊಂಡಿದ್ದಾನೆ, ಟೀಚ್ ಬೇರು ಅದು ಇದು ಹಿಡ್ಕೊಂಡಿದ್ದಾನೆ. ಏನ್ ಇಂಜಿನಿಯರ್ ಸಾಹೇಬ್ರೆ ಅಂತ ನಾವು ಕರೀತೀವೋ ಕರೆಯೋದಿಲ್ವೋ? ಅವನು ಇಂಜಿನಿಯರ್ ಆಗಿ ಮುಂದಾಗಬೇಕಾಗಿರೋದು ಇನ್ನೂ 4 ವರ್ಷ ಟೈಮ್ ಇದೆ. ಆದ್ರೂ ನಡೆಯುವ ಶೈಲಿ, ಟಿವಿ, ಅವನ ಇದು ಉಡುಗೆ ತೊಡಗೆ ನೋಡಿ, ಏನ್ ಇಂಜಿನಿಯರೇ, ಏನ್ ಡಾಕ್ಟ್ರೇ ಅಂತ ಈಗಲೇ ಡಾಕ್ಟರ್. ಈಗ ಯುವರಾಜನ್ನು ನೋಡೋದು ಏನ್ ಮಹಾರಾಜ ಅನ್ನೋದು, ಯಾಕಂದ್ರೆ ಮುಂದೆ ಆಗ್ತಾನ ಅವನು ಪಟ್ಟಾಕಲ್ದಾಗ ಮುಂದೆ ಮಹಾರಾಜ ಆಗ್ತಾನೆ. ಅಂದ್ರೆ ಭವಿಷ್ಯದಲ್ಲಿ ಆಗತಕ್ಕಂಥದ್ದನ್ನ ವರ್ತಮಾನದಲ್ಲಿ ಆರೋಪ ಮಾಡಿ ಸಂಕಲ್ಪ ಮಾಡಿ ಸ್ವೀಕಾರ ಮಾಡ್ತಕ್ಕಂತಹ ನಯ ಭಾವಿ ನೈಗಮ ನಯ ಇದೆ. ಈ ಪ್ರಕಾರ ಸಂಕಲ್ಪದಿಂದ ವಸ್ತು ಸ್ವರೂಪವನ್ನು ತಿಳಿಯತಕ್ಕಂತಹ ನೈಗಮ ನಯದಲ್ಲಿ ಈ 3 ಭೇದ ಇದೆ. ಹಾಗೆ ಸಂಗ್ರಹ ನಯದಲ್ಲಿ ವಸ್ತುವಿನ ಸಮಸ್ತವನ್ನು ಒಂದೇ ಸರ್ತಿ ಸ್ವೀಕಾರ ಮಾಡ್ತಕ್ಕಂತಹ ಯಾವ ನಯ ಇದೆ, ಈಗ ದ್ರವ್ಯ ಅಂದ್ರೆ 6 ದ್ರವ್ಯಗಳು ಅದರಲ್ಲಿ ಸ್ವೀಕಾರ ಆಗ್ತಕ್ಕಂಥದ್ದಿದೆ, ಅದು ಸಂಗ್ರಹ ನಯ ಆಯ್ತು. ವ್ಯವಹಾರ ನಯ, ಸಾಮಾನ್ಯ ರೂಪದಿಂದ ತಿಳಿಯಲಾಗಿರುವ ದ್ರವ್ಯದ ವಿಶೇಷ ಭೇದ ಮಾಡುವುದಕ್ಕೆ ವ್ಯವಹಾರವೆಂದು ಹೇಳಿದ್ದಾರೆ. ಈಗ ಸಾಮಾನ್ಯದಿಂದ ದ್ರವ್ಯವನ್ನು ತಿಳಿದಿದ್ದೀವಿ ನಾವು. ಆತ್ಮ ದ್ರವ್ಯ ಇದೆ, ಅದನ್ನ ಜ್ಞಾನ ಸ್ವರೂಪಿ, ದರ್ಶನ ಸ್ವರೂಪಿ, ಚಾರಿತ್ರ ಸ್ವರೂಪಿ, ಸಂಸಾರಿ, ಮುಕ್ತ, ಈ ಪ್ರಕಾರ ಭೇದ ಪ್ರಭೇದಗಳನ್ನ ಮಾಡ್ತಕ್ಕಂಥದ್ದು ಯಾವ ನಯದ ವಿಷಯ ಇದೆ? ವ್ಯವಹಾರ ನಯದ ವಿಷಯ ಇದೆ. ಅಲ್ಲಿಗೆ ಎಷ್ಟು ಆಯ್ತು? ದ್ರವ್ಯಾರ್ಥಿಕ ನಯದಲ್ಲಿ ಅಂದ್ರೆ ಶಕ್ತಿರೂಪ ದ್ರವ್ಯದ ಸಂಬಂಧವೇ ಪಟ್ಟಾಗೆ ಈ 3 ನಯಗಳನ್ನ ತಿಳಿಸಲಾಯ್ತು. ಇನ್ನು ಉಳ್ಕೊಂಡಿರೋದು 7ರಲ್ಲಿ ಯಾವ್ಯಾವುದು? ಪರ್ಯಾಯಾರ್ಥಿಕ ನಯಗಳು 4. ಪರ್ಯಾಯಾರ್ಥಿಕ 4 ಯಾವ್ಯಾವುದು? ರುಜುಸೂತ್ರ ನಯ, ಶಬ್ದನಯ, ಸಮಭಿರೂಢ ನಯ ಮತ್ತು ಏವಂಭೂತ ನಯ. ಅಂದ್ರೆ ವಸ್ತುವಿನಲ್ಲಿ ದ್ರವ್ಯದ ಅಂಶ ಒಂದಿದೆ, ಪರ್ಯಾಯದ ಅಂಶ ಇದೆ. ಸೊ ದ್ರವ್ಯದ ಅಂಶದ ಮುಖ್ಯತೆಯಿಂದ ಮಾಡ್ತಕ್ಕಂತ 3 ನಯಗಳು ಇದಾಯ್ತು. ಯಾವುದು? ನೈಗಮ, ಸಂಗ್ರಹ, ವ್ಯವಹಾರ. ಆ ವಸ್ತುವಿನ ಅವಸ್ಥಾರೂಪ ಪರ್ಯಾಯದ ಅಪೇಕ್ಷೆಯಿಂದ ಯಾವ ವರ್ಣನೆ ಮಾಡೋದಿದೆ ಅದರಲ್ಲಿ 4 ಇದೆ. ಯಾವ್ಯಾವ್ದಪ್ಪ? ರುಜುಸೂತ್ರ ನಯ, ಶಬ್ದನಯ, ಸಮಭಿರೂಢ ನಯ ಮತ್ತು ಏವಂಭೂತ ನಯ. ಈ ಶಬ್ದಗಳು ನಮಗೆ ಪರಿಚಯ ಇರದೇ ಇರೋದ್ರಿಂದ ಏನೋ ವಸ್ತು ಅನ್ಸುತ್ತೆ, ಆದ್ರೆ ಗಾಬರಿ ಆಗ್ಲಿಕ್ಕೆ ಅದು ಏನೋ ಅವಶ್ಯಕತೆ ಇಲ್ಲ. ವಸ್ತುವಿನ ಸ್ವರೂಪ ತಿಳ್ಕೊಂಡ್ರೆ ನಾವು ದಿನನಿತ್ಯ ಒಂದಲ್ಲ ಒಂದು ಅಪೇಕ್ಷೆಯಿಂದ ಈ ನಯಗಳ ಪ್ರಯೋಗದಿಂದ ವಸ್ತು ತಿಳಿತಿರ್ತೀವಿ. ಅದನ್ನ ನಾವು ತಿಳ್ಕೊಳ್ತಾ ಇರ್ತಕ್ಕಂತಹ ವಸ್ತುವಿನ ನಯದ ಸ್ವರೂಪ, ಅದರ ಹೆಸರು ಇದು ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಆ ದೃಷ್ಟಿಯಲ್ಲಿ ನಾವು ಅನಲೈಸ್ ಮಾಡಿ ತಿಳ್ಕೊಂಡ್ರೆ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಶಯನೂ ಕೂಡ ಇಲ್ಲಿ ಆಗೋದಿಲ್ಲ. ಹಾಗಾದ್ರೆ ಈ ಪರ್ಯಾಯಾರ್ಥಿಕ ನಯದ 4ರಲ್ಲಿ ಮೊದಲನೇದು ರುಜುಸೂತ್ರ ನಯ. ಅದರ ಸ್ವರೂಪ ಏನು? ಯಾವುದು ವರ್ತಮಾನ ಪರ್ಯಾಯ ಮಾತ್ರ ತಿಳಿಯುವುದೋ ಅದಕ್ಕೆ ರುಜುಸೂತ್ರ ನಯವೆಂದು ಹೆಸರು. ವಸ್ತು ಹೇಗಾದ್ರೂ ಇರಲಿ, ವರ್ತಮಾನ ಪರ್ಯಾಯವನ್ನ ಮಾತ್ರ ತಿಳಿಯತಕ್ಕಂತ ನಯಕ್ಕೆ ಏನಂತ ಕರೀತಾರೆ? ರುಜುಸೂತ್ರ ನಯ ಅಂತ ಕರೀತಾರೆ. ಎರಡನೇದು ಶಬ್ದನಯ. ವ್ಯಾಕರಣಾದಿಯ ಅನುಸಾರ ಶಬ್ದದ ಅಶುದ್ಧತೆಯನ್ನು ದೂರ ಮಾಡುವುದು ಶಬ್ದನಯ. ಶಬ್ದದ ಪ್ರಯೋಗ ಮಾಡಿದಾಗ ವ್ಯಾಕರಣದ ಅಪೇಕ್ಷ ಅದನ್ನ ಯಥಾರ್ಥ ದೃಷ್ಟಿಯಿಂದ, ಯಾಕಂದ್ರೆ ಶಬ್ದಗಳಲ್ಲಿ ಸ್ತ್ರೀಲಿಂಗ ಶಬ್ದ, ಪುಲ್ಲಿಂಗ ಶಬ್ದ, ನಾನಾ ಅಪೇಕ್ಷೆಯಿಂದ ಆ ಶಬ್ದದ ಕಥನ ಇರುತ್ತೆ. ಅವುಗಳಲ್ಲಿ ವ್ಯಭಿಚಾರ ಅಂದ್ರೆ ದೋಷ ಉತ್ಪನ್ನವಾಗದಂತೆ ಅದರ ಅರ್ಥವನ್ನ ಸ್ವೀಕಾರ ಮಾಡ್ತಕ್ಕಂತಹ ನಯಕ್ಕೆ ಶಬ್ದನಯ ಅಂತ ಹೆಸರು. ಹಾಗೆ 3ನೇದೇನಿದೆ? ಸಮಭಿರೂಢ ನಯ. ಅಂದ್ರೆ ಪದಾರ್ಥದಲ್ಲಿ ಮುಖ್ಯವಾಗಿ ಒಂದು ಅರ್ಥವನ್ನೇ ಸ್ಥಾಪಿಸುವುದಕ್ಕೆ ಸಮಭಿರೂಢ ನಯವೆಂದು ಹೇಳಿದ್ದಾರೆ. ಒಂದು ಶಬ್ದಕ್ಕೆ ನಾನಾ ಅರ್ಥಗಳಿರ್ತವೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಯಾವ ಶಬ್ದ ಆ ಸಂದರ್ಭದಲ್ಲಿ ಪ್ರಯೋಗಕ್ಕೆ ಸ್ವೀಕರಿಸಬೇಕಾಗಿದೆಯೋ ಅದರನ್ನು ಸ್ವೀಕಾರ ಮಾಡೇ ವಸ್ತುವನ್ನು ತಿಳಿಯತಕ್ಕಂಥದ್ದು. ಅದಕ್ಕೆ ಸಮಭಿರೂಢ. ಯಾಕೆಂದ್ರೆ ಸಮಭಿರೂಢ ಅಂದ್ರೆ ಬೇಕಾದಷ್ಟು ಅರ್ಥ ಇದೆ. ಗೋ ಅನ್ನೋ ಶಬ್ದಕ್ಕೆ 11 ಅರ್ಥ ಇರ್ಬೋದು, ಆದ್ರೆ ಹಸುವಿಗೆ ಗೋ ಅನ್ನೋ ಅರ್ಥದಲ್ಲೇ ಆ ಪದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ಸಮಭಿರೂಢ ನಯ ಇದೆ.
ಹೇಗೆಂದರೆ ಇಲ್ಲಿ ಅದನ್ನೇ ಕೊಡ್ತಾರೆ. ಗಚ್ಚತೀತಿ ಗೌಹು ಪ್ರಕಾರ ಯಾವುದು ನಡೆಯುವುದೋ ಅದು ಹಸುವು ಎಂದು ಆಗುತ್ತದೆ. ಬೇರೆದು ನಡಿಬಹುದು, ಆದ್ರೆ ಕುಳಿತಿರೋ ಹಸುಗೆ ಅನ್ವಯಿಸಿ ಹೇಳೋದಿಲ್ಲ. ನಡೆಯೋ ಹಸುಗೆ ಅಂದ್ರೆ ಆಯಾ ಸಂದರ್ಭದ ಅನುಸಾರ ನಾವು ಆ ಶಬ್ದವನ್ನ ಹಾಗೆ ಸ್ವೀಕರಿಸ್ತೇವೆ. ಬೇರೆ ಸಂದರ್ಭದಲ್ಲಿ ಅದರ ಪ್ರಯೋಗ ಬೇರೆ ಪ್ರಕಾರನ ಕೂಡ ಆಗಬಹುದು. ಇದು ಸಮಭಿರೂಢ ನಯ ಆಯ್ತು. ನಾಲ್ಕನೇದು ಏವಂಭೂತ ನಯ. ಯಾವುದು ವರ್ತಮಾನ ಕ್ರಿಯೆ ಹೇಗಿದೆಯೋ, ಶಬ್ದಗಳು ಬೇಕಾದಷ್ಟಿರ್ಲಿ, ವರ್ತಮಾನ ಕ್ರಿಯೆ ಹೇಗಿದೆ ಅದಕ್ಕೆ ಅನುಸರಿಸಿ ಅದಕ್ಕೆ ಸೂಟಬಲ್ ಆಗೋ ಶಬ್ದವನ್ನೇ ಅರ್ಥವನ್ನೇ ಸ್ವೀಕಾರ ಮಾಡ್ತಕ್ಕಂಥದ್ದು. ಏನ್ ಹೇಳ್ತಾರೆ? ಯಾವುದು ವರ್ತಮಾನ ಕ್ರಿಯೆ ಹೇಗಿದೆಯೋ ಅದರಂತೆಯೇ ಅದನ್ನು ಹೇಳುವುದು ಏವಂಭೂತ ನಯವಿದೆ. ಹೇಗೆಂದರೆ ಚಲನೆ ಮಾಡುತ್ತಿರುವುದಕ್ಕೆ ಹಸು. ಈಗ ನಮ್ಮ ಶಾಂತಿನಾಥ ದಿಗಂಬರ್ ಜಿನಮಂದಿರದ ನಾಗ್ ಶರ್ಮಾ ಇದಾರಲ್ಲ, ಅವ್ರನ್ನೇನಂತ ಕರಿತೀರಿ ನೀವು? ಪುರೋಹಿತರು ಅಂತ ಕರಿತೀವಿ, ಪೂಜಾರಿಗಳು ಅಂತ ಕರಿತೀವಿ. ಅಂದ್ರೆ ಅವರು ಪೂಜೆ ಮಾಡುವಾಗ ತಾನೇ ಪೂಜಾರಿ ಅನ್ಸ್ಕೊಳ್ಳೋದು, ಮನೆ ಕೆಲಸ ಮಾಡುವಾಗ ಗೃಹಸ್ಥ ಅನ್ಸ್ಕೊಳ್ತಾರೆ. ಹೌದ್ ತಾನೆ? ಪ್ರತಿಯೊಬ್ರು ಯಾರ್ಯಾರು ಯಾವ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅನುಗುಣಿಸಿ ಹೆಸರಿದೆ. ಈಗ ಪೂಜಾರಿ ಅನ್ನೋದು ಯಾವಾಗ? ಪೂಜೆ ಮಾಡುವಾಗ ಪೂಜಾರಿ ಇದ್ದಾನೆ, ಬೇರೆ ಮನೆ ಕೆಲಸ ಮಾಡುವಾಗ ಗೃಹಸ್ಥ ಇದ್ದಾನೆ, ಯುದ್ಧ ಮಾಡುವಾಗ ಸೈನಿಕ ಇದ್ದಾನೆ. ಆದ್ರೂ ನಾವು ಅವ್ರು ಏನೇ ಕೆಲಸ ಮಾಡ್ತಿರ್ಲಿ ನಾವೇನಂತ ಕರಿತೀವಿ? ಪೂಜಾರಿ ಅಂತ ಕರಿತೀವಿ. ಅದು ಸಮಭಿರೂಢ ನಯದ ವಿಷಯ ಆಯ್ತು. ಆದ್ರೆ ಈ ಏವಂಭೂತ ನಯ ಇದೆಯಲ್ಲ, ಒಪ್ಪಕ್ಕಿಲ್ಲ ಅದನ್ನ. ನೀ ಪೂಜೆ ಮಾಡ್ತಿದೀಯಲ್ಲ ಆಗ್ಲೇ ನಾ ಪೂಜಾರಿ ಅಂತ ನಿನ್ ಕರೆಯೋದು, ಬೇರೆ ಟೈಮಲ್ಲಿ ನಾನು ನಿನ್ ಪೂಜಾರಿ ಅಂತ ಕರೆಯೋದಕ್ಕೆ ರೆಡಿ ಇಲ್ಲ. ಹೀಗೆ ಏವಂಭೂತ ನಯ ವರ್ತಮಾನ ಕ್ರಿಯೆ ಏನ್ ನಡೀತಿದೆ ಆ ಕ್ರಿಯೆಗೆ ಅನುಸರಿಸಿ ಯಾವ ಶಬ್ದ ಇದೆ ಅದನ್ನ ಮಾತ್ರ ಸ್ವೀಕಾರ ಮಾಡುತ್ತೆ ವಿನಃ ಬಾಕಿ ಇದನ್ನ ಇದು ಸ್ವೀಕಾರ ಮಾಡೋದಿಲ್ಲ. ಇದು ಹೀಗೆ ಮೋಕ್ಷಶಾಸ್ತ್ರದಲ್ಲಿ ಅತ್ಯಂತ ಸುಂದರವಾಗಿ ಇದರ ವರ್ಣನೆನ ಕೊಡ್ತಾರೆ. ಸುಮ್ಮನೆ ಕೊನೆಯದೊಂದು 2-3ಕ್ಕೆ ಉದಾಹರಣೆ ಕೊಟ್ಟು ತಿಳಿಸ್ತೀನಿ. ಅಪೇಕ್ಷೆ ಏನು ಎಲ್ಲವನ್ನೂ ತಿಳಿಸ್ಬೇಕು ಅಂತಿತ್ತು, ಆದ್ರೆ ಮೊದಲು ದ್ರವ್ಯಾರ್ಥಿಕ ನಯದಲ್ಲಿ ನೈಗಮ ನಯ, ಸಂಗ್ರಹ ನಯ, ವ್ಯವಹಾರ ನಯ ಆಯಿತು. ರುಜುಸೂತ್ರ ನಯದಲ್ಲಿ ದ್ರವ್ಯದ ಭೂತ ಮತ್ತು ಭವಿಷ್ಯದ ಪರ್ಯಾಯವನ್ನು ಬಿಟ್ಟು ಯಾವುದು ವರ್ತಮಾನ ಪರ್ಯಾಯವನ್ನು ಅಷ್ಟೇ ಗ್ರಹಣ ಮಾಡುತ್ತದೆ ಆ ಜ್ಞಾನ ಮತ್ತು ವಚನಕ್ಕೆ ರುಜುಸೂತ್ರ ನಯವೆಂದು ಹೇಳುತ್ತಾರೆ. ರುಜುಸೂತ್ರ ನಯ ಪರ್ಯಾಯಾಂತಿಕ ನಯ ಇದೆ. ಆಮೇಲೆ ಶಬ್ದನಯ, ವಾಸ್ತವಿಕವನ್ನು ನೋಡ್ರಿ, ಶಬ್ದನಯ, ಸಮಭಿರೂಢ ನಯ ಮತ್ತು ಏವಂಭೂತ ನಯ ಇವೆಲ್ಲ ಶಬ್ದದ ಜಾಲವೇ. ಇವಿಷ್ಟು ಸೇರಿ ಇವೆಲ್ಲ ಶಬ್ದನಯಗಳೇ ಇದೆ, ಅದರ ಭೇದ ಪ್ರಭೇದಗಳಿವೆ ಅಷ್ಟೇ. ಈಗ ಶಬ್ದನಯ ಏನು ಮಾಡುತ್ತೆ? ಲಿಂಗ, ಸಂಖ್ಯ, ಸಾಧನಾದಿಯ ವ್ಯಭಿಚಾರವನ್ನು ದೂರ ಮಾಡುವಂತಹ ಜ್ಞಾನ ಮತ್ತು ವಚನವನ್ನು ಶಬ್ದನಯವೆಂದು ಹೇಳುತ್ತಾರೆ. ಅದನ್ನ ನೀವೇ ಓದಿ, ಸರಳವಾಗಿದೆ. ಸಮಭಿರೂಢ ನಯ ಏನ್ ಹೇಳುತ್ತೆ? ಸಮಭಿರೂಢನಲ್ಲಿ 2 ಅರ್ಥವಿರುತ್ತದೆ. ಹೇಗೆಂದರೆ ಒಂದು ಅನೇಕ ಅರ್ಥವನ್ನು ಬಿಟ್ಟು ಯಾವುದೇ ಒಂದು ಅರ್ಥದ ಮುಖ್ಯತೆಯಿಂದ ರೂಢಿ ಇರುವುದರಿಂದ ಸಮಭಿರೂಢ ನಯವೆಂದು ಹೇಳುತ್ತಾರೆ. ಒಂದು ಅರ್ಥಕ್ಕೆ, ಪದಕ್ಕೆ, ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರ್ಬೋದು, ಅದನ್ನ ನಾವು ಸ್ವೀಕಾರ ಮಾಡೋದು ರೂಢಿನಲ್ಲಿ ಒಂದನ್ನೇ ಸ್ವೀಕಾರ ಮಾಡ್ತೀವಿ. ಈಗ ಗೋವು ಅಂದ್ರೆ ನಾವೇನ್ ಸ್ವೀಕಾರ ಮಾಡ್ತೀವಿ? ಹಸು. ಶಾಸ್ತ್ರದಲ್ಲಿ ಸಂಸ್ಕೃತ ಭಾಷೆನಲ್ಲಿ ಅದಕ್ಕೆ ಬೇಕಾದಷ್ಟು ಅರ್ಥ ಇರ್ಬೋದು. ಗೋವು ಅಂದ ತಕ್ಷಣ ನಮ್ಗೆ ಸ್ವೀಕಾರ ಆಗ್ತಕ್ಕಂಥದ್ದು ಅದು ಒಂದೇ, ಹಸು. ಅದು ಸಮಭಿರೂಢ ನಯದ ವಿಷಯ ಇದೆ. ಆದರೆ ಅವೆಲ್ಲವನ್ನು ಬಿಟ್ಟು ಆಕಳು ಅರ್ಥದ ರೂಢಿಯಲ್ಲಿ ಇರುತ್ತದೆ. ಈ ಶಬ್ದಕ್ಕೆ ಅರ್ಥ ರೂಢಿ ಮನ್ನಿಸುವುದು, ಇನ್ನೊಂದು ಶಬ್ದ ಭೇದದಿಂದ ಅರ್ಥದ ಭೇದ ಮನ್ನಿಸುವುದು ಸಮಭಿರೂಢ ನಯ ಇರುತ್ತದೆ. ಹೇಗೆಂದರೆ ಈಗ ಇಂದ್ರ ಇದ್ದಾನೆ, ಇಂದ್ರನಿಗೆ 3 ಹೆಸರಿದೆ. ಏನು? ಇಂದ್ರ, ಶಕ್ರ ಮತ್ತು ಪುರಂದರ. ಈ 3 ಹೆಸರನ್ನು ಇಂದ್ರನಿಗೆ ಹೇಳಲ್ಪಡ್ತದೆ. ಈ 3 ಶಬ್ದಗಳ ಸ್ವರ್ಗದ ಸ್ವಾಮಿ ಇಂದ್ರ ವಾಚಕಗಳಿಗೆ, ಸ್ವರ್ಗದ ಸ್ವಾಮಿ ಆಗಿರ್ತಕ್ಕಂಥ ಇಂದ್ರನನ್ನ ಈ 3 ಹೆಸರಿನಿಂದ ಕರೆಯಲ್ಪಡ್ತದೆ. ಮತ್ತು ಒಂದೇ ಲಿಂಗವೂ ಇರುತ್ತದೆ. ಆದರೆ ಸಮಭಿರೂಢ ನಯವು ಈ 3 ಶಬ್ದಗಳಿಂದ ಇಂದ್ರನ ಬೇರೆ ಬೇರೆ ಸ್ವಭಾವವನ್ನು ಹೇಳುತ್ತವೆ. ಈ 3 ಶಬ್ದ ಇದೆಯಲ್ಲ, ಹೆಸರು ಯಾರದ್ದು? ಇವು 3 ಇಂದ್ರನ ಒಬ್ಬಂದೇನೆ. ಆದ್ರೆ ಈ 3 ಶಬ್ದ ಇಂದ್ರನ 3 ಸ್ವರೂಪವನ್ನು ತಿಳಿಸ್ತವೆ. 3 ಬೇರೆ ಬೇರೆ ಅರ್ಥದಲ್ಲಿ ಇಂದ್ರನನ್ನು ತಿಳಿಸ್ತವೆ. ಹೇಗೆ? ಆನಂದವನ್ನು ಉಂಟು ಮಾಡುವುದರಿಂದ ಇಂದ್ರನೆಂದು, ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಅವನನ್ನ ಇಂದ್ರ ಅಂತ ಕರೀತಾರೆ. ಯಾಕೆ? ಪಂಚ ಕಲ್ಯಾಣಗಳನ್ನ ಮಾಡ್ತಾನೆ, ಸಮೋಷರ್ಕ ಸಭೆಗಳನ್ನ ರಚಿಸ್ತಾನೆ, ಧರ್ಮೋಪದೇಶಕ್ಕೆ ಇದು ಮಾಡ್ತಾನೆ. ಆದ್ರಿಂದ ಜಗತ್ತಿನ ಜೀವಿಗಳಿಗೆ ಸುಖಕರವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಅವನು ತಂದು ಕೊಡೋದ್ರಿಂದ, ಸಂತೋಷವನ್ನು ಉಂಟು ಮಾಡೋ ಸನ್ನಿವೇಶವನ್ನು ತಂದು ಕೊಡೋದ್ರಿಂದ ಅವನನ್ನ
ಇಂದ್ರ ಅಂತ ಕರೀತೇವೆ. ಹಾಗಾದ್ರೆ ಅವನನ್ನ ಶಕ್ರ ಅಂತ ಕರೆಯೋದು ಯಾವ ಅಪೇಕ್ಷೆಯಿಂದ? ಶಕ್ತಿಶಾಲಿ ಇರುವುದರಿಂದ ಶಕ್ರ. ಮತ್ತು ಪುರಂದರ ಅಂತ ಯಾವಾಗ ಕರೀತಾರೆ? ನಗರವನ್ನ ಪಾಲನೆ ಮಾಡ, ಅಂದ್ರೆ ಸ್ವರ್ಗಲೋಕದಲ್ಲಿರೋ 16 ಸ್ವರ್ಗಗಳಿಗೆ ಅವನು ಚಕ್ರವರ್ತಿ ಇದ್ದ ಹಾಗೆ, ಅವನು ಅಲ್ಲಿನ ಎಲ್ಲ ಇದನ್ನ ಅವನು ನಿರ್ವಹಿಸ್ತಕ್ಕಂಥವ್ನು. ಇಲ್ಲಿ ಹಾಗೆ ಈ ಹಿಂದಿನ ಕಾಲದಲ್ಲಿ ರಾಜ ಮಂತ್ರಿ ಇದ್ರು, ಈಗ ನಾನಾ ಪ್ರಕಾರದ ಪ್ರಜಾಪ್ರಭುತ್ವದ ಬೇರೆ ಪ್ರಭೇದಗಳಿದೆ. ಹಾಗೆ ಅಲ್ಲಿ ಸ್ವರ್ಗದಲ್ಲಿ ಅವನು ಅಧಿಪತಿ ಇದ್ದಾನೆ. ಅವನು ಅಲ್ಲಿ ಅದನ್ನ ಪಾಲನೆ ಮಾಡೋದ್ರಿಂದ ಅವನನ್ನ ಏನಂತ ಕರೀತಾರೆ? ಪುರಂದರ ಅಂತ ಕರೀತಾರೆ. ಈ ಪ್ರಕಾರ ಹೆಸರು ಮೂರು ಇಂದ್ರಂದೇ ಆದ್ರೂ ಕೂಡ ಅದು ಅವನ ನಾನಾ ಸ್ವರೂಪವನ್ನ ಸೂಚಿಸ್ತವೆ. ಈ ಪ್ರಕಾರ ಯಾವ ನಯವು ಶಬ್ದ ಭೇದದಿಂದ ಅರ್ಥಭೇದವನ್ನು ಮನ್ನಿಸುತ್ತದೆ ಅದು ಸಮಭಿರೂಢ ನಯವೆಂದು ಹೇಳುತ್ತಾರೆ. ಶಬ್ದ ಭೇದದಿಂದ ಅದರ ಅರ್ಥ ಏನು ಅನ್ನೋದು ತಿಳಿಸ್ತದೆ, ಅದಕ್ಕೆ ಸಮಭಿರೂಢ ನಯ ಅಂತ ತಿಳಿಸಿದ್ರು. ಈ ಮುಂದಿನ ನಯ ಇದೆಯಲ್ಲ ಏವಭೂತ, ಅದು ಆ ಅರ್ಥ ಭೇದದಲ್ಲೂ ಕೂಡ ಯಾವುದು ಯಾವ ಸಮಯದಲ್ಲಿ ಆಗ್ತಿದೆಯೋ ಅದಷ್ಟನ್ನೇ ಅವನು ಸಂತೋಷ ಉಂಟು ಮಾಡುವಾಗ ಮಾತ್ರ ಇಂದ್ರಾಗ್ರು ಒಪ್ಪುತ್ತೆ ಏವಭೂತನಯ. ಆಗ ಅವನನ್ನ ಪುರಂದರ ಶಕ್ರ ಅಂದ್ರೆ ಒಪ್ಪೋದಿಲ್ಲ. ಹೀಗೆ ಏವಭೂತನಯದ ಸ್ವರೂಪ ಇದೆ. ಯಾವ ಶಬ್ದಕ್ಕೆ ಯಾವ ಕ್ರಿಯೆ ರೂಪ ಅರ್ಥವಿರುತ್ತದೆ ಅದನ್ನು ಹಾಗೆಯೇ ಗ್ರಹಣೆ ಮಾಡುವಂತಹ ನಯವು ಏವಂಭೂತ ನಯವಿದೆ. ಹೇಗೆಂದರೆ ಯಾವಾಗ ಪೂಜಾರಿಯು ಪೂಜೆಯನ್ನು ಮಾಡುತ್ತಾನೋ ಅದೇ ಸಮಯ ಅವನನ್ನು ಪೂಜಾರಿ ಎಂದು ಹೇಳುವುದು. ಇದು ಏವಂಭೂತ ನಯದ ವಿಷಯವಿರುತ್ತದೆ. ಈ ಪ್ರಕಾರ ಈ ಸಂಕ್ಷಿಪ್ತ ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ನಯದ ಸ್ವರೂಪ ಇದೆ. ಈ 7 ನಯದ ಸ್ವರೂಪವನ್ನ ಇನ್ನೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ಫೂಲ್ಚಂದ್ರ ಸಿದ್ಧಾಂತ ಶಾಸ್ತ್ರಿಯವರು ತತ್ವಾಕ್ಷರಕ್ಕೆ ಬರೆದಿರ್ತಕ್ಕಂತಹ ಹಿಂದಿ ಟೀಕಾ ಗ್ರಂಥದಲ್ಲಿ ಈ 7 ಶಬ್ದಕ್ಕೆ 7 ಸ್ಟೇಟ್ಮೆಂಟ್ ಕೊಡ್ತಾರೆ. ಸುಮ್ಮನೆ ನಿಮಗೆ ಅದನ್ನ ಪರಿಚಯಕ್ಕೋಸ್ಕರವಾಗಿ ಓದ್ತಾನೆ. ನೈಗಮಾದಿ ನಯೋಂಕ ಸ್ವರೂಪ, 7 ನೈಗಳ ಸ್ವರೂಪ. ಜೋ ವಿಚಾರ ಶಬ್ದ ಶೀಲ್ ಕರ್ಮ ಕಾರ್ಯ ಕಾರಣ आधार ಮತ್ತು आधेय आदि के आश्रय से होने वाले उपचार को स्वीकार करता है वो नैगम नय है. ಅಂದ್ರೇನು? ಶಬ್ದ ಕ್ರಿಯೆ ಮುಂದಾಗೋದು ಹಿಂದಾಗೋದು ಹೀಗಾಗ್ತಾ ಇರೋದು ಇದರ ಅಪೇಕ್ಷೆಯಿಂದ ಉಪಚಾರದಿಂದ ವಸ್ತುವನ್ನು ಸ್ವೀಕಾರ ಮಾಡುತ್ತೆ. ಯಾಕೆಂದ್ರೆ ಶ್ರೇಣಿಕ ಈಗ ತೀರ್ಥಂಕರ ಅಂತ ಹೇಳೋದು ವಾಸ್ತವಿಕತೆ ಅಲ್ಲ, ಅದು ಉಪಚಾರ. ಮುಂದೆ ಆಗತಾನೆ ಅನ್ನೋ ಅಪೇಕ್ಷೆ ಈಗ ಸ್ವೀಕಾರ ಮಾಡೋದಿದೆ. ಈಗ ಮಹಾವೀರ ತೀರ್ಥಂಕರರು ಅರ್ಹಂತರೋ ಸಿದ್ಧರೋ? ಈಗ ಸಿದ್ಧರು ಅವರು, ಈಗ ಅರ್ಹಂತರಾಗಿದ್ದಾರೆ. ಯಾವಾಗಿದ್ರು ಸಮೋಸನ ಸಭೆ ನಡೀತಿತ್ತು 2500 ವರ್ಷ, ಆವಾಗ ಅರ್ಹಂತರಾಗಿದ್ರು. ಈಗ ಅವರು ಸಿದ್ಧರಾಗಿದ್ದಾರೆ. ಆದ್ರೂ ನಮಗೆ ಸಡನ್ ಆಗಿ ಮಹಾವೀರ ಭಗವಂತರು ಅಂತ ಹೇಳಿದ ತಕ್ಷಣ ಉತ್ಸವ ಜಿನಬಿಂಬ ಎಲ್ಲ ಹೊತ್ಕೊಂಡು ಹೊರಟ್ಬಿಟ್ಟ ತಕ್ಷಣ ಇಲ್ಲಿ ಮಹಾವೀರ ಜಯಂತಿ ದಿವಸ ಬಂದಾಗ ಮಹಾವೀರ ತೀರ್ಥಂಕರನೇ ನಾವು ಹೆಗಲಿಗೆ ಹಾಕೊಂಡು ಹೋಗ್ತಾ ಇದೀವಿ ಅನ್ನೋ ಭಾವನೆ ಬರುತ್ತೋ ಇಲ್ಲ ಒಳಗಡೆ. ಅಂದ್ರೆ ವರ್ತಮಾನದಲ್ಲಿ ಅವರು ತೀರ್ಥಂಕರರಾಗಿದ್ದಾರೆ ಅಂತ ಸಂಕಲ್ಪ ಮಾಡಿದೆ, ಹಾಗೆ ಸ್ವೀಕಾರ ಮಾಡ್ತಕ್ಕಂಥದ್ದು ಅದು ಉಪಚಾರ ಇದೆ. ವಾಸ್ತವಿಕತೆಯಿಂದ ಈಗ ನಾವು ಮಹಾವೀರ ತೀರ್ಥಂಕರನ್ನು ಸ್ವೀಕಾರ ಮಾಡ್ಬೇಕು ಅಂದ್ರೆ ಹೇಗೆ ಸ್ವೀಕಾರ ಮಾಡ್ಬೇಕಾಗತ್ತೆ? ಸಿದ್ಧಾವಸ್ಥೆಯಲ್ಲಿ ಸ್ವೀಕಾರ ಮಾಡ್ಬೇಕಾಗುತ್ತೆ. ಹಾಗೆ ಮಹಾಪದ್ಮ ತೀರ್ಥಂಕರ ಆಗ್ತಕ್ಕಂಥವ್ರನ್ನ ಈಗ ವಾಸ್ತವಿಕವಾಗಿ ಸ್ವೀಕಾರ ಮಾಡಿದ್ರೆ ಏನ್ ಸ್ವೀಕಾರ ಮಾಡ್ಬೇಕಾಗುತ್ತೆ? ಶ್ರೇಣಿಕ ಮೊದಲನೇ ಶ್ರೇಣಿಕನಾಗಿ ಸ್ವೀಕಾರ ಮಾಡ್ಬೇಕಾಗುತ್ತೆ. ಹೌದ್ ತಾನೆ? ಅದರಿಂದ ಈ ಸಂಕಲ್ಪ ಮಾತ್ರದಿಂದ ಏನ್ ಹೇಳ್ತಾರೆ? ವಿಚಾರ ಶಬ್ದ ಶೀಲ ಕರ್ಮ ಕಾರ್ಯ ಕಾರಣ ಇವುಗಳಿಂದ ಉಪಚಾರದಿಂದ ವಸ್ತುವನ್ನು ಸ್ವೀಕಾರ ಮಾಡ್ತಕ್ಕಂಥ ನಯಕ್ಕೆ ನೈಗಮ ನಯ ಅಂತ ಹೆಸರು. ಎರಡನೇದು ಜೋ ವಿಚಾರ ನಾನಾ ತತ್ವಕ್ಕೋ ಅವರ ಅನೇಕ ವ್ಯಕ್ತಿಯೋಕೋ ಕಿಸಿ ಏಕ ಸಾಮಾನ್ಯ ತತ್ವಕ್ಕೆ ಆಧಾರ ಪರ್, ಅಂದ್ರೆ ಯಾವ ವಿಚಾರವು ನಾನಾ ತತ್ವಗಳನ್ನ ಮತ್ತು ಅನೇಕ ವ್ಯಕ್ತಿಗಳನ್ನ ಯಾವ್ದಾದ್ರು ಒಂದು ಸಾಮಾನ್ಯ ತತ್ವದಿಂದ ಸ್ವೀಕಾರ ಮಾಡುತ್ತೆ, ಅದು ಸಂಗ್ರಹಣೆಯ ಇದೆ. ಈಗ ದ್ರವ್ಯ ಅಂದ್ರೆ 6 ಜಾತಿ ದ್ರವ್ಯಗಳು ಭಿನ್ನ ಭಿನ್ನ ಇದೆ. ಒಂದು ಜಡ ಇದೆ, ಇನ್ನೊಂದು ಅಚೇತನ ಇದೆ. ಆದ್ರೂ ದ್ರವ್ಯ ಅನ್ನೋ ಶಬ್ದ ಈ 6ನ್ನು ಇಂಬಿಟ್ಟುಕೊಡುತ್ತೆ. ಆದ್ರಿಂದ ಈ ಶಬ್ದದಿಂದ ಈ ಶಬ್ದ ಈ ಎಲ್ಲಾ ದ್ರವ್ಯಗಳನ್ನು ಒಟ್ಟಿಗೆ ಸ್ವೀಕಾರ ಮಾಡುತ್ತೆ, ಅದಕ್ಕೆ ಸಂಗ್ರಹಣೆಯ ಹೆಸರು. ಏನ್ ಹೇಳ್ತಾರೆ? ಯಾವ ವಿಚಾರವು ನಾನಾ ತತ್ವಗಳನ್ನ ಮತ್ತು ಅನೇಕ ವ್ಯಕ್ತಿಗಳನ್ನ ಯಾವ್ದಾದ್ರು ಒಂದು ಸಾಮಾನ್ಯ ತತ್ವದ ಆಧಾರದಿಂದ ತಿಳಿಯುತ್ತದೆಯೋ ಅದು ಸಂಗ್ರಹಣೆಯದ ವಿಷಯ ಇದೆ. ಹಾಗೇನೆ ವ್ಯವಹಾರನಯದ ವಿಷಯ ಏನು? ಜೋ ವಿಚಾರ सामान्य तत्व के आधार पर एक रूप में संकलित वस्तुओं का प्रयोजन के अनुसार पृथक्करण करता है वो ವ್ಯವಹಾರ ನಯ है. ಅಂದ್ರೆ ಈ ದ್ರವ್ಯ ಅನ್ನೋದು ಸ್ವೀಕಾರ ಮಾಡಿತ್ತು ಸಂಗ್ರಹಣಯ, ಆದ್ರೆ ಇದು ಏನ್ ಮಾಡುತ್ತೆ? ವ್ಯವಹಾರ ನಯ. ಅದ್ರಲ್ಲಿ ಜೀವ ದ್ರವ್ಯ ಜಡ ಚೈತನ್ಯ ಇದೆ, ಮತ್ತೆ ಅಜೀವ ದ್ರವ್ಯ ಜಡ ಇದೆ.
ಪ್ರಯೋಜನವಶ. ಯಾಕೆ ಆತ್ಮನ ಹಿತದ ಸಾಧನೆ ಮಾಡೋಕ್ಕೋಸ್ಕರ ತಾನೇ ಇದರ ತಿಳಿಬೇಕಾಗಿರೋದು, ಅಥವಾ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಸರ್ಟಿಫಿಕೇಟ್ಗೋಸ್ಕರ. ನನ್ನ ಆತ್ಮ ಕಲ್ಯಾಣ, ಆತ್ಮಹಿತ, ಶಾಂತಿ, ಜೀವ ಪ್ರಾಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ವಸ್ತು ಸ್ವರೂಪವನ್ನ ನನ್ನ ಜ್ಞಾನದಲ್ಲಿ ನಿರ್ಣಯ ಮಾಡೋದಿದೆ. ಆಗ ಸಂಗ್ರಹದಿಂದ ಏನ್ ತಿಳಿಯಲಾಗಿತ್ತೋ ಅದನ್ನ ಇಲ್ಲ, ಇದು ಜಡ, ಇದು ಚೇತನ. ಈ ಚೇತನದಲ್ಲೂ ಕೂಡ ಈ ರಾಗ ಇದು ಆತ್ಮಂದಲ್ಲ, ಇದು ಆತ್ಮನ ಪರ್ಯಾಯದಲ್ಲಿದೆ ಅಷ್ಟೇ, ಅದ್ರ ಆತ್ಮನ ಸ್ವಭಾವ ಅಲ್ಲ, ಇದರಿಂದ ನಾ ಬೇರೆ, ನಾವ್ ಈ ತರ ಸ್ವರೂಪ ಇದ್ದೇನೆ. ಹೀಗೆ ಸಾಮಾನ್ಯದಲ್ಲಿ ಸಂಗ್ರಹವಾಗಿ ತಿಳಿದಂತಹ ಅದರ ವಿಷಯದಲ್ಲಿ ಪ್ರಯೋಜನವಶ ಅನುಸರಿಸಿ ಭೇದವನ್ನು ಮಾಡ್ಕೋತ ಹೋಗೋದು ಯಾವ ನಯ ಇದೆ? ವ್ಯವಹಾರ ನಯ ಇದೆ. ಇವು ಮೂರು ದ್ರವ್ಯಾರ್ಥಕ ನಯದ ಭೇದಗಳಿವೆ. 4 ಜೋ ವಿಚಾರ ವರ್ತಮಾನ ಪರ್ಯಾಯ ಮಾತ್ರಕೋ ಗ್ರಹಣ ಕರ್ತಾ ಇವು ರುಜುಸೂತ್ರ ನಹಿ. ಯಾವ ವಿಚಾರವು ಏನ್ ಹೇಳ್ತಾರೆ, ಯಾವ ವಿಚಾರವು ವರ್ತಮಾನ ಪರ್ಯಾಯ ಮಾತ್ರವನ್ನ ಗ್ರಹಣ ಮಾಡುತ್ತೆ ಅದು ರುಜುಸೂತ್ರ ನಯ ಇದೆ. 5ನೇದು, ಯಾವ ವಿಚಾರವು ಶಬ್ದ ಪ್ರಯೋಗದಿಂದ ಆಗುವಂತಹ ದೋಷಗಳನ್ನ ದೂರ ಮಾಡಿ ತದನುಸಾರ ಅರ್ಥಭೇದದ ಕಲ್ಪನೆಯನ್ನು ಮಾಡುತ್ತದೆ ಅದು ಶಬ್ದನಯ ಇದೆ. ಯಾಕೆಂದ್ರೆ ಒಂದು ಶಬ್ದ ನಾನಾ ಅರ್ಥ ಇದೆ ಮತ್ತು ಶಬ್ದಗಳಲ್ಲೇ ನಾನಾ ಭೇದ ಇದೆ. ಆ ಶಬ್ದದಲ್ಲಿರತಕ್ಕಂತಹ ದೋಷವನ್ನು ದೂರ ಮಾಡಿ ಯಥಾರ್ಥತೆಯನ್ನು ಸ್ವೀಕಾರ ಮಾಡುವ ಸಂಗ್ರಹ ರೂಪದಿಂದ ತಿಳಿತಕ್ಕಂತಹ ನಯ ಶಬ್ದನಯ ಇದೆ. ಮತ್ತು 6ನೇದು, ಜೋ ವಿಚಾರ ಶಬ್ದ ಭೇದಕ್ಕೆ ಅನುಸಾರ ಅರ್ಥಭೇದಕಿ ಕಲ್ಪನಾ ಕರ್ತಾ ಹೈ. ಯಾವ ವಿಚಾರವು ಶಬ್ದ ಭೇದಕ್ಕೆ ಅನುಸಾರವಾಗಿ ಅದರ ಅರ್ಥಭೇದವನ್ನ, ಈಗ ಚಕ್ರ, ಪುರಂದರ, ಇಂದ್ರ, ಹೀಗೆ ಅದರ ಶಬ್ದ ಭೇದಕ್ಕನುಸಾರವಾಗಿ ಅರ್ಥಭೇದವನ್ನ ಸ್ವೀಕಾರ ಮಾಡುತ್ತದೆ ಅದಕ್ಕೆ ಏನಂತ ಕರೀತಾರೆ? ಸಮಭಿರೂಢ ನಯ ಅಂತ ಕರೀತಾರೆ. ಜೋ ವಿಚಾರ ಕೊನೆಯದು, ಶಬ್ದ ಸೇ ಫಲಿತ ಹೋನೆ ವಾಲೆ ಅರ್ಥಕ್ಕೆ ಘಟಿತ ಹೋನೆ ಪರ್ಹಿ. ಶಬ್ದದಿಂದ ಯಾವ ಅರ್ಥ ನೀವು ಹೇಳ್ತೀರಿ ಆ ಅರ್ಥಕ್ಕನುಗುಣವಾಗಿ ಘಟನೆ ಇರಬೇಕಲ್ಲಿ. ಈಗ ಪೂಜಾರಿ ಅಂತ ನೀವು ಏನ್ ಬೇಕಾದ್ರೂ ಕರೀರಿ, ಸಮಭಿರೂಢ ನಯದಿಂದ, ಶಬ್ದನಯದಿಂದ. ಆದ್ರೆ ಪೂಜೆ ಮಾಡ್ತಾ ಇರೋ ಕೆಲಸ ಘಟಿತ ಇರಬೇಕಲ್ಲಿ. ಇದ್ರೆ ಆಗವನ್ನ ಪೂಜಾರಿ ಅಂತ ಸ್ವೀಕಾರ ಮಾಡ್ತದೆ. ಯಾವುದು? ಏವಂ ಭೂತನಯ ಅಂದ್ರೆ ಜೋ ವಿಚಾರ ಶಬ್ದ ಸೇ ಫಲಿತ ಹೋನೆ ವಾಲೆ ಅರ್ಥಕ್ಕೆ ಘಟಿತ ಹೋನೆ पर ही उस वस्तु के उस रूप में मानता है वो ಏವಂ ಭೂತ ನಯ. ಇದರಿಂದ ಯಾಕೆಂದ್ರೆ ಈ ಅಪೇಕ್ಷೆಯಿಂದ ನಮ್ಮ ಜೀವನದಲ್ಲಿ ನಾವು ಮಾತಾಡುವಾಗ ಈ ಘಟನೆಗಳು ಸಂಭವಿಸೋದಿಲ್ವೋ? ನಡೀತಾನೆ. ಆದ್ರೆ ಇದರ ವಿಭಾಗ ಹೀಗೆ, ಇದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ತಿಳ್ಕೊಳ್ಳೋ ಉದ್ದೇಶ ಏನು? ಎಷ್ಟೋ ಸಾರಿ ಅಜ್ಞಾನಕ್ಕೆ ವಶವಾಗಿ ಜೀವ ನಯ ಯಾವುದನ್ನು ಹೇಳುತ್ತೋ ಅದನ್ನು ಮುಖ್ಯ ಮಾಡಿ ತಿಳಿಸುತ್ತೆ, ಹೇಳದೇ ಇರುವುದು ಗೌಣವಾಗಿದೆ ಅನ್ನೋದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಈಗ ನಾವು ನಿಶ್ಚಯದ ಸ್ವರೂಪದ ವರ್ಣನೆ ಆತ್ಮನ ಮುಖ್ಯತೆಯಿಂದ ಮಾಡುವಾಗ ಯಾವ ನಯ ಮುಖ್ಯ ಇದೆ? ನಿಶ್ಚಯ ನಯ ಮುಖ್ಯ ಇದೆ. ಆಗ ವ್ಯವಹಾರ ನಯದ ಅಭಾವ ಆಗಿರುತ್ತೋ ವ್ಯವಹಾರ ನಯ ಗೌಣವಾಗಿರುತ್ತೋ? ಗೌಣವಾಗಿರುತ್ತೆ. ಹಾಗೇನೆ ಯಾವಾಗ ನಾವು ವ್ಯವಹಾರದ ಮುಖ್ಯತೆಯಿಂದ ಕಥನ ಮಾಡ್ತಿರ್ತೀವಿ ಆಗ ನಿಶ್ಚಯ ನಯ ಅಭಾವವಾಗಿರುತ್ತೋ ಗೌಣವಾಗಿರುತ್ತೋ? ಗೌಣವಾಗಿರುತ್ತೆ. ಆದ್ರೆ ಈಗ ನಮ್ಮನ್ನು ಏನಂತ ಪಟ್ಟ ಲೇಬಲ್ ಕಟ್ಟಿದ್ದಾರೆ ನಮಗೆ, ಇವರು ನಿಶ್ಚಯ ನಯದವರು ಅಂತ. ಹಾಗಾದ್ರೆ ನಮ್ಮಲ್ಲಿ ವ್ಯವಹಾರ ಗೌಣವಾಗಿ ಬರುತ್ತೋ ಬರೋದೇ ಇಲ್ವೋ? ಬರುತ್ತೆ. ನಿಶ್ಚಯ ನಯದ ಕಥನ ಮಾಡುವಾಗ ಅದು ಮುಖ್ಯ ಇರುತ್ತೆ. ಆತ್ಮನ ವಿಷಯ ಯಾವ್ದು ಹೇಳ್ಬೇಕಾಗಿದೆಯೋ ಅದು ಮುಖ್ಯ ಇರುತ್ತೆ. ಯಾವ್ದು ಹೇಳದೇ ಇರೋ ಅಂಶ ಗೌಣವಾಗಿರುತ್ತೆ. ಅದೇ ರತ್ನಕರ್ಣ ಶಾಖಾಚಾರ ಪ್ರಥಮಾನ ಯೋಗ ತಗೊಂಡು ಕೂತ್ಕೊಂಡ್ರೆ ವ್ಯವಹಾರ ಮುಖ್ಯವಾಗುತ್ತೆ, ನಿಶ್ಚಯ ಇದೆ ಗೌಣವಾಗುತ್ತೆ. ಆದ್ರೆ ಈ ನೈವ ಸ್ವರೂಪ ಗೊತ್ತಿಲ್ಲದೆ ಇರ್ತಕ್ಕಂಥ ಅಜ್ಞಾನ ಜೀವ ಈ ನಿಶ್ಚಯ ಕಥನ ಮಾಡಿದಾಗ ನಿಶ್ಚಯದವರು, ಮತ್ತೆ ನಾವೆಲ್ಲ ವ್ಯವಹಾರದವರು. ಬರೀ ಅವರು ಮಿಥ್ಯಾ ದೃಷ್ಟಿಗಳೇ, ಇವರು ಮಿಥ್ಯಾ ದೃಷ್ಟಿಗಳೇ. ಈ ಪ್ರಕಾರ ಒಂದು ವೇಳೆ ನೈವ ಸ್ವರೂಪ ಯಥಾರ್ಥವಾಗಿ ತಿಳ್ಕೊಂಡಿದ್ದಿದ್ರೆ ಈ ಮಾತು ಬರುತ್ತೆ. ಯಾವಾಗ ಶಾಂತಸಾಗರ್ ಮಹಾರಾಜರು ಕಾಂಜಿ ಸ್ವಾಮಿಯ ಮೇಲೆ ಅವರು ಶಿಷ್ಯ ವರ್ಗಗಳು ಆರೋಪ ಮಾಡ್ತಾರೆ, ಅವ್ರು ಬರೀ ನಿಶ್ಚಯ ಇಲ್ಲ, ಬರೀ ಸಮಯ ಸಾರ, ಬರೀ ನಿಶ್ಚಯ ವ್ಯವಹಾರ ಇಲ್ಲವೇ ಇಲ್ಲ. ಅದಕ್ಕೆ ಅವರು ಶಾಂತಸಾಗರ್ ಏನ್ ಹೇಳ್ತಾರೆ ಗೊತ್ತೆ, ನಾ ಸಮಯ ಸಾರ ಎದುರಿಟ್ಟುಕೊಂಡು ಹೇಳಿದ್ರು ಕೂಡ ಅವ್ರೇನ್ ಹೇಳ್ತಿದ್ದಾರೆ ಅದನ್ನೇ ನಾನು ಹೇಳ್ಬೇಕಾಗತ್ತೆ, ಅದು ಬಿಟ್ಟು ನಾ ಏನು ಬೇರೆ ಹೇಳ್ಬೇಕಾದ ಪ್ರಶ್ನೆ. ಯಾಕೆ ನಿಷ್ಠೆಯ ಸ್ವರೂಪದಿಂದ ಆತ್ಮನ ವರ್ಣನೆ ಇರತಕ್ಕಂಥದ್ದೇ ಹಾಗೆ. ಹಾಗೆ ಸ್ವೀಕಾರ ಮಾಡಿದ ಮೇಲೆ ಅನಾದಿ ಕಾಲದಿಂದ ಈ ಜೀವಕ್ಕೆ ನಾ ಶರೀರ, ನಾ ಸ್ತ್ರೀ, ನಾನು ಪುರುಷ್, ನಾನು ಸಂಸಾರಿ, ಹೀಗೇನೊಂದು ಭಾವ ಇದೆ, ಅದರೊಂದಿಗೆ ಯುಕ್ತತೆ ಇದೆ, ಅದು ಸಡಿಲಗೊಳ್ಳುತ್ತೆ. ಅದು ಸಡಿಲಗೊಂಡು ಅರೆ ನಾ ಶುದ್ಧ ಇದ್ದೇನೆ, ಬುದ್ಧ ಇದ್ದೇನೆ, ಪರಮಾತ್ಮ ಸ್ವರೂಪ ಇದ್ದೇನೆ, ಹೀಗೆ ಅಂತರಂಗದ ಯಾವ ಸಂಸ್ಕಾರ ಶುರುವಾಗುತ್ತೆ ಆಗ ರಾಗ ಶಿಥಿಲವಾಗತ್ತೆ, ವೀತರಾಗತ್ತೆ, ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿಶ್ಚಯ ನಯದ ಕಥನ ಏನ್ ಮಾಡುತ್ತೆ, ಇರೋ ವ್ಯವಹಾರ ಇದೆ, ಸಂಸಾರ ಇದೆ, ರಾಗಿದೆ, ಎಲ್ಲ ಇದೆ ವ್ಯವಹಾರ, ಅದನ್ನೇನು ಅಭಾವ ಮಾಡೋಕ್ ಸಾಧ್ಯ ಇಲ್ಲ. ಆದ್ರಿಂದ ಆ ಸಂಸಾರದ ಸ್ವರೂಪದ ಕಥನವನ್ನ ಗಮನ ಮಾಡುತ್ತೆ. ಆತ್ಮನ ಒಳಗಡೆ ಇರತಕ್ಕಂತ ಯಾವ ಸತ್ಯ ಸ್ವರೂಪದ ವರ್ಣನೆ ಇದೆ ಅದನ್ನ ಮುಖ್ಯ ಮಾಡಿ ಹೇಳುತ್ತೆ. ಹಾಗೆ ತಿಳ್ಕೊಂಡಾಗಲೇ
ಜೀವಕ್ಕೆ ವ್ಯವಹಾರದ ಪಕ್ಷದ ಮೋಹ ಬಿಟ್ಟು ತನ್ನ ಆತ್ಮನ ಅರಿವು ಆಗ್ತಕ್ಕಂಥದ್ದು. ಒಂದು ಪಕ್ಷ ಹಾಗೆ ತಿಳ್ಕೊಂಡ್ಮೇಲೂ, ರಾಗದಿಂದ ಆತ್ಮ ಬೇರೆ ತಿಳ್ಕೊಂಡ್ಮೇಲೂ ನಾ ಶುದ್ಧ ನಾ ಬುದ್ಧ ಅಂತ ಹೇಳ್ಕೊಂಡು ನಿಶ್ಚಯ ಪಕ್ಷದಲ್ಲೇ ವ್ಯಾಮೋಹಿತನಾದ್ರೆ ಅವನು ಕೂಡ ಮಿಥ್ಯಾದೃಷ್ಟಿ. ನೀವು ಇವಾಗಲೇ 7 ಶ್ಲೋಕ ಹೇಳ್ಬಿಟ್ರಿ ನೀವು ಬಂದ ತಕ್ಷಣ. ತುಂಬಾ ಚೆನ್ನಾಗಿದೆ ಅದ್ರೊಳಗೆ. ಅಂದ್ರೆ ಈಗ ಬೇವಿನಕಾಯಿ ಪಲ್ಯ ಕಹಿ, ಕೇಸರಿ ಬಾತು ಸಿಹಿ, ಹೌದಾನೆ? ಈಗ ಬೇವಿನಕಾಯಿ ಪಲ್ಯ ಸಿಹಿ ಅಂತ ಸ್ವೀಕಾರ ಮಾಡ್ತಾ ಇದ್ದವನಿಗೆ ಇದು ಕಹಿ ಇದೆ, ಇದು ಸಿಹಿ. ಯಾವುದು? ಕೇಸರಿ ಬಾತು ಸಿಹಿ ಇದೆ ಅಂದ್ಮೇಲೆ ಬೇವಿನಕಾಯಿ ಕಹಿ, ಸಿಹಿ ಕೇಸರಿ ಬಾತು ಸಿಹಿ. ನಾನು ಯಾವ ಪಕ್ಷದವನು? ಕೇಸರಿ ಬಾತಿನ ಸಿಹಿ ಪಕ್ಷದವನು. ಕೇಸರಿ ಬಾತ್ ಸಿಹಿ, ಕೇಸರಿ ಬಾತ್ ಸಿಹಿ, ಕೇಸರಿ ಬಾತ್ ಸಿಹಿ. ಅಂದ್ರೆ ತೃಪ್ತಿ ಆಗುತ್ತೆ, ಆನಂದವಾಗುತ್ತೆ ತಾನೆ? ತೃಪ್ತಿ ಆನಂದ ಆದ್ರೆ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ನಾ ಕೇಸರಿ ಬಾತನ ಪಕ್ಷದವನು ಅಂತ ಹೇಳೋದು ಬಿಟ್ಟು ತಿಂದ ಆನಂದವನ್ನು ಅಷ್ಟೇ ಅನುಭವಿಸ್ಬೇಕು. ಸೊ ಅನುಭವದಲ್ಲಿ ಯಾವ ನಯವೂ ಇಲ್ಲ, ಅನುಭವದಲ್ಲಿ ವ್ಯವಹಾರ ನಯವೂ ಇಲ್ಲ, ನಿಶ್ಚಯ ನಯವೂ ಇಲ್ಲ. ಅನುಭವದಲ್ಲಿ ಆತ್ಮನ ಅತೀಂದ್ರಿಯ ಆನಂದದ ಅನುಭವ ಮಾತ್ರ ಇದೆ. ಆದ್ರೆ ಆತ್ಮನ ಅತೀಂದ್ರಿಯ ಅನುಭವ ಮಾಡೋನಿಗೆ ವ್ಯವಹಾರ ನಯ ಬಿಟ್ಟು ಹೋಗುತ್ತೆ. ವ್ಯವಹಾರ ನಯದ ವಿಷಯ ವಸ್ತುವಾಗಿರ್ತಕ್ಕಂಥ ಸಮಸ್ತ ಜಗತ್ತಿನ ಪದಾರ್ಥಗಳ ಲಕ್ಷ್ಯವೂ ಬಿಟ್ಟೋಗುತ್ತೆ. ಅನುಭವದಲ್ಲಿ, ಆತ್ಮನ ಆನಂದದ ಅನುಭವದಲ್ಲಿ ವ್ಯವಹಾರ ನಯ ಬಿಟ್ಟು ಹೋಗುತ್ತೆ. ಮತ್ತು ವ್ಯವಹಾರ ನಯಕ್ಕೆ ವಿಷಯಭೂತವಾಗಿರ್ತಕ್ಕಂತಹ ಪಂಚೇಂದ್ರಿಯ ವಿಷಯಭೋಗಗಳ ಸಂಬಂಧ ಇರತಕ್ಕಂತಹ ಸಕಲ ಪದಾರ್ಥಗಳ ದೃಷ್ಟಿನೂ ಬಿಟ್ಟೋಗುತ್ತೆ ಅನುಭವದಲ್ಲಿ. ಆದ್ರೆ ಅನುಭವದಲ್ಲಿ ನಯ ಶ್ರುತಜ್ಞಾನ ಪ್ರಮಾಣದ ಅಂಶಕ್ಕೆ ನಯವೆಂದು ಹೇಳಿದ್ದಾರೆ. ಪ್ರಮಾಣದಿಂದ ಯಾವ ಪದಾರ್ಥ ತಿಳಿಯಲಾಗಿತ್ತೋ, ಯಾವುದರಿಂದ? ಪ್ರಮಾಣದಿಂದ ಯಾವ ಪದಾರ್ಥ ತಿಳಿಯಲಾಗಿತ್ತೋ ಅದರ ಒಂದು ಧರ್ಮವನ್ನು ಮುಖ್ಯ ಮಾಡಿ ಅನುಭವ ಮಾಡಿಸುವುದಕ್ಕೆ ನಯವೆಂದು ಹೇಳಿದ್ದಾರೆ. ಅದರಲ್ಲಿ 2 ಭೇದ ಇದೆ. ಯಾವುದರಲ್ಲಿ? ಆ ನಯದಲ್ಲಿ ಯಾವ್ಯಾವ್ದಪ್ಪ ಅಂದ್ರೆ ದ್ರವ್ಯಾರ್ಥಿಕ ಮತ್ತು ಪರ್ಯಾಯಾರ್ಥಿಕ. ದ್ರವ್ಯಾರ್ಥಿಕ ನಯ ಮತ್ತು ಪರ್ಯಾಯಾರ್ಥಿಕ ನಯ. ಯಾವುದು ದ್ರವ್ಯವನ್ನು ಮುಖ್ಯ ಮಾಡಿ ಅನುಭವ ಮಾಡಿಸುವುದೋ ಅದು ದ್ರವ್ಯಾರ್ಥಿಕ ನಯವಾಗಿದೆ. ದ್ರವ್ಯವನ್ನೇ, ಪರ್ಯಾಯ ಅಲ್ಲ, ದ್ರವ್ಯವನ್ನೇ ಮುಖ್ಯ ಮಾಡಿ ಅದರ ಅನುಭವವನ್ನ ಮಾಡಿಸ್ತದೆಯೋ ಅದು ದ್ರವ್ಯಾರ್ಥಿಕ ನಯ ಇದೆ. ಆ ದ್ರವ್ಯಾರ್ಥಿಕ ನಯದಲ್ಲೂ ಕೂಡ 3 ಭೇದ ಇದೆ. ದ್ರವ್ಯಾರ್ಥಿಕ ನಯದಲ್ಲಿ ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ನೈಗಮ, ಸಂಗ್ರಹ ಮತ್ತು ವ್ಯವಹಾರ. ಈ ಪ್ರಕಾರ 3 ಭೇದ ಇದೆ. ಈಗ ಒಂದೊಂದಾಗಿ ತಿಳ್ಕೊತ ಹೋಗೋಣ. ನೈಗಮ ನಯದ ಸ್ವರೂಪ ಸಂಕಲ್ಪ ಮಾತ್ರದಿಂದಲೇ ಪದಾರ್ಥದ ಗ್ರಹಣೆ ಮಾಡಿ ತಿಳಿಯುವುದಕ್ಕೆ ನೈಗಮ ನಯವೆಂದು ಹೇಳಿದ್ದಾರೆ. ಕಾರ್ಯ ಆಗಿದೆಯೋ ಬಿಟ್ಟಿದೆಯೋ, ಆದ್ರೆ ಅದರ ಸಂಬಂಧ ಸಂಕಲ್ಪ ಮಾಡಿ ವಸ್ತುವಿನ ಸ್ವರೂಪವನ್ನು ತಿಳಿಯತಕ್ಕಂಥದ್ದು. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಹೇಗೆ ಅಂದ್ರೆ, ಒಬ್ಬನು ಬುಟ್ಟಿ ತಯಾರು ಮಾಡಲು, ಏನ್ ತಯಾರು ಮಾಡಲು? ಬುಟ್ಟಿ ತಯಾರು ಮಾಡಕ್ಕೆ ಬೆತ್ತವನ್ನು ತರಲು ಹೋಗುತ್ತಾನೆ. ಕಾಡಕ್ಕೆ ಹೋಗ್ತಾ ಇದ್ದಾನೆ. ಏನ್ ತರಕ್ಕೆ? ಬೆತ್ತ ತರಕ್ಕೆ. ಏನ್ ಮಾಡಕ್ಕೆ? ಬುಟ್ಟಿ ಮಾಡಕ್ಕೆ. ಅವನನ್ನು ಇನ್ನೊಬ್ಬ ಆ ಕಡೆಯಿಂದ ಬರ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಅವನು ಪ್ರಶ್ನೆ ಮಾಡ್ತಾನೆ, ಎಲ್ಲಿಗೆ ಹೋಗ್ತಿರುವೆ ನೀನು ಅಂತ ಕೇಳ್ತಾನೆ ಇವನನ್ನ. ಅದಕ್ಕೆ ಇವನೇನ್ ಕೊಡ್ತಾನೆ? ಇವನೇ ಉತ್ತರ ಕೊಡ್ತಾನೆ ಅಂದ್ರೆ, ನಾನು ಬುಟ್ಟಿ ತರಲು ಹೋಗುತ್ತಿದ್ದೇನೆ. ಇವನ್ ಉತ್ತರ ಕೊಡೋದೇನು? ಇವನೇನು ಬುಟ್ಟಿ ತರಕ್ ಹೋಗ್ತಿದಾನೋ ಬೆತ್ತ ತರಕ್ ಹೋಗ್ತಿದಾನೋ? ವಾಸ್ತವಿಕವಾಗಿ ಆದ್ರೆ ಹೇಳ್ತಾ ಇರೋದೇನು? ಬುಟ್ಟಿ. ಅಂದ್ರೆ ಅದರ ಅಭಿಪ್ರಾಯ ಏನು? ಯಾವ ಬೆತ್ತವನ್ನು ತರ್ತಾನೆ ಅದರಲ್ಲಿ ಇವನು ಬುಟ್ಟಿ ಮಾಡ್ತಾನೆ, ಬುಟ್ಟಿ ಮಾಡಿ ಅದನ್ನ ಉಪಯೋಗಿಸ್ತಾನೆ. ಆದ್ರೆ ಹೇಳುವಾಗ ಇವನು ಯಾವಾಗ ಹೇಳ್ತಾ ಇದ್ದಾನೆ ಆಗಂತೂ ಇನ್ನೂ ಬುಟ್ಟಿ ಇಲ್ಲ, ಇನ್ನು ಬೆತ್ತ ಅಲ್ಲಿ ಮರದ ಮೇಲೆ ಇನ್ನೂ ಕಿತ್ತೇ ಇಲ್ಲ. ಆದ್ರೂ ಅಭಿಪ್ರಾಯದ ಸಂಕಲ್ಪ ಇದೆ, ಬುಟ್ಟಿ ಮಾಡುವ ಸಂಕಲ್ಪ ಇದೆ. ಅದರ ಸಂಬಂಧ ನಾ ಬುಟ್ಟಿ ತರಕ್ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈ ಪ್ರಕಾರ ಸಂಕಲ್ಪದಿಂದಲೇ ವಸ್ತುವಿನ ಇದನ್ನ ಗ್ರಹಣೆ ಮಾಡತಕ್ಕಂತಹ ಪದ್ಧತಿಗೆ ನೈಗಮನಯ ಅಂತ ಹೆಸರು. ಅಲ್ಲಿ ಹೇಳ್ತಾರೆ, ಅಲ್ಲಿ ಬುಟ್ಟಿಯಂತೂ ಇರುವುದಿಲ್ಲ, ಆಗುವುದು. ಆದರೆ ಅವನ ವಿಚಾರದಲ್ಲಿ ಹೀಗಿದೆ, ಏನೆಂದರೆ ಬೆತ್ತಾತದ್ದು ಬುಟ್ಟಿ ಮಾಡುತ್ತೇನೆಂದು. ನಾ ಈ ಬುಟ್ಟಿ ಮಾಡ್ತೀನಿ. ಈ ಪ್ರಕಾರ ಇದೆ ಮೋಕ್ಷಶಾಸ್ತ್ರ. ಎರಡನೇದು ಸಂಗ್ರಹಣಯ. ಸಂಗ್ರಹಣಯದಲ್ಲೇನು? ಸಾಮಾನ್ಯ ರೂಪದಿಂದ ಪದಾರ್ಥದ ಗ್ರಹಣೆಯಾಗುವುದಕ್ಕೆ ಸಂಗ್ರಹಣಯವೆಂದು ಹೇಳಿದ್ದಾರೆ. ಅಂದ್ರೆ ಸಾಮಾನ್ಯ ರೂಪದಿಂದ ಪದಾರ್ಥದ ಗ್ರಹಣೆಯಾಗುವುದಕ್ಕೆ ಸಂಗ್ರಹಣಯ ಅಂತ. ಹೇಗೆ ಅಂದ್ರೆ, ಈಗ
6 ಜಾತಿಯ ದ್ರವ್ಯಗಳು ಸಪ್ತಾಲಕ್ಷಣವನ್ನು ಹೊಂದಿದೆಯೋ ಇಲ್ವೋ? ಹೊಂದಿದೆ. ಸಪ್ತ ಅಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥ. ಸೊ ಸತ್ ಅನ್ನೋ ಶಬ್ದದಿಂದ 6 ದ್ರವ್ಯಗಳ ಸ್ವೀಕಾರ ಆಗುತ್ತೋ ಆಗೋದಿಲ್ಲ? ಸತ್ ಅನ್ನೋ ಶಬ್ದದಿಂದ ಶಾಶ್ವತವಾಗಿರ್ತಕ್ಕಂಥದ್ದು. ಜೀವದ್ರವ್ಯವೂ ಶಾಶ್ವತ ಇದೆ, ಕುತೂಹಲವೂ ಇದೆ, ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ದ್ರವ್ಯಗಳು ಇರ್ತದೆ. ಸತ್ ಅನ್ನೋ ಒಂದು ಶಬ್ದದಿಂದ 6 ದ್ರವ್ಯಗಳು ಸ್ವೀಕಾರ ಆಗ್ತವೆ, ಶಾಶ್ವತವಾಗಿದೆ ಅಂತ ಹೇಳಿ ಸ್ವೀಕಾರ ಆಗ್ತವೆ. ಅಂದ್ರೆ ಈ ಪ್ರಕಾರ ತಿಳಿಯುವ ಯಾವ ಜ್ಞಾನ ಇದೆ ಅದು ಸಂಗ್ರಹ ನಯ ಇದೆ. ಅದಕ್ಕೆ ಉದಾಹರಣೆ ಅದನ್ನೇ ಕೊಡ್ತಾರೆ. 6 ಜಾತಿಯ ದ್ರವ್ಯಗಳು ಸಪ್ತಾಲಕ್ಷಣದಿಂದ ಕೂಡಿವೆ. ಈ 6 ದ್ರವ್ಯಗಳ ಸಮೂಹವನ್ನು ದ್ರವ್ಯ ಎಂಬ ಸಂಜ್ಞೆಯ ಮೂಲಕ ತಿಳಿಯುವುದು. ದ್ರವ್ಯ ಅಂದ್ಬಿಟ್ರೆ 6 ದ್ರವ್ಯಗಳು ತಿಳಿದು ಬರ್ತವೆ. ಈ ತಿಳಿಯುವುದು ಈ ನಯದ ಪ್ರಯೋಜನವಾಗಿದೆ. ಇದು ಎರಡಾಯ್ತು. ಯಾವ್ಯಾವುದು? ನೈಗಮ, ಸಂಗ್ರಹ. ನೈಗಮದಲ್ಲೂ ಕೂಡ 3 ಭೇದ ಇದೆ. ಭೂತ ನೈಗಮ, ವರ್ತಮಾನ ನೈಗಮ, ಭಾವಿ ನೈಗಮ ಅಂತ. ಸಂಕಲ್ಪದಿಂದ ವಸ್ತುವನ್ನ ತಿಳಿಯತಕ್ಕಂಥದ್ದು. ಈಗ ಭೂತ ನೈಗಮಕ್ಕೆ ಉದಾಹರಣೆ ಅಂದ್ರೆ, ಈಗ ಮುಂದೆ ಬರುತ್ತಲ್ಲ ದೀಪಾವಳಿ ಹಬ್ಬದಲ್ಲಿ ಏನನ್ನ ಆಚರಣೆ ಮಾಡ್ತೀವಿ? ಮಹಾವೀರ ಸ್ವಾಮಿ ನಿರ್ವಾಣ ಮಹೋತ್ಸವ ಮಾಡ್ತೀವಿ, ಆಚರಿಸ್ತಿರ್ತಾನೆ. ಆವತ್ತು ಭಗವಂತ ಇನ್ನು ಚತುರ್ದಶಿಯ ರಾತ್ರಿ ಪರಮ ಶುಕ್ಲ ಧ್ಯಾನಕ್ಕೆ ಕೂತ್ಕೊಂಡ್ರು, ಮತ್ತೆ ಅಘಾತಿ ಕರ್ಮಗಳನ್ನು ನಷ್ಟಪಡಿಸಿದ್ರು, ಬೆಳಗಿನ ಜಾವಕ್ಕೆ ಮುಕ್ತಿ ಆಯ್ತು ಅಂತ ಹೇಳಿ ಸೂರ್ಯೋದಯವಾದ ಮೇಲೆ ಅಭಿಷೇಕ ಪೂಜೆ ಎಲ್ಲ ಮಾಡಿ ಸ್ವಾಮಿಯ ಸ್ತುತಿ ಸ್ತೋತ್ರ ಮಾಡ್ತೀವೋ ಮಾಡೋದಿಲ್ವೋ? ಅದರೇನು ನಾಳೆ ಚತುರ್ದಶಿ ಬರುವಾಗ ಮಹಾವೀರ ಸ್ವಾಮಿಗೆ ಮುಕ್ತಿ ಆಗುತ್ತೇನು? ದಿವಸ ಆಗಿತ್ತು ಅಂತ ಅಂದ್ರೆ ಪ್ರಸಂಗ ಕಳೆದು ಹೋಗಿದೆ ಹಿಂದೆನೇನೆ, ಆದ್ರೂ ಅದು ವರ್ತಮಾನದಲ್ಲಿ ಈಗ ಆಗುತ್ತಿದೆ ಅಂತ ಸಂಕಲ್ಪ ಮಾಡ್ತೀವಿ. ಆ ಪ್ರಸಂಗಿಗೆ ನಡೆಯಲ್ಲ, ಅದು ಹಿಂದೆ ಕಳೆದೋಗಿರೋ ಘಟನೆ ಇದೆ ಇದು. ಆದ್ರೂ ವರ್ತಮಾನದಲ್ಲಿ ಅದರ ಸಂಕಲ್ಪ ಮಾಡಿ ನಾವು ಪೂಜಾ ಪುನಸ್ಕಾರಗಳನ್ನ ಮಾಡ್ತೇವೆ. ಇದನ್ನ ಸ್ವೀಕಾರ ಮಾಡ್ತಕ್ಕಂಥ ನಯ ಭೂತ ನೈಗಮನ ಇದೆ. ಈಗ ಶ್ರೀಮಂತರ ತೀರ್ಥಂಕರರು ದಿವ್ಯ ಧ್ವನಿಯಿಂದ ಧರ್ಮೋಪದೇಶವನ್ನ ಮಾಡ್ತಾ ಇದ್ದಾರೆ, ವರ್ತಮಾನ ನೈಗಮನ ಇದೆ. ಯಾಕೆಂದ್ರೆ ವಿದೇಶ ಕ್ಷೇತ್ರದಲ್ಲಿ ಈಗ ಆಕ್ಚುಲಿ ಆಗಿ ಅದು ನಡೆಯುತ್ತಿದೆ ಅಲ್ವೇ? ಈಗ ನಾವು ಭೂತಕಾಲದ 24 ಜನ, ವರ್ತಮಾನ ಕಾಲದ 24 ಜನ ಇಷ್ಟನ್ನೇ ಪೂಜೆ ಮಾಡ್ತೀವೋ, ಭವಿಷ್ಯದ 24 ಜನರನ್ನ ಪೂಜೆ ಮಾಡ್ತೀವೋ? ಭವಿಷ್ಯದ ಮಾಡ್ತೀರಿ, ಭವಿಷ್ಯದವ್ರು ಇನ್ನೂ ಹಾಗೆ ಇಲ್ಲ, ಮಾಡೋದೆಲ್ಲ ಬಂತು ಅಂದ್ರೆ ಮುಂದೆ ಆಗತಾರೆ. ಆ ಸಂಕಲ್ಪವನ್ನ ಮಾಡಿ ಈಗ ಅವರು ತೀರ್ಥಂಕರರು ಅಂತ ಪೂಜೆ ಮಾಡ್ತಾರೆ. ಈಗ 24 ಜನ ಭವಿಷ್ಯ ಕಾಲದನ್ನ ಪೂಜೆ ಮಾಡ್ತಿರಲ್ಲ, ಅವ್ರನ್ನ ತೀರ್ಥಂಕರರು ಅಂತ ಪೂಜೆ ಮಾಡ್ತೀರಾ ಅಥವಾ ಸಾಮಾನ್ಯರು ಅಂತ ಪೂಜೆ ಮಾಡ್ತಿರೋ? ಯಾಕೆಂದ್ರೆ ತೀರ್ಥಂಕರ ಆಗಿಲ್ವಲ್ಲ, ತೀರ್ಥಂಕರ ಆಗ್ತಾರೆ ಅಂತ ಪೂಜೆ ಮಾಡಿ. ಈಗ ಶ್ರೇಣಕನಿಗೆ ಪೂಜೆ ನಡೆಯುತ್ತೋ ನಡೆಯಲ್ವೋ? ನಡೆಯುತ್ತೆ. ಶ್ರೇಣಕ ನಾರಕಿ ಶ್ರೇಣಕನಿಗೆ ಪೂಜೆ ನಡೆಯಲ್ಲ. ಅವ್ರ ಮಹಾಪದ್ಮ ತೀರ್ಥಂಕರನಾಗಿ ಮುಂದೆ ಪ್ರಥಮ ತೀರ್ಥಂಕರನಾಗಿ ಭವಿಷ್ಯ ಕಾಲದಲ್ಲಿ ಹುಟ್ಟತಾನಲ್ಲ, ಅವನು ಹುಟ್ಟತಾನೆ, ಅವನು ಪೂಜೆ, ಅವನ ತೀರ್ಥಂಕರ ಈಗ ಇದಾನೆ, ಇದನ್ನ ಸ್ವೀಕಾರ ಮಾಡುತ್ತೆ. ಯಾವುದು? ಈ ನೈಗಮನಯ. ಈ ನೈಗಮನಯ ಅದನ್ನ ಈಗ ಅಷ್ಟು ಬೇಡ, ಈಗ ತಾನೇ ಫಸ್ಟ್ ಇಯರ್ ಬಿ ಗೆ ಸೇರ್ಕೊಂಡಿದ್ದಾನೆ, ಟೀಚ್ ಬೇರು ಅದು ಇದು ಹಿಡ್ಕೊಂಡಿದ್ದಾನೆ. ಏನ್ ಇಂಜಿನಿಯರ್ ಸಾಹೇಬ್ರೆ ಅಂತ ನಾವು ಕರೀತೀವೋ ಕರೆಯೋದಿಲ್ವೋ? ಅವನು ಇಂಜಿನಿಯರ್ ಆಗಿ ಮುಂದಾಗಬೇಕಾಗಿರೋದು ಇನ್ನೂ 4 ವರ್ಷ ಟೈಮ್ ಇದೆ. ಆದ್ರೂ ನಡೆಯೋ ಶೈಲಿ, ಟಿವಿ, ಅವನ ಇದು ಉಡುಗೆ ತೊಡಗೆ ನೋಡಿ ಏನ್ ಇಂಜಿನಿಯರೇ, ಏನ್ ಡಾಕ್ಟ್ರೇ ಅಂತ ಈಗಲೇ ಡಾಕ್ಟರ್. ಈಗ ಯುವರಾಜನ್ನು ನೋಡೋದು ಏನ್ ಮಹಾರಾಜ ಅನ್ನೋದು, ಯಾಕಂದ್ರೆ ಮುಂದೆ ಆಗ್ತಾನ ಅವನು, ಪಟ್ಟ ಕಳೆದಾಗ ಮುಂದೆ ಮಹಾರಾಜ ಆಗ್ತಾನೆ. ಅಂದ್ರೆ ಭವಿಷ್ಯದಲ್ಲಿ ಆಗತಕ್ಕಂಥದ್ದನ್ನ ವರ್ತಮಾನದಲ್ಲಿ ಆರೋಪ ಮಾಡಿ ಸಂಕಲ್ಪ ಮಾಡಿ ಸ್ವೀಕಾರ ಮಾಡ್ತಕ್ಕಂತಹ ನಯ ಭಾವಿ ನೈಗಮ ನಯ ಇದೆ. ಈ ಪ್ರಕಾರ ಸಂಕಲ್ಪದಿಂದ ವಸ್ತು ಸ್ವರೂಪವನ್ನು ತಿಳಿಯತಕ್ಕಂತಹ ನಯ ನೈಗಮ ನಯದಲ್ಲಿ ಈ 3 ಭೇದ ಇದೆ. ಹಾಗೆ ಸಂಗ್ರಹ ನಯದಲ್ಲಿ ವಸ್ತುವಿನ ಸಮಸ್ತವನ್ನು ಒಂದೇ ಸರ್ತಿ ಸ್ವೀಕಾರ ಮಾಡ್ತಕ್ಕಂತಹ ಯಾವ ನಯ ಇದೆ. ಈಗ ದ್ರವ್ಯ ಅಂದ್ರೆ 6 ದ್ರವ್ಯಗಳು ಅದರಲ್ಲಿ ಸ್ವೀಕಾರ ಆಗ್ತಕ್ಕಂಥದ್ದಿದೆ, ಅದು ಸಂಗ್ರಹ ನಯ ಆಯ್ತು. ವ್ಯವಹಾರ ನಯ ಸಾಮಾನ್ಯ ರೂಪದಿಂದ ತಿಳಿಯಲಾಗಿರುವ ದ್ರವ್ಯದ ವಿಶೇಷ ಭೇದ ಮಾಡುವುದಕ್ಕೆ ವ್ಯವಹಾರವೆಂದು ಹೇಳಿದ್ದಾರೆ. ಈಗ ಸಾಮಾನ್ಯದಿಂದ ದ್ರವ್ಯವನ್ನು ತಿಳಿದಿದ್ದೀವಿ ನಾವು,
ಆತ್ಮ ದ್ರವ್ಯ ಇದೆ. ಅದನ್ನ ಜ್ಞಾನ ಸ್ವರೂಪಿ, ದಶ ಸ್ವರೂಪಿ, ಚಾರಿತ್ರ ಸ್ವರೂಪಿ, ಸಂಸಾರಿ, ಮುಕ್ತ, ಈ ಪ್ರಕಾರ ಭೇದ ಪ್ರಭೇದಗಳನ್ನ ಮಾಡ್ತಕ್ಕಂಥದ್ದು ಯಾವ ನೈದ ವಿಷಯ ಇದೆ? ವ್ಯವಹಾರ ನೈದ ವಿಷಯ ಇದೆ. ಅಲ್ಲಿಗೆ ಎಷ್ಟು ಆಯ್ತು? ದ್ರವ್ಯಾರ್ಥಿಕ ನಯದಲ್ಲಿ ಅಂದ್ರೆ ಶಕ್ತಿರೂಪ ದ್ರವ್ಯದ ಸಂಬಂಧವೇ ಪಟ್ಟಾಗೆ ಈ 3 ನಯಗಳನ್ನ ತಿಳಿಸಲಾಯ್ತು. ಇನ್ನು ಉಳ್ಕೊಂಡಿರೋದು 7ರಲ್ಲಿ ಯಾವ್ಯಾವುದು? ಪರ್ಯಾಯಾರ್ಥಿಕ ನಯಗಳು 4. ಪರ್ಯಾಯಾರ್ಥಿಕ 4 ಯಾವ್ಯಾವುದು? ರುಜುಸೂತ್ರ ನಯ, ಶಬ್ದನಯ, ಸಮಭಿರೂಢ ನಯ ಮತ್ತು ಏವಂಭೂತ ನಯ. ಅಂದ್ರೆ ವಸ್ತುವಿನಲ್ಲಿ ದ್ರವ್ಯದ ಅಂಶ ಒಂದಿದೆ, ಪರ್ಯಾಯದ ಅಂಶ ಇದೆ. ಸೊ ದ್ರವ್ಯದ ಅಂಶದ ಮುಖ್ಯತೆಯಿಂದ ಮಾಡ್ತಕ್ಕಂತ 3 ನಯಗಳು ಇದಾಯ್ತು. ಯಾವುದು? ನೈಗಮ, ಸಂಗ್ರಹ, ವ್ಯವಹಾರ. ಆ ವಸ್ತುವಿನ ಅವಸ್ಥಾರೂಪ ಪರ್ಯಾಯದ ಅಪೇಕ್ಷೆಯಿಂದ ಯಾವ ವರ್ಣನೆ ಮಾಡೋದಿದೆ ಅದರಲ್ಲಿ 4 ಇದೆ. ಯಾವ್ಯಾವ್ದಪ್ಪ? ರುಜುಸೂತ್ರ ನಯ, ಶಬ್ದನಯ, ಸಮಭಿರೂಢ ನಯ ಮತ್ತು ಏವಂಭೂತ ನಯ. ಈ ಶಬ್ದಗಳು ನಮಗೆ ಪರಿಚಯ ಇರದೇ ಇರೋದ್ರಿಂದ ಏನೋ ವಸ್ತು ಅನ್ಸುತ್ತೆ, ಆದ್ರೆ ಗಾಬರಿ ಆಗಲಿಕ್ಕೆ ಅದು ಏನೋ ಅವಶ್ಯಕತೆ ಇಲ್ಲ. ವಸ್ತುವಿನ ಸ್ವರೂಪ ತಿಳ್ಕೊಂಡ್ರೆ ನಾವು ದಿನನಿತ್ಯ ಒಂದಲ್ಲ ಒಂದು ಅಪೇಕ್ಷೆಯಿಂದ ಈ ನಯಗಳ ಪ್ರಯೋಗದಿಂದ ವಸ್ತು ತಿಳಿತಿರ್ತೀವಿ. ಅದನ್ನ ನಾವು ತಿಳ್ಕೊಳ್ತಾ ಇರ್ತಕ್ಕಂತಹ ವಸ್ತುವಿನ ನಯದ ಸ್ವರೂಪ, ಅದರ ಹೆಸರು ಇದು ನಮಗೆ ಗೊತ್ತಿಲ್ಲ ಅಷ್ಟೇ. ಆದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಆ ದೃಷ್ಟಿಯಲ್ಲಿ ನಾವು ಅನಲೈಸ್ ಮಾಡಿ ತಿಳ್ಕೊಂಡ್ರೆ ಯಾವುದೇ ವಿಧವಾಗಿರ್ತಕ್ಕಂತಹ ಸಂಶಯನೂ ಕೂಡ ಇಲ್ಲಿ ಆಗೋದಿಲ್ಲ. ಹಾಗಾದ್ರೆ ಈ ಪರ್ಯಾಯಾರ್ಥಿಕ ನಯದ 4ರಲ್ಲಿ ಮೊದಲನೇದು ರುಜುಸೂತ್ರ ನಯ. ಅದರ ಸ್ವರೂಪ ಏನು? ಯಾವುದು ವರ್ತಮಾನ ಪರ್ಯಾಯ ಮಾತ್ರ ತಿಳಿಯುವುದೋ ಅದಕ್ಕೆ ರುಜುಸೂತ್ರ ನಯವೆಂದು ಹೆಸರು. ವಸ್ತು ಹೇಗಾದ್ರೂ ಇರಲಿ, ವರ್ತಮಾನ ಪರ್ಯಾಯವನ್ನ ಮಾತ್ರ ತಿಳಿಯತಕ್ಕಂತ ನಯಕ್ಕೆ ಏನಂತ ಕರೀತಾರೆ? ರುಜುಸೂತ್ರ ನಯ ಅಂತ ಕರೀತಾರೆ. ಎರಡನೇದು ಶಬ್ದನಯ. ವ್ಯಾಕರಣಾದಿಯ ಅನುಸಾರ ಶಬ್ದದ ಅಶುದ್ಧತೆಯನ್ನು ದೂರ ಮಾಡುವುದು ಶಬ್ದನಯ. ಶಬ್ದದ ಪ್ರಯೋಗ ಮಾಡಿದಾಗ ವ್ಯಾಕರಣದ ಅಪೇಕ್ಷ ಅದನ್ನ ಯಥಾರ್ಥ ದೃಷ್ಟಿಯಿಂದ, ಯಾಕಂದ್ರೆ ಶಬ್ದಗಳಲ್ಲಿ ಸ್ತ್ರೀಲಿಂಗ ಶಬ್ದ, ಪುಲ್ಲಿಂಗ ಶಬ್ದ, ನಾನಾ ಅಪೇಕ್ಷೆಯಿಂದ ಆ ಶಬ್ದದ ಕಥನ ಇರುತ್ತೆ. ಅವುಗಳಲ್ಲಿ ವ್ಯಭಿಚಾರ ಅಂದ್ರೆ ದೋಷ ಉತ್ಪನ್ನವಾಗದಂತೆ ಅದರ ಅರ್ಥವನ್ನ ಸ್ವೀಕಾರ ಮಾಡ್ತಕ್ಕಂತಹ ನಯಕ್ಕೆ ಶಬ್ದನಯ ಅಂತ ಹೆಸರು. ಹಾಗೆ 3ನೇದೇನಿದೆ? ಸಮಭಿರೂಢ ನಯ. ಅಂದ್ರೆ ಪದಾರ್ಥದಲ್ಲಿ ಮುಖ್ಯವಾಗಿ ಒಂದು ಅರ್ಥವನ್ನೇ ಸ್ಥಾಪಿಸುವುದಕ್ಕೆ ಸಮಭಿರೂಢ ನಯವೆಂದು ಹೇಳಿದ್ದಾರೆ. ಒಂದು ಶಬ್ದಕ್ಕೆ ನಾನಾ ಅರ್ಥಗಳಿರ್ತವೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ ಯಾವ ಶಬ್ದ ಆ ಸಂದರ್ಭದಲ್ಲಿ ಪ್ರಯೋಗಕ್ಕೆ ಸ್ವೀಕರಿಸಬೇಕಾಗಿದೆಯೋ ಅದರನ್ನು ಸ್ವೀಕಾರ ಮಾಡೇ ವಸ್ತುವನ್ನು ತಿಳಿಯತಕ್ಕಂಥದ್ದು. ಅದಕ್ಕೆ ಸಮಭಿರೂಢ. ಯಾಕೆಂದ್ರೆ ಸಮಭಿರೂಢ ಅಂದ್ರೆ ಬೇಕಾದಷ್ಟು ಅರ್ಥ ಇದೆ. ಗೋ ಅನ್ನೋ ಶಬ್ದಕ್ಕೆ 11 ಅರ್ಥ ಇರ್ಬೋದು, ಆದ್ರೆ ಹಸುವಿಗೆ ಗೋ ಅನ್ನೋ ಅರ್ಥದಲ್ಲೇ ಆ ಪದವನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು ಅದು ಸಮಭಿರೂಢ ನಯ ಇದೆ. ಹೇಗೆಂದರೆ ಇಲ್ಲಿ ಅದನ್ನೇ ಕೊಡ್ತಾರೆ. ಗಚ್ಚತೀತಿ ಗೌಹು ಪ್ರಕಾರ ಯಾವುದು ನಡೆಯುವುದೋ ಅದು ಹಸುವು ಎಂದು ಆಗುತ್ತದೆ. ಬೇರೆದು ನಡಿಬಹುದು, ಆದ್ರೆ ಕುಳಿತಿರೋ ಹಸುವಿಗೆ ಅನ್ವಯಿಸಿ ಹೇಳೋದಿಲ್ಲ. ನಡೆಯೋ ಹಸುವಿಗೆ ಅಂದ್ರೆ ಆಯಾ ಸಂದರ್ಭದ ಅನುಸಾರ ನಾವು ಆ ಶಬ್ದವನ್ನ ಹಾಗೆ ಸ್ವೀಕರಿಸ್ತೇವೆ. ಬೇರೆ ಸಂದರ್ಭದಲ್ಲಿ ಅದರ ಪ್ರಯೋಗ ಬೇರೆ ಪ್ರಕಾರನ ಕೂಡ ಆಗಬಹುದು. ಇದು ಸಮಭಿರೂಢ ನಯ ಆಯ್ತು. 4ನೇದು ಏವಂಭೂತ ನಯ. ಯಾವುದು ವರ್ತಮಾನ ಕ್ರಿಯೆ ಹೇಗಿದೆಯೋ, ಶಬ್ದಗಳು ಬೇಕಾದಷ್ಟಿರ್ಲಿ, ವರ್ತಮಾನ ಕ್ರಿಯೆ ಹೇಗಿದೆ ಅದಕ್ಕನುಸರಿಸಿ ಅದಕ್ಕೆ ಸೂಟಬಲ್ ಆಗೋ ಶಬ್ದವನ್ನೇ ಅರ್ಥವನ್ನೇ ಸ್ವೀಕಾರ ಮಾಡ್ತಕ್ಕಂಥದ್ದು. ಏನ್ ಹೇಳ್ತಾರೆ? ಯಾವುದು ವರ್ತಮಾನ ಕ್ರಿಯೆ ಹೇಗಿದೆಯೋ ಅದರಂತೆಯೇ ಅದನ್ನು ಹೇಳುವುದು ಏವಂಭೂತ ನಯವಿದೆ. ಹೇಗೆಂದರೆ ಚಲನೆ ಮಾಡುತ್ತಿರುವುದಕ್ಕೆ ಹಸು. ಈಗ ನಮ್ಮ ಶಾಂತಿನಾಥ ದಿಗಂಬರ್ ಜನ ಮಂದಿರದ ನಾಗ್ ಶರ್ಮಾ ಇದಾರಲ್ಲ, ಅವ್ರನ್ನೇನಂತ ಕರಿತೀರಿ ನೀವು? ಪುರೋಹಿತರು ಅಂತ ಕರಿತೀವಿ, ಪೂಜಾರಿಗಳು ಅಂತ ಕರಿತೀವಿ. ಅಂದ್ರೆ ಅವರು ಪೂಜೆ ಮಾಡುವಾಗ ತಾನೇ ಪೂಜಾರಿ ಅನ್ಸ್ಕೊಳ್ಳೋದು, ಮನೆ ಕೆಲಸ ಮಾಡುವಾಗ ಗೃಹಸ್ಥ ಅನ್ಸ್ಕೊಳ್ತಾರೆ. ಹೌದ್ ತಾನೆ? ಪ್ರತಿಯೊಬ್ರು ಯಾರ್ಯಾರು ಯಾವ ಕೆಲಸ ಮಾಡ್ತಿರ್ತಾರೆ ಅದಕ್ಕೆ ಅನುಗುಣಿಸಿ ಹೆಸರಿದೆ. ಈಗ ಪೂಜಾರಿ ಅನ್ನೋದು ಯಾವಾಗ? ಪೂಜೆ ಮಾಡುವಾಗ ಪೂಜಾರಿ ಇದ್ದಾನೆ, ಬೇರೆ ಮನೆ ಕೆಲಸ ಮಾಡುವಾಗ ಗೃಹಸ್ಥ ಇದ್ದಾನೆ, ಯುದ್ಧ ಮಾಡುವಾಗ ಸೈನಿಕ ಇದ್ದಾನೆ. ಆದ್ರೂ ನಾವು ಅವ್ರು ಏನೇ ಕೆಲಸ ಮಾಡ್ತಿರ್ಲಿ ನಾವೇನ್ ಕರಿತೀವಿ? ಪೂಜಾರಿ ಅಂತ ಕರಿತೀವಿ. ಅದು ಸಮಭಿರೂಢ ನಯದ ವಿಷಯ ಆಯ್ತು. ಆದ್ರೆ ಈ ಏವಂಭೂತ ನಯ ಇದೆಯಲ್ಲ, ಒಪ್ಪಕ್ಕಿಲ್ಲ ಅದನ್ನ. ನೀ ಪೂಜೆ ಮಾಡ್ತಿದೀಯಲ್ಲ ಆಗ್ಲೇ ನಾ ಪೂಜಾರಿ ಅಂತ ನಿನ್ ಕರೆಯೋದು, ಬೇರೆ ಟೈಮಲ್ಲಿ ನಾನು ನಿನ್ ಪೂಜಾರಿ ಅಂತ ಕರೆಯೋದಕ್ಕೆ ರೆಡಿ ಇಲ್ಲ. ಹೀಗೆ ಏವಂಭೂತ ನಯ
ವರ್ತಮಾನ ಕ್ರಿಯೆ ಏನ್ ನಡೀತಿದೆ ಆ ಕ್ರಿಯೆಗೆ ಅನುಸರಿಸಿ ಯಾವ ಶಬ್ದ ಇದೆ ಅದನ್ನ ಮಾತ್ರ ಸ್ವೀಕಾರ ಮಾಡುತ್ತೆ ವಿನಃ ಬಾಕಿ ಇದನ್ನ ಇದು ಸ್ವೀಕಾರ ಮಾಡೋದಿಲ್ಲ. ಇದು ಹೀಗೆ ಮೋಕ್ಷ ಶಾಸ್ತ್ರದಲ್ಲಿ ಅತ್ಯಂತ ಸುಂದರವಾಗಿ ಇದರ ವರ್ಣನೆನ ಕೊಡ್ತಾರೆ. ಸುಮ್ಮನೆ ಕೊನೆಯದೊಂದು 2-3ಕ್ಕೆ ಉದಾಹರಣೆ ಕೊಟ್ಟು ತಿಳಿಸ್ತೀನಿ. ಅಪೇಕ್ಷೆ ಏನು ಎಲ್ಲವನ್ನೂ ತಿಳಿಸ್ಬೇಕು ಅಂತಿತ್ತು, ಆದ್ರೆ ಮೊದಲು ದ್ರವ್ಯಾರ್ಥಿಕ ನಯದಲ್ಲಿ ನೈಗಮ ನಯ, ಸಂಗ್ರಹ ನಯ, ವ್ಯವಹಾರ ನಯ ಆಯಿತು. ರುಜುಸೂತ್ರ ನಯದಲ್ಲಿ ದ್ರವ್ಯದ ಭೂತ ಮತ್ತು ಭವಿಷ್ಯದ ಪರ್ಯಾಯವನ್ನು ಬಿಟ್ಟು ಯಾವುದು ವರ್ತಮಾನ ಪರ್ಯಾಯವನ್ನು ಅಷ್ಟೇ ಗ್ರಹಣ ಮಾಡುತ್ತದೆ ಆ ಜ್ಞಾನ ಮತ್ತು ವಚನಕ್ಕೆ ರುಜುಸೂತ್ರ ನಯವೆಂದು ಹೇಳುತ್ತಾರೆ. ರುಜುಸೂತ್ರ ನಯ ಪರ್ಯಾಯಾಂತಿಕ ನಯ ಇದೆ. ಆಮೇಲೆ ಶಬ್ದನಯ, ವಾಸ್ತವಿಕವನ್ನು ನೋಡ್ರಿ, ಶಬ್ದನಯ, ಸಮಿಭಿರೂಢನಯ ಮತ್ತು ಏವಂಭೂತನಯ ಇವೆಲ್ಲ ಶಬ್ದದ ಜಾಲವೇ. ಇವಿಷ್ಟು ಸೇರಿ ಇವೆಲ್ಲ ಶಬ್ದನಯಗಳೇ ಇದೆ, ಅದರ ಭೇದ ಪ್ರಭೇದಗಳಿವೆ ಅಷ್ಟೇ. ಈಗ ಶಬ್ದನಯ ಏನ್ ಮಾಡುತ್ತೆ? ಲಿಂಗ, ಸಂಖ್ಯ, ಸಾಧನಾದಿಯ ವ್ಯಭಿಚಾರವನ್ನು ದೂರ ಮಾಡುವಂತಹ ಜ್ಞಾನ ಮತ್ತು ವಚನವನ್ನು ಶಬ್ದನಯವೆಂದು ಹೇಳುತ್ತಾರೆ. ಅದನ್ನ ನೀವೇ ಓದಿ, ಸರಳವಾಗಿದೆ. ಸಮಭಿರೂಢನಯ ಏನ್ ಹೇಳುತ್ತೆ? ಸಮಭಿರೂಢನಲ್ಲಿ 2 ಅರ್ಥವಿರುತ್ತದೆ. ಹೇಗೆಂದರೆ ಒಂದು ಅನೇಕ ಅರ್ಥವನ್ನು ಬಿಟ್ಟು ಯಾವುದೇ ಒಂದು ಅರ್ಥದ ಮುಖ್ಯತೆಯಿಂದ ರೂಢಿ ಇರುವುದರಿಂದ ಸಮಭಿರೂಢನಯವೆಂದು ಹೇಳುತ್ತಾರೆ. ಒಂದು ಅರ್ಥಕ್ಕೆ, ಪದಕ್ಕೆ, ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇರ್ಬೋದು, ಅದನ್ನ ನಾವು ಸ್ವೀಕಾರ ಮಾಡೋದು ರೂಢಿನಲ್ಲಿ ಒಂದನ್ನೇ ಸ್ವೀಕಾರ ಮಾಡ್ತೀವಿ. ಈಗ ಗೋವುಂಡ್ರೆ ನಾವೇನ್ ಸ್ವೀಕಾರ ಮಾಡ್ತೀವಿ? ಹಸು. ಶಾಸ್ತ್ರದಲ್ಲಿ ಸಂಸ್ಕೃತ ಭಾಷೆನಲ್ಲಿ ಅದಕ್ಕೆ ಬೇಕಾದಷ್ಟು ಅರ್ಥ ಇರ್ಬೋದು. ಗೋವು ಅಂದ ತಕ್ಷಣ ನಮ್ಗೆ ಸ್ವೀಕಾರ ಆಗ್ತಕ್ಕಂಥದ್ದು ಅದು ಒಂದೇ, ಹಸು. ಅದು ಸಮಭಿರೂಢನಯದ ವಿಷಯ ಇದೆ. ಆದರೆ ಅವೆಲ್ಲವನ್ನು ಬಿಟ್ಟು ಆಕಳು ಅರ್ಥದ ರೂಢಿಯಲ್ಲಿ ಇರುತ್ತದೆ. ಈ ಶಬ್ದಕ್ಕೆ ಅರ್ಥ ರೂಢಿ ಮನ್ನಿಸುವುದು, ಇನ್ನೊಂದು ಶಬ್ದ ಭೇದದಿಂದ ಅರ್ಥದ ಭೇದ ಮನ್ನಿಸುವುದು ಸಮಭಿರೂಢ ನಯ ಇರುತ್ತದೆ. ಹೇಗೆಂದರೆ ಈಗ ಇಂದ್ರ ಇದ್ದಾನೆ, ಇಂದ್ರನಿಗೆ 3 ಹೆಸರಿದೆ. ಏನು? ಇಂದ್ರ, ಶಕ್ರ ಮತ್ತು ಪುರಂದರ. ಇವು 3 ಹೆಸರನ್ನು ಇಂದ್ರನಿಗೆ ಹೇಳಲ್ಪಡ್ತದೆ. ಈ 3 ಶಬ್ದಗಳ ಸ್ವರ್ಗದ ಸ್ವಾಮಿ ಇಂದ್ರ ವಾಚಕಗಳಿಗೆ, ಸ್ವರ್ಗದ ಸ್ವಾಮಿ ಆಗಿರ್ತಕ್ಕಂಥ ಇಂದ್ರನನ್ನ ಈ 3 ಹೆಸರಿನಿಂದ ಕರೆಯಲ್ಪಡ್ತದೆ. ಮತ್ತು ಒಂದೇ ಲಿಂಗವೂ ಇರುತ್ತದೆ. ಆದರೆ ಸಮಭಿರೂಢ ನಯವು ಈ 3 ಶಬ್ದಗಳಿಂದ ಇಂದ್ರನ ಬೇರೆ ಬೇರೆ ಸ್ವಭಾವವನ್ನು ಹೇಳುತ್ತವೆ. ಈ 3 ಶಬ್ದ ಇದೆಯಲ್ಲ, ಹೆಸರು ಯಾರದ್ದು? ಇವು 3 ಇಂದ್ರನ ಒಬ್ಬಂದೇನೆ. ಆದ್ರೆ ಈ 3 ಶಬ್ದ ಇಂದ್ರನ 3 ಸ್ವರೂಪವನ್ನು ತಿಳಿಸ್ತವೆ. 3 ಬೇರೆ ಬೇರೆ ಅರ್ಥದಲ್ಲಿ ಇಂದ್ರನನ್ನು ತಿಳಿಸ್ತವೆ. ಹೇಗೆ? ಆನಂದವನ್ನು ಉಂಟು ಮಾಡುವುದರಿಂದ ಇಂದ್ರನೆಂದು, ಸಂತೋಷವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಅವನನ್ನ ಇಂದ್ರ ಅಂತ ಕರೀತಾರೆ. ಯಾಕೆ? ಪಂಚ ಕಲ್ಯಾಣಗಳನ್ನ ಮಾಡ್ತಾನೆ, ಸಮೋಷರ್ಕ ಸಭೆಗಳನ್ನ ರಚಿಸ್ತಾನೆ, ಧರ್ಮೋಪದೇಶಕ್ಕೆ ಇದು ಮಾಡ್ತಾನೆ. ಆದ್ರಿಂದ ಜಗತ್ತಿನ ಜೀವಿಗಳಿಗೆ ಸುಖಕರವಾಗಿರ್ತಕ್ಕಂತಹ ಒಂದು ಸನ್ನಿವೇಶವನ್ನು ಅವನು ತಂದು ಕೊಡೋದ್ರಿಂದ, ಸಂತೋಷವನ್ನು ಉಂಟು ಮಾಡೋ ಸನ್ನಿವೇಶವನ್ನು ತಂದು ಕೊಡೋದ್ರಿಂದ ಅವನನ್ನ ಇಂದ್ರ ಅಂತ ಕರೀತೇವೆ. ಹಾಗಾದ್ರೆ ಅವನನ್ನ ಶಕ್ರ ಅಂತ ಕರೆಯೋದು ಯಾವ ಅಪೇಕ್ಷೆಯಿಂದ? ಶಕ್ತಿಶಾಲಿ ಇರುವುದರಿಂದ ಶಕ್ರ. ಮತ್ತು ಪುರಂದರ ಅಂತ ಯಾವಾಗ ಕರೀತಾರೆ? ನಗರವನ್ನು ಪಾಲನೆ ಮಾಡ, ಅಂದ್ರೆ ಸ್ವರ್ಗಲೋಕದಲ್ಲಿರೋ 16 ಸ್ವರ್ಗಗಳಿಗೆ ಅವನು ಚಕ್ರವರ್ತಿ ಇದ್ದ ಹಾಗೆ. ಅವನು ಅಲ್ಲಿನ ಎಲ್ಲ ಇದನ್ನು ಅವನು ನಿರ್ವಹಿಸ್ತಕ್ಕಂಥವ್ನು. ಇಲ್ಲಿ ಹಾಗೆ ಹಿಂದಿನ ಕಾಲದಲ್ಲಿ ರಾಜ ಮಂತ್ರಿ ಇದ್ರು, ಈಗ ನಾನಾ ಪ್ರಕಾರದ ಪ್ರಜಾಪ್ರಭುತ್ವದ ಬೇರೆ ಪ್ರಭೇದಗಳಿದೆ. ಹಾಗೆ ಅಲ್ಲಿ ಸ್ವರ್ಗದಲ್ಲಿ ಅವನು ಅಧಿಪತಿ ಇದ್ದಾನೆ. ಅವನು ಅದನ್ನ ಪಾಲನೆ ಮಾಡೋದ್ರಿಂದ ಅವನನ್ನೇನಂತ ಕರೀತಾರೆ? ಪುರಂದರ ಅಂತ ಕರೀತಾರೆ. ಈ ಪ್ರಕಾರ ಹೆಸರು 3 ಇಂದ್ರಂದೇ ಆದ್ರೂ ಕೂಡ ಅದು ಅವನ ನಾನಾ ಸ್ವರೂಪವನ್ನ ಸೂಚಿಸ್ತವೆ. ಈ ಪ್ರಕಾರ ಯಾವ ನಯವು ಶಬ್ದ ಭೇದದಿಂದ ಅರ್ಥಭೇದವನ್ನು ಮನ್ನಿಸುತ್ತದೆ ಅದು ಸಮಭಿರೂಢ ನಯವೆಂದು ಹೇಳುತ್ತಾರೆ. ಶಬ್ದ ಭೇದದಿಂದ ಅದರ ಅರ್ಥ ಏನು ಅನ್ನ ತಿಳಿಸ್ತದೆ, ಅದಕ್ಕೆ ಸಮಭಿರೂಢ ನಯ ಅಂತ ತಿಳಿಸಿದ್ರು. ಈ ಮುಂದಿನ ನಯ ಇದೆಯಲ್ಲ, ಏವಭೂತ, ಅದು ಆ ಅರ್ಥ ಭೇದದಲ್ಲೂ ಕೂಡ ಯಾವುದು ಯಾವ ಸಮಯದಲ್ಲಿ ಆಗ್ತಿದೆಯೋ ಅದಷ್ಟನ್ನೇ ಅವನು ಸಂತೋಷ ಉಂಟು ಮಾಡುವಾಗ ಮಾತ್ರ ಇಂದ್ರಾಗ್ರು ಒಪ್ಪುತ್ತೆ ಏವಂಭೂತ ನಯ. ಆಗ ಅವನನ್ನ ಪುರಂದರ ಶಕ್ರ ಅಂದ್ರೆ ಒಪ್ಪೋದಿಲ್ಲ. ಹೀಗೆ ಏವಂಭೂತ ನಯದ ಸ್ವರೂಪ ಇದೆ. ಯಾವ ಶಬ್ದಕ್ಕೆ ಯಾವ ಕ್ರಿಯೆ ರೂಪ ಅರ್ಥವಿರುತ್ತದೆ ಅದನ್ನು ಹಾಗೆಯೇ ಗ್ರಹಣೆ ಮಾಡುವಂತಹ ನಯವೂ ಏವಂಭೂತ ನಯವಿದೆ. ಹೇಗೆಂದರೆ ಯಾವಾಗ ಪೂಜಾರಿಯು ಪೂಜೆಯನ್ನು ಮಾಡುತ್ತಾನೋ ಅದೇ ಸಮಯ ಅವನನ್ನು ಪೂಜಾರಿ ಎಂದು ಹೇಳುವುದು. ಇದು ಏವಂಭೂತ ನಯದ ವಿಷಯವಿರುತ್ತದೆ. ಈ ಪ್ರಕಾರ ಈ ಸಂಕ್ಷಿಪ್ತ ದ್ರವ್ಯಾರ್ಥಿಕ ಪರ್ಯಾಯಾರ್ಥಿಕ ನಯದ ಸ್ವರೂಪ ಇದೆ. ಈ 7 ನಯದ ಸ್ವರೂಪವನ್ನ ಇನ್ನೂ ಸಂಕ್ಷಿಪ್ತವಾಗಿ ಹೇಳ್ಬೇಕಂತ ಹೇಳಿದ್ರೆ, ಪೂರ್ಣಚಂದ್ರ ಸಿದ್ಧಾಂತ ಶಾಸ್ತ್ರಿಯವರು ತತ್ವಾರ್ಥ ಸೂತ್ರಕ್ಕೆ ಬಂದಿರತಕ್ಕಂತಹ ಹಿಂದಿ ಟೀಕಾ ಗ್ರಂಥದಲ್ಲಿ
ಈ 7 ಶಬ್ದಕ್ಕೆ 7 ಸ್ಟೇಟ್ಮೆಂಟ್ ಕೊಡ್ತಾರೆ. ಸುಮ್ಮನೆ ನಿಮಗೆ ಅದನ್ನ ಪರಿಚಯಕ್ಕೋಸ್ಕರವಾಗಿ ಹೋಗ್ತಾನೆ. ನೈಗಮಾದಿ ನಯೋಂಕ ಸ್ವರೂಪ್, 7 ನೈಗಳ ಸ್ವರೂಪ. ಜೋ, ವಿಚಾर, ಶಬ್ದ, ಶೀಲ್, ಕರ್ಮ, ಕಾರ್ಯ, ಕಾರಣ, आधार ಮತ್ತು आधेय आदि के आश्रय से होने वाले उपचार को स्वीकार करता है, वो नैगम नय है. ಅಂದ್ರೇನು? ಶಬ್ದ, ಕ್ರಿಯೆ, ಮುಂದಾಗೋದು, ಹಿಂದಾಗೋದು, ಹೀಗಾಗ್ತಾ ಇರೋದು, ಇದರ ಅಪೇಕ್ಷೆಯಿಂದ ಉಪಚಾರದಿಂದ ವಸ್ತುವನ್ನು ಸ್ವೀಕಾರ ಮಾಡುತ್ತೆ. ಯಾಕೆಂದ್ರೆ ಶ್ರೇಣಿಕ ಇದನ್ನ ಈಗ ತೀರ್ಥಂಕರ ಅಂತ ಹೇಳೋದು ವಾಸ್ತವಿಕತೆ ಅಲ್ಲ, ಅದು ಉಪಚಾರ ಇದೆ. ಮುಂದೆ ಆಗತಾನೆ ಅನ್ನೋ ಅಪೇಕ್ಷೆ ಈಗ ಸ್ವೀಕಾರ ಮಾಡೋದಿದೆ. ಈಗ ಮಹಾವೀರ ತೀರ್ಥಂಕರರು ಅರ್ಹಂತರೋ ಸಿದ್ಧರೋ? ಈಗ ಸಿದ್ಧರು ಅವರು, ಈಗ ಅರ್ಹಂತರಾಗಿದ್ದಾರೆ. ಯಾವಾಗಿದ್ರು ಸಮೋಸನ ಸಭೆ ನಡೀತಿತ್ತು 2500 ವರ್ಷ, ಆವಾಗ ಅರ್ಹಂತರಾಗಿದ್ರು. ಈಗ ಅವರು ಸಿದ್ಧರಾಗಿದ್ದಾರೆ. ಆದ್ರೂ ನಮಗೆ ಸಡನ್ ಆಗಿ ಮಹಾವೀರ ಭಗವಂತರು ಅಂತ ಹೇಳಿದ ತಕ್ಷಣ, ಉತ್ಸವ ಜಿನಬಿಂಬ ಎಲ್ಲ ಹೊತ್ಕೊಂಡು ಹೊರಟ್ಬಿಟ್ಟ ತಕ್ಷಣ, ಇಲ್ಲಿ ಮಹಾವೀರ ಜಯಂತಿ ದಿವಸ ಬಂದಾಗ ಮಹಾವೀರ ತೀರ್ಥಂಕರನೇ ನಾವು ಹೆಗಲಿಗೆ ಹಾಕೊಂಡು ಹೋಗ್ತಾ ಇದೀವಿ ಅನ್ನೋ ಭಾವನೆ ಬರುತ್ತೋ ಇಲ್ಲ ಒಳಗಡೆ? ಅಂದ್ರೆ ವರ್ತಮಾನದಲ್ಲಿ ಅವರು ತೀರ್ಥಂಕರರಾಗಿದ್ದಾರೆ ಅಂತ ಸಂಕಲ್ಪ ಮಾಡಿದೆ, ಹಾಗೆ ಸ್ವೀಕಾರ ಮಾಡ್ತಕ್ಕಂಥದ್ದು ಅದು ಉಪಚಾರ ಇದೆ. ವಾಸ್ತವಿಕತೆಯಿಂದ ಈಗ ನಾವು ಮಹಾವೀರ ತೀರ್ಥಂಕರನ ಸ್ವೀಕಾರ ಮಾಡ್ಬೇಕು ಅಂದ್ರೆ ಹೇಗೆ ಸ್ವೀಕಾರ ಮಾಡ್ಬೇಕಾಗತ್ತೆ? ಸಿದ್ಧಾವಸ್ಥೆಯಲ್ಲಿ ಸ್ವೀಕಾರ ಮಾಡ್ಬೇಕಾಗುತ್ತೆ. ಹಾಗೆ ಮಹಾಪದ್ಮ ತೀರ್ಥಂಕರ ಆಗ್ತಕ್ಕಂಥವ್ರನ್ನ ಈಗ ವಾಸ್ತವಿಕವಾಗಿ ಸ್ವೀಕಾರ ಮಾಡಿದ್ರೆ ಏನ್ ಸ್ವೀಕಾರ ಮಾಡ್ಬೇಕಾಗತ್ತೆ? ಶ್ರೇಣಿಕ, ಮೊದಲನೇ ಶ್ರೇಣಿಕನಾಗಿ ಸ್ವೀಕಾರ ಮಾಡ್ಬೇಕಾಗುತ್ತೆ. ಹೌದ್ ತಾನೆ? ಅದರಿಂದ ಈ ಸಂಕಲ್ಪ ಮಾತ್ರದಿಂದ ಏನ್ ಹೇಳ್ತಾರೆ? ವಿಚಾರ, ಶಬ್ದ, ಶೀಲ, ಕರ್ಮ, ಕಾರ್ಯ, ಕಾರಣ ಇವುಗಳಿಂದ ಉಪಚಾರದಿಂದ ವಸ್ತುವನ್ನು ಸ್ವೀಕಾರ ಮಾಡ್ತಕ್ಕಂತ ನಯಕ್ಕೆ ನೈಗಮ ನಯ ಅಂತ ಹೆಸರು. ಎರಡನೇದು ಜೋ ವಿಚಾರ ನಾನಾ ತತ್ವಕ್ಕೋ और अनेक व्यक्तियों को किसी एक सामान्य तत्व के आधार पर, ಅಂದ್ರೆ ಯಾವ ವಿಚಾರವು ನಾನಾ ತತ್ವಗಳನ್ನ ಮತ್ತು ಅನೇಕ ವ್ಯಕ್ತಿಗಳನ್ನ ಯಾವುದಾದ್ರೂ ಒಂದು ಸಾಮಾನ್ಯ ತತ್ವದಿಂದ ಸ್ವೀಕಾರ ಮಾಡುತ್ತೆ, ಅದು ಸಂಗ್ರಹಣೆಯ ಇದೆ. ಈಗ ದ್ರವ್ಯ ಅಂದ್ರೆ 6 ಜಾತಿ ದ್ರವ್ಯಗಳು ಭಿನ್ನ ಭಿನ್ನ ಇದೆ. ಒಂದು ಜಡ ಇದೆ, ಇನ್ನೊಂದು ಅಚೇತನ ಇದೆ. ಆದ್ರೂ ದ್ರವ್ಯ ಅನ್ನೋ ಶಬ್ದ ಈ 6ನ್ನು ಇಂಬಿಟ್ಟುಕೊಡುತ್ತೆ. ಆದ್ರಿಂದ ಈ ಶಬ್ದದಿಂದ ಈ ಶಬ್ದ ಈ ಎಲ್ಲಾ ದ್ರವ್ಯಗಳನ್ನು ಒಟ್ಟಿಗೆ ಸ್ವೀಕಾರ ಮಾಡುತ್ತೆ, ಅದಕ್ಕೆ ಸಂಗ್ರಹಣೆಯ ಹೆಸರು. ಏನ್ ಹೇಳ್ತಾರೆ? ಯಾವ ವಿಚಾರವು ನಾನಾ ತತ್ವಗಳನ್ನ ಮತ್ತು ಅನೇಕ ವ್ಯಕ್ತಿಗಳನ್ನ ಯಾವ್ದಾದ್ರು ಒಂದು ಸಾಮಾನ್ಯ ತತ್ವದ ಆಧಾರದಿಂದ ತಿಳಿಯುತ್ತದೆಯೋ ಅದು ಸಂಗ್ರಹಣೆಯದ ವಿಷಯ ಇದೆ. ಹಾಗೇನೆ ವ್ಯವಹಾರನಯದ ವಿಷಯ ಏನು? ಜೋ ವಿಚಾರ सामान्य तत्व के आधार पर एक रूप में संकलित वस्तुओं का प्रयोजन के अनुसार पृथक्करण करता है, वो ವ್ಯವಹಾರ ನಯ है. ಅಂದ್ರೆ ಈ ದ್ರವ್ಯ ಅನ್ನೋದು ಸ್ವೀಕಾರ ಮಾಡಿತ್ತು ಸಂಗ್ರಹಣಯ, ಆದ್ರೆ ಇದು ಏನ್ ಮಾಡುತ್ತೆ? ವ್ಯವಹಾರನಯ. ಅದ್ರಲ್ಲಿ ಜೀವ ದ್ರವ್ಯ ಜಡ ಚೈತನ್ಯ ಇದೆ, ಮತ್ತೆ ಅಜೀವ ದ್ರವ್ಯ ಜಡ ಇದೆ. ಪ್ರಯೋಜನವಶ, ಯಾಕೆ ಆತ್ಮನ ಹಿತದ ಸಾಧನೆ ಮಾಡೋಕ್ಕೋಸ್ಕರ ತಾನೇ ಇದರ ತಿಳಿಬೇಕಾಗಿರೋದು, ಅಥವಾ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿ ಸರ್ಟಿಫಿಕೇಟ್ಗೋಸ್ಕರ. ನನ್ನ ಆತ್ಮ ಕಲ್ಯಾಣ, ಆತ್ಮಹಿತ, ಶಾಂತಿ, ಜೀವ ಪ್ರಾಪ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ವಸ್ತು ಸ್ವರೂಪವನ್ನ ನನ್ನ ಜ್ಞಾನದಲ್ಲಿ ನಿರ್ಣಯ ಮಾಡೋದಿದೆ. ಆಗ ಸಂಗ್ರಹದಿಂದ ಏನ್ ತಿಳಿಯಲಾಗಿತ್ತೋ ಅದನ್ನ ಇಲ್ಲ, ಇದು ಜಡ, ಇದು ಚೇತನ. ಈ ಚೇತನದಲ್ಲೂ ಕೂಡ ಈ ರಾಗ ಇದು ಆತ್ಮಂದಲ್ಲ, ಇದು ಆತ್ಮನ ಪರ್ಯಾಯದಲ್ಲಿದೆ ಅಷ್ಟೇ, ಅದ್ರ ಆತ್ಮನ ಸ್ವಭಾವ ಅಲ್ಲ, ಇದರಿಂದ ನಾ ಬೇರೆ, ನಾವ್ ಈ ತರ ಸ್ವರೂಪ ಇದ್ದೇನೆ. ಹೀಗೆ ಸಾಮಾನ್ಯದಲ್ಲಿ ಸಂಗ್ರಹವಾಗಿ ತಿಳಿದಂತಹ ವಿಷಯದಲ್ಲಿ ಪ್ರಯೋಜನವಶ ಅನುಸರಿಸಿ ಭೇದವನ್ನು ಮಾಡ್ಕೋತ ಹೋಗೋದು ಯಾವ ನಯ ಇದೆ? ವ್ಯವಹಾರ ನಯ ಇದೆ. ಇವು 3 ದ್ರವ್ಯಾರ್ಥಕ ನಯದ ಭೇದಗಳಿವೆ. 4 ಜೋ ವಿಚಾರ ವರ್ತಮಾನ ಪರ್ಯಾಯ ಮಾತ್ರ ಕೋ ಗ್ರಹಣ ಕರ್ತಾ ಹೈ, ಓ ರುಜುಸೂತ್ರ ನಹಿ. ಯಾವ ವಿಚಾರವು ಏನ್ ಹೇಳ್ತಾರೆ? ಯಾವ ವಿಚಾರವು ವರ್ತಮಾನ ಪರ್ಯಾಯ ಮಾತ್ರವನ್ನ ಗ್ರಹಣ ಮಾಡುತ್ತೆ, ಅದು ರುಜುಸೂತ್ರ ನಯ ಇದೆ. 5ನೇದು ಯಾವ ವಿಚಾರವು ಶಬ್ದ ಪ್ರಯೋಗದಿಂದ ಆಗುವಂತಹ ದೋಷಗಳನ್ನ ದೂರ ಮಾಡಿ ತದನುಸಾರ ಅರ್ಥಭೇದದ ಕಲ್ಪನೆಯನ್ನು ಮಾಡುತ್ತದೆ, ಅದು ಶಬ್ದನೇ ಇದೆ. ಯಾಕೆಂದ್ರೆ ಒಂದು ಶಬ್ದ ನಾನಾ ಅರ್ಥ ಇದೆ ಮತ್ತು ಶಬ್ದಗಳಲ್ಲೇ ನಾನಾ ಭೇದ ಇದೆ. ಆ ಶಬ್ದದಲ್ಲಿ ಇರತಕ್ಕಂತಹ ದೋಷವನ್ನು ದೂರ ಮಾಡಿ ಯಥಾರ್ಥತೆಯನ್ನು ಸ್ವೀಕಾರ ಮಾಡುವ ಸಂಗ್ರಹ ರೂಪದಿಂದ ತಿಳಿತಕ್ಕಂತಹ ನಯ ಶಬ್ದನಯ ಇದೆ. ಮತ್ತು 6ನೇದು ಜೋ ವಿಚಾರ ಶಬ್ದ ಭೇದಕ್ಕೆ ಅನುಸಾರ ಅರ್ಥಭೇದಕಿ ಕಲ್ಪನಾ ಕರ್ತಾ ಹೈ. ಯಾವ ವಿಚಾರವು ಶಬ್ದ ಭೇದಕ್ಕೆ ಅನುಸಾರವಾಗಿ ಅದರ ಅರ್ಥಭೇದವನ್ನ, ಈಗ ಚಕ್ರ, ಪುರಂದರ, ಇಂದ್ರ, ಹೀಗೆ ಅದರ ಶಬ್ದ ಭೇದಕ್ಕೆ ಅನುಸಾರವಾಗಿ ಅರ್ಥಭೇದವನ್ನ ಸ್ವೀಕಾರ ಮಾಡುತ್ತದೆ, ಅದಕ್ಕೆ ಏನಂತ ಕರೀತಾರೆ? ಸಮಭಿರೂಢ ನಯ ಅಂತ ಕರೀತಾರೆ. ಜೋ ವಿಚಾರ ಕೊನೆಯದು ಶಬ್ದ ಸೇ ಫಲಿತ ಹೋನೆ ವಾಲೆ ಅರ್ಥಕ್ಕೆ
ಘಟಿತ ಹೋನೆ ಪರಿ ಶಬ್ದದಿಂದ ಯಾವ ಅರ್ಥ ನೀವು ಹೇಳ್ತೀರಿ ಆ ಅರ್ಥಕ್ಕನುಗುಣವಾಗಿ ಘಟನೆ ಇರಬೇಕಲ್ಲಿ. ಈಗ ಪೂಜಾರಿ ಅಂತ ನೀವು ಏನ್ ಬೇಕಾದ್ರೂ ಕರೀರಿ, ಸಮಯಗುರುಡದಿಂದ ಶತ್ರುನಯದಿಂದ, ಆದ್ರೆ ಪೂಜೆ ಮಾಡ್ತಾ ಇರೋ ಕೆಲಸ ಘಟಿತ ಇರಬೇಕಲ್ಲಿ. ಇದ್ರೆ ಆಗ ಅವನ್ನ ಪೂಜಾರಿ ಅಂತ ಸ್ವೀಕಾರ ಮಾಡ್ತದೆ. ಯಾವುದು? ಏವಂ ಭೂತನಯ ಅಂದ್ರೆ ಜೋ ವಿಚಾರ शब्द से फलित होने वाले अर्थ के घटित होने पर ही उस वस्तु के उस रूप में मानता है वो एवं भूत नय है. ಇದರಿಂದ ಯಾಕೆಂದ್ರೆ ಈ ಅಪೇಕ್ಷೆಯಿಂದ ನಮ್ಮ ಜೀವನದಲ್ಲಿ ನಾವು ಮಾತಾಡುವಾಗ ಈ ಘಟನೆಗಳು ಸಂಭವಿಸ್ತಾವೋ ಸಂಭವಿಸೋದಿಲ್ವೋ? ನಡೀತಾನೆ. ಆದ್ರೆ ಇದರ ವಿಭಾಗ ಹೀಗೆ, ಇದು ನಮಗೆ ಗೊತ್ತಿಲ್ಲ. ಹಾಗಾಗಿ ಇದನ್ನು ತಿಳ್ಕೊಳ್ಳೋ ಉದ್ದೇಶ ಏನು? ಎಷ್ಟೋ ಸಾರಿ ಅಜ್ಞಾನಕ್ಕೆ ವಶವಾಗಿ ಜೀವ ನಯ ಯಾವ್ದನ್ನು ಹೇಳುತ್ತೋ ಅದನ್ನು ಮುಖ್ಯ ಮಾಡಿ ತಿಳಿಸುತ್ತೆ, ಹೇಳದೆ ಇರುವುದು ಗೌಣವಾಗಿದೆ ಅನ್ನೋದನ್ನ ಸ್ವೀಕಾರ ಮಾಡೋದೇ ಇಲ್ಲ. ಈಗ ನಾವು ನಿಶ್ಚಯದ ಸ್ವರೂಪದ ವರ್ಣನೆ ಆತ್ಮನ ಮುಖ್ಯತೆಯಿಂದ ಮಾಡುವಾಗ ಯಾವ ನಯ ಮುಖ್ಯ ಇದೆ? ನಿಶ್ಚಯ ನಯ ಮುಖ್ಯ ಇದೆ. ಆಗ ವ್ಯವಹಾರ ನಯದ ಅಭಾವ ಆಗಿರುತ್ತೋ ವ್ಯವಹಾರ ನಯ ಗೌಣವಾಗಿರುತ್ತೋ? ಗೌಣವಾಗಿರುತ್ತೆ. ಹಾಗೇನೆ ಯಾವಾಗ ನಾವು ವ್ಯವಹಾರದ ಮುಖ್ಯತೆಯಿಂದ ಕಥನ ಮಾಡ್ತಿರ್ತೀವಿ ಆಗ ನಿಶ್ಚಯ ನಯ ಅಭಾವವಾಗಿರುತ್ತೋ ಗೌಣವಾಗಿರುತ್ತೋ? ಗೌಣವಾಗಿರುತ್ತೆ. ಆದ್ರೆ ಈಗ ನಮ್ಮನ್ನು ಏನಂತ ಪಟ್ಟ ಲೇಬಲ್ ಕಟ್ಟಿದ್ದಾರೆ ನಮಗೆ, ಇವರು ನಿಶ್ಚಯ ನಯದವರು ಅಂತ. ಹಾಗಾದ್ರೆ ನಮ್ಮಲ್ಲಿ ವ್ಯವಹಾರ ಗೌಣವಾಗಿ ಬರುತ್ತೋ ಬರೋದೇ ಇಲ್ವೋ? ಬರುತ್ತೆ. ನಿಶ್ಚಯ ನಯದ ಕಥನ ಮಾಡುವಾಗ ಅದು ಮುಖ್ಯ ಇರುತ್ತೆ. ಆತ್ಮನ ವಿಷಯ ಯಾವ್ದು ಹೇಳ್ಬೇಕಾಗಿದೆಯೋ ಅದು ಮುಖ್ಯ ಇರುತ್ತೆ. ಯಾವ್ದು ಹೇಳದೇ ಇರೋ ಅಂಶ ಗೌಣವಾಗಿರುತ್ತೆ. ಅದೇ ರತ್ನಕರ್ಣ ಶಾಖಾಚಾರ ಪ್ರಥಮಾನ ಯೋಗ ತಗೊಂಡು ಕೂತ್ಕೊಂಡ್ರೆ ವ್ಯವಹಾರ ಮುಖ್ಯವಾಗುತ್ತೆ, ನಿಶ್ಚಯ ಇದೆ ಗೌಣವಾಗುತ್ತೆ. ಆದ್ರೆ ಈ ನೈವ ಸ್ವರೂಪ ಗೊತ್ತಿಲ್ಲದೆ ಇರ್ತಕ್ಕಂಥ ಅಜ್ಞಾನ ಜೀವ ಈ ನಿಶ್ಚಯ ಕಥನ ಮಾಡಿದಾಗ ನಿಶ್ಚಯದವರು, ಮತ್ತೆ ನಾವೆಲ್ಲ ವ್ಯವಹಾರದವರು. ಬರೀ ಅವರು ಮಿಥ್ಯಾ ದೃಷ್ಟಿಗಳೇ, ಇವರು ಮಿಥ್ಯಾ ದೃಷ್ಟಿಗಳೇ. ಈ ಪ್ರಕಾರ ಒಂದು ವೇಳೆ ನೈವ ಸ್ವರೂಪ ಯಥಾರ್ಥವಾಗಿ ತಿಳ್ಕೊಂಡಿದ್ದಿದ್ರೆ ಈ ಮಾತು ಬರುತ್ತೆ. ಯಾವಾಗ ಶಾಂತಸಾಗರ್ ಮಹಾರಾಜರು ಖಾಂಜಿ ಸ್ವಾಮಿಯ ಮೇಲೆ ಅವರು ಶಿಷ್ಯ ವರ್ಗಗಳು ಆರೋಪ ಮಾಡ್ತಾರೆ, ಅವ್ರು ಬರೀ ನಿಶ್ಚಯ ಇಲ್ಲ, ಬರೀ ಸಮಯ ಸಾರ, ಬರೀ ನಿಶ್ಚಯ ವ್ಯವಹಾರ ಇಲ್ಲವೇ ಇಲ್ಲ. ಅದಕ್ಕೆ ಅವ್ರು ಶಾಂತಸಾಗರ್ ಏನ್ ಹೇಳ್ತಾರೆ ಗೊತ್ತೆ, ನಾ ಸಮಯ ಸಾರ ಎದುರಿಟ್ಟುಕೊಂಡು ಹೇಳಿದ್ರು ಕೂಡ ಅವ್ರೇನ್ ಹೇಳ್ತಿದ್ದಾರೆ ಅದನ್ನೇ ನಾನು ಹೇಳ್ಬೇಕಾಗತ್ತೆ, ಅದು ಬಿಟ್ಟು ನಾ ಏನು ಬೇರೆ ಹೇಳ್ಬೇಕಾದ ಪ್ರಶ್ನೆ. ಯಾಕೆ? ನಿಷ್ಠೆಯ ಸ್ವರೂಪದಿಂದ ಆತ್ಮನ ವರ್ಣನೆ ಇರ್ತಕ್ಕಂಥದ್ದೇ ಹಾಗೆ. ಹಾಗೆ ಸ್ವೀಕಾರ ಮಾಡಿದ ಮೇಲೆ ಅನಾದಿ ಕಾಲದಿಂದ ಈ ಜೀವಕ್ಕೆ ನಾ ಶರೀರ, ನಾ ಸ್ತ್ರೀ, ನಾನು ಪುರುಷ್, ನಾನು ಸಂಸಾರಿ, ಹೀಗೇನೊಂದು ಭಾವ ಇದೆ, ಅದರೊಂದಿಗೆ ಯುಕ್ತತೆ ಇದೆ, ಅದು ಸಡಿಲಗೊಳ್ಳುತ್ತೆ. ಅದು ಸಡಿಲಗೊಂಡು ಅರೆ ನಾ ಶುದ್ಧ ಇದ್ದೇನೆ, ಬುದ್ಧ ಇದ್ದೇನೆ, ಪರಮಾತ್ಮ ಸ್ವರೂಪ ಇದ್ದೇನೆ, ಹೀಗೆ ಅಂತರಂಗದ ಯಾವ ಸಂಸ್ಕಾರ ಶುರುವಾಗುತ್ತೆ ಆಗ ರಾಗ ಶಿಥಿಲವಾಗತ್ತೆ, ವೀತರಾಗತ್ತೆ, ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರವಾಗಿ ನಿಶ್ಚಯ ನಯದ ಕಥನ ಏನ್ ಮಾಡುತ್ತೆ, ಇರೋ ವ್ಯವಹಾರ ಇದೆ, ಸಂಸಾರ ಇದೆ, ರಾಗಿದೆ, ಎಲ್ಲ ಇದೆ ವ್ಯವಹಾರ, ಅದನ್ನೇನು ಅಭಾವ ಮಾಡೋಕ್ ಸಾಧ್ಯ ಇಲ್ಲ. ಆದ್ರಿಂದ ಆ ಸಂಸಾರದ ಸ್ವರೂಪದ ಕಥನವನ್ನ ಗಮನ ಮಾಡುತ್ತೆ. ಆತ್ಮನ ಒಳಗಡೆ ಇರತಕ್ಕಂತ ಯಾವ ಸತ್ಯ ಸ್ವರೂಪದ ವರ್ಣನೆ ಇದೆ ಅದನ್ನ ಮುಖ್ಯ ಮಾಡಿ ಹೇಳುತ್ತೆ. ಹಾಗೆ ತಿಳ್ಕೊಂಡಾಗಲೇ ಜೀವಕ್ಕೆ ವ್ಯವಹಾರದ ಪಕ್ಷದ ಮೋಹ ಬಿಟ್ಟು ತನ್ನ ಆತ್ಮನ ಅರಿವು ಆಗ್ತಕ್ಕಂಥದ್ದು. ಒಂದು ಪಕ್ಷ ಹಾಗೆ ತಿಳ್ಕೊಂಡ್ಮೇಲೂ, ರಾಗದಿಂದ ಆತ್ಮ ಬೇರೆ ತಿಳ್ಕೊಂಡ್ಮೇಲೂ ನಾ ಶುದ್ಧ, ನಾ ಬುದ್ಧ ಅಂತ ಹೇಳ್ಕೊಂಡು ನಿಶ್ಚಯ ಪಕ್ಷದಲ್ಲೇ ವ್ಯಾಮೋಹಿತನಾದ್ರೆ ಅವನು ಕೂಡ ಮಿಥ್ಯಾದೃಷ್ಟಿ. ನೀವು ಇವಾಗಲೇ 7 ಶ್ಲೋಕ ಹೇಳ್ಬಿಟ್ರಿ ನೀವು ಬಂದ ತಕ್ಷಣ. ತುಂಬಾ ಚೆನ್ನಾಗಿದೆ ಅದ್ರೊಳಗೆ. ಅಂದ್ರೆ ಈಗ ಬೇವಿನಕಾಯಿ ಪಲ್ಯ ಕಹಿ, ಕೇಸರಿ ಬಾತು ಸಿಹಿ, ಹೌದಾನೆ? ಈಗ ಬೇವಿನಕಾಯಿ ಪಲ್ಯ ಸಿಹಿ ಅಂತ ಸ್ವೀಕಾರ ಮಾಡ್ತಾ ಇದ್ದವನಿಗೆ ಇದು ಕಹಿ ಇದೆ, ಇದು ಸಿಹಿ. ಯಾವುದು? ಕೇಸರಿ ಬಾತು ಸಿಹಿ ಇದೆ ಅಂದ್ಮೇಲೆ ಬೇವಿನಕಾಯಿ ಕಹಿ, ಸಿಹಿ ಕೇಸರಿ ಬಾತು ಸಿಹಿ. ನಾನು ಯಾವ ಪಕ್ಷದವನು? ಕೇಸರಿ ಬಾತಿನ ಸಿಹಿ ಪಕ್ಷದವನು. ಕೇಸರಿ ಬಾತ್ ಸಿಹಿ ಅಂದ್ರೆ ತೃಪ್ತಿ ಆಗುತ್ತೆ, ಆನಂದವಾಗುತ್ತೆ ತಾನೆ? ತೃಪ್ತಿ ಆನಂದ ಆಗ ಏನ್ ಮಾಡ್ಬೇಕು? ಬಿಟ್ಬಿಡ್ಬೇಕು. ನಾ ಕೇಸರಿ ಬಾತನ ಪಕ್ಷದವನು ಅಂತ ಹೇಳೋದು ಬಿಟ್ಟು ತಿಂದ ಆನಂದವನ್ನು ಅಷ್ಟೇ ಅನುಭವಿಸಬೇಕು. ಸೊ ಅನುಭವದಲ್ಲಿ ಯಾವ ನಯವೂ ಇಲ್ಲ, ಅನುಭವದಲ್ಲಿ ವ್ಯವಹಾರ ನಯವೂ ಇಲ್ಲ, ನಿಶ್ಚಯ ನಯವೂ ಇಲ್ಲ. ಅನುಭವದಲ್ಲಿ ಆತ್ಮನ ಅತೀಂದ್ರಿಯ ಆನಂದದ ಅನುಭವ ಮಾತ್ರ ಇದೆ. ಆದ್ರೆ ಆತ್ಮನ ಅತೀಂದ್ರಿಯ ಅನುಭವ ಮಾಡೋನಿಗೆ ವ್ಯವಹಾರ ನಯ ಬಿಟ್ಟು ಹೋಗುತ್ತೆ. ವ್ಯವಹಾರ ನಯದ ವಿಷಯ ವಸ್ತುವಾಗಿರ್ತಕ್ಕಂಥ ಸಮಸ್ತ ಜಗತ್ತಿನ ಪದಾರ್ಥಗಳ ಲಕ್ಷ್ಯವೂ ಬಿಟ್ಟೋಗುತ್ತೆ. ಅನುಭವದಲ್ಲಿ, ಆತ್ಮನ ಆನಂದದ ಅನುಭವದಲ್ಲಿ ವ್ಯವಹಾರ ನಯ ಬಿಟ್ಟು ಹೋಗುತ್ತೆ. ಮತ್ತು ವ್ಯವಹಾರ ನಯಕ್ಕೆ ವಿಷಯಭೂತವಾಗಿರ್ತಕ್ಕಂತಹ ಪಂಚೇಂದ್ರಿಯ ವಿಷಯಭೋಗಗಳ ಸಂಬಂಧ ಇರತಕ್ಕಂತಹ ಸಕಲ ಪದಾರ್ಥಗಳ ದೃಷ್ಟಿನೂ ಬಿಟ್ಟೋಗುತ್ತೆ ಅನುಭವದಲ್ಲಿ. ಆದ್ರೆ ಅನುಭವದಲ್ಲಿ ನಿಶ್ಚಯ ನಯ ಬಿಟ್ಟು ಹೋಗುತ್ತೆ ನಿಜ. ಆದ್ರೆ ನಿಶ್ಚಯ ನಯಕ್ಕೆ ಕೇಂದ್ರೀಭೂತವಾಗಿರ್ತಕ್ಕಂಥ ಆತ್ಮ ಬಿಟ್ಟು ಹೋಗೋದಿಲ್ಲ.